ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪ್ರವಚನ ಪ್ರಾರಂಭ. ಏಕಾದಶಿ ಹೇಗೆ ಹುಟ್ಟಿತು ಅಂತನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಪುರಾಕೃತಯುಗೇ ಪಾರ್ಥ ಮುರನಾಮಾತು ದಾನವಃ ಅತ್ಯದ್ಭುತೋ ಮಹಾರೌದ್ರಃ ಸರ್ವದೇವ ಭಯಂಕರಃ. ಹಿಂದೆ ಕೃತಯುಗದಲ್ಲಿ ಮುರ ಅಂತ ಒಬ್ಬ ಅಸುರ ಇದ್ದ. ಕೃತಯುಗದವನು. ದ್ವಾಪರದಲ್ಲಿ ಒಬ್ಬ ಇದ್ದ ಮುರ, ನರಕಾಸುರನ ಜೊತೆಗಿದ್ದ. ಅವನನ್ನು ಕೊಂದದ್ರಿಂದಲೇ ಕೃಷ್ಣ ಮುರಾರಿ ಅಂತ ಪ್ರಸಿದ್ಧನಾಗಿದ್ದಾನೆ. ಪೀಠ, ಮುರ ಅಂತ ಇವರೆಲ್ಲ ನರಕಾಸುರನ ಮಂತ್ರಿಗಳಾಗಿದ್ದರು ಅಂತ ಉಂಟು. ಇವನಲ್ಲ, ಇವನು ಕೃತಯುಗದ ಮುರ. ಅತ್ಯದ್ಭುತನಾದಂಥ ಭಯಂಕರ, ಸರ್ವದೇವ ಭಯಂಕರ. ಇಂದ್ರನಿಗೆ ಬಹಳ ಭಯ ಉಂಟು ಮಾಡ್ತಾ ಇದ್ದ. ಒಮ್ಮೆ ಇಂದ್ರದೇವರು ಪರಮಾತ್ಮನ ಬಳಿ ಬಂದು ಮುರಾಸುರನ ಕಥೆ ಹೇಳಿದರು. ಅವನು ಬಹಳ ಭಯಂಕರನಾಗಿದ್ದಾನೆ, ತೊಂದರೆ ಕೊಡ್ತಾನೆ ಅಂತ. ಆಗ ಭಗವಂತ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಏನಾದರೂ ಉಪಾಯ ಮಾಡು ಅಂತ ಕೇಳಿದಾಗ ಭಗವಂತ ಮುರಾಸುರನ ಜೊತೆಗೆ ನಾನು ಯುದ್ಧ ಮಾಡ್ತೇನೆ ಅಂತ ಹೊರಟ. ತಾಲಜಂಘ ಅಂತ ಒಬ್ಬ ಅವನ ಮಗ ಮುರಾಸುರ. ಪರಮಾತ್ಮನಿಗೂ ಮುರಾಸುರನಿಗೂ ಯುದ್ಧ ನಡೀತು. ಆ ಯುದ್ಧದಲ್ಲಿ ಭಗವಂತ ಸೋತನಂತೆ. ಸೋತು ಬದರಿಕಾಶ್ರಮಕ್ಕೆ ಹೋಗಿ ಒಂದು ದೊಡ್ಡ ಸಿಂಹಾವತಿ ಅನ್ನೋ ಗುಹೆಯ ಒಳಗೆ ಹೋಗಿ ಮಲ್ಕೊಂಡು ಬಿಟ್ಟನಂತೆ. ಹೀಗಿದೆ ಕಥೆ. ಇದಕ್ಕೆಲ್ಲ ನಾವು ಅಪಾರ್ಥ ಮಾಡ್ಕೋಬೇಕಾಗಿಲ್ಲ. ಭಾಗವತದಲ್ಲೂ ಈ ಕಥೆ ಬರ್ತದೆ. ಕಾಲಯವನ ಅಂತ ಒಬ್ಬ ಅಸುರ ಬಂದ. ಕಾಲಯವನ ಬಂದಾಗ ಕೃಷ್ಣ ಸೋತ ಹಾಗೆ ನಟಿಸಿ ಓಡಿ ಹೋಗಿ, ಕಾಲಯವನ ಬಂದಾಗ ಓಡಿ ಹೋಗಿ ಒಂದು ಗುಹೆಯಲ್ಲಿ ಮಲ್ಕೊಂಡ. ಅದು ಮುಚುಕುಂದನ ಗುಹೆ. ಅಲ್ಲಿ ಮಲ್ಕೊಂಡ. ಉದ್ದೇಶ ಏನು ಅಂತಂದರೆ ಅವನಿಗೆ ಹೆದರಿ ಓಡಿದ್ದಲ್ಲ. ಹಿಂದಿನಿಂದ ಅವನು ಬರ್ತಾನೆ. ಬಂದಾಗ ಅಲ್ಲಿ ಮುಚುಕುಂದನೂ ಮಲಗಿದ್ದ. ಮುಚುಕುಂದನನ್ನೇ ಕೃಷ್ಣ ಅಂತ ತಿಳ್ಕೊಂಡು ಎಬ್ಬಿಸ್ತಾನೆ. ಆ ಮುಚುಕುಂದನ ದೃಷ್ಟಿ ಬಿದ್ದಾಗ ಇವನು ಸಾಯ್ತಾನೆ. ಅವನಿಗೆ ಹಾಗೆ ವರ ಇತ್ತು ಮುಚುಕುಂದನಿಗೆ. ಯಾರು ನಿನ್ನನ್ನು ಎಬ್ಬಿಸ್ತಾರೋ ಅವರು ಸಾಯಲಿ ಅಂತ ವರ ಇತ್ತು. ಎಂಥ ವರ ಕೇಳಿದ್ದ ನೋಡಿ ಮುಚುಕುಂದ. ಬಹಳ ಅಪರೂಪದ ವರ ಇದು. 100 ವರ್ಷ ತಪಸ್ಸು ಮಾಡಿ ದೇವ್ರ ಹತ್ರ ಕೇಳಿದ್ದೇನು ಅಂದರೆ ನನಗೆ ಚೆನ್ನಾಗಿ ನಿದ್ದೆ ಬರಬೇಕು. ನಿದ್ದೆ ಬಂದಾಗ ಯಾರು ಎಬ್ಬಿಸ್ತಾರೋ ಅವರು ಸಾಯಬೇಕು ಅಂತ ವರ ಕೇಳಿದ್ದು. ಬಹಳ ಘೋರ ಇಂಥ ವರ ಕೇಳಿದರೆ. ಹುಡುಗರಿಗೆಲ್ಲ ನಿದ್ದೆ ಜಾಸ್ತಿ. ಎಲ್ಲಿಯಾದರೂ ತಪಸ್ಸು ಮಾಡಿ ನನ್ನ ಎಬ್ಬಿಸಿದವರೆಲ್ಲ ಸಾಯಲಿ ಅಂತ ಕೇಳಿದರೆ ಏನು ಗತಿ. ಅವನಂಥ ವರ ಕೇಳಿದ್ದ. ಒಂದು ಗುಹೆ ಒಳಗೆ ಮಲಗಿದ್ದ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ಕಾಲಯವನ ಬಂದಾಗ ಕಾಲಯವನನ ಕೈಯಿಂದ ಇವನನ್ನು ಎಬ್ಬಿಸಬೇಕು. ಆವಾಗ ಕಾಲಯವನ ಸಾಯ್ತಾನೆ, ಅವನ ದೃಷ್ಟಿ ಬಿದ್ದು ಕೂಡಲೇ. ಆ ರೀತಿ ಹೋಗಿ ಪರಮಾತ್ಮ ಕೃಷ್ಣ ಮುಚುಕುಂದನ ಗುಹೆಯಲ್ಲಿ ಹೋಗಿ ಅಡಕ್ಕೊಂಡ. ಹಿಂದಿನಿಂದ ಕಾಲಯವನ ಬಂದ, ಮುಚುಕುಂದನನ್ನು ಎಬ್ಬಿಸಿದ, ಒದ್ದ. ಅವನ ದೃಷ್ಟಿ ಬಿತ್ತು, ಇವನು ಬಿದ್ದ. ಕಾಲಯವನ ಬಿದ್ದ, ಸತ್ತು. ಈ ಉಪಾಯಗಳಿರ್ತದೆ. ಹಾಗೆ ಇಲ್ಲಿಯೂ ಕೂಡ ಮುರಾಸುರ ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಪರಮಾತ್ಮ ಸೋತಂತೆ ನಟಿಸಿ ಬದರಿಕಾಶ್ರಮದ ಸಿಂಹಾವತಿ ಗುಹೆ ಒಳಗೆ ಹೋಗಿ ಮಲ್ಕೊಂಡು ಬಿಟ್ಟನಂತೆ. ಆಮೇಲೆ ಮುರಾಸುರ ಬೆನ್ನತ್ತಿ ಬಂದು ಇಲ್ಲಿ ಮಲಗಿದ್ದೀಯಾ, ನಿನ್ನನ್ನು ಈ ಕ್ಷಣ ಬಿಡೋದಿಲ್ಲ ಅಂತ ಹೇಳಿ ಅವನು ಗುಹೆ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಬದರಿಕಾಶ್ರಮದ ಗುಹೆಯಲ್ಲಿ ಪ್ರವೇಶ ಮಾಡುವಾಗ ಪರಮಾತ್ಮನ ದೇಹದಿಂದ ಒಂದು ಕನ್ಯೆ ಉತ್ಪತ್ತಿ ಆದ್ಲಂತೆ. ಒಂದು ಹೆಣ್ಣು ಮಗಳು ಸೃಷ್ಟಿಯಾದ್ಲು. ಕೈಯಲ್ಲಿ ಆಯುಧ ಹಿಡ್ಕೊಂಡು ನಿರ್ಗತ ಕನ್ಯಕಾ ತತ್ರ ವಿಷ್ಣು ದೇಹಾದ್ ಯುಧಿಷ್ಠಿರ. ಭಗವಂತನ ದೇಹದಿಂದ ಒಂದು ಕನ್ಯೆ ಉತ್ಪತ್ತಿ ಆಯಿತು. ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದಾಳೆ. ದುಷ್ಟರಿಗೆ ಭಯಂಕರಳಾಗಿದ್ದಾಳೆ. ಅವಳು ಹೊರಗೆ ಬಂದು ಅಲ್ಲಿ ಪ್ರವೇಶ ಮಾಡುವಂಥ ಮುರಾಸುರನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೊಂದೇ ಬಿಟ್ಲು. ಮುರಾಸುರನನ್ನು ಕೊಂದ ಮೇಲೆ ಪರಮಾತ್ಮ ಎದ್ದು ಹೊರಗೆ ಬರ್ತಾನೆ. ಕೇಳಿದ, ಯಾರು ನೀನು ಅಂತ ಕೇಳಿದ ಕನ್ಯೆಯನ್ನು. ಯಾರು ನೀನು?
ನೀನು ಹೇಗೆ ಈ ಮುರಾಸುರನನ್ನು ಕೊಂದೆ ಎಂದಾಗ, ನಿನ್ನ ದೇಹದಿಂದಲೇ ಹುಟ್ಟಿದವಳು ನಾನು, ನೀನು ಮಲಗಿದ್ದೆ, ನಿನ್ನ ದೇಹದಿಂದ ಹೊರಗೆ ಬಂದೆ, ಕೈಯಲ್ಲಿ ಆಯುಧ ಇತ್ತು, ನಿನ್ನ ಅನುಗ್ರಹದಿಂದಲೇ ಮುರಾಸುರನನ್ನು ಸಂಹಾರ ಮಾಡಿದೆ, ಲೋಕಕ್ಕೆ ಕ್ಷೇಮ ಆಯಿತು ಅಂತ. ಆಗ ಪರಮಾತ್ಮ ನಿನಗೇನು ವರ ಬೇಕು ಅಂತ ಕೇಳ್ತಾನೆ. ಏನಾದರೂ ವರ ಬೇಕಿದ್ದರೆ ಕೇಳು ಅಂತಂದಾಗ 3 ವರ ಕೇಳ್ತಾಳವಳು. ಒಂದು, ಎಲ್ಲ ತೀರ್ಥಗಳಿಗಿಂತಲೂ ಕೂಡ ನಾನು ಪ್ರಧಾನ ಸ್ಥಾನವನ್ನು ಪಡಿಬೇಕು, ಮುಖ್ಯ ಸ್ಥಾನ ನನಗಿರಬೇಕು. ಒಂದು, ಸರ್ವಸಿದ್ಧಿಕರಿಯಾಗಬೇಕು, ನಾನು ನನ್ನನ್ನು ಸೇವೆ ಮಾಡಿದವರಿಗೆ ಸಕಲ ಸಿದ್ಧಿ ಉಂಟಾಗಬೇಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ಉಂಟಾಗಬೇಕು. ನನ್ನನ್ನು ಉಪಾಸನೆ ಮಾಡಿದವರಿಗೆ ಯಾವ ವಿಘ್ನಗಳು ಕೂಡ ಬರಕೂಡದು. ಇಂಥ 3 ವರ ಕೇಳಿದ್ದು. ಪರಮಾತ್ಮ ವರ ಕೊಟ್ಟ. ಅವಳಿಗೆ ಏಕಾದಶಿ ಅಂತ ನಾಮಕರಣ ಮಾಡಿದ. ಹೀಗೆ ಏಕಾದಶಿ ಹುಟ್ಟಿದ್ದು ಬದರಿಯಲ್ಲಿ. ಅಲ್ಲಿ ಏಕಾದಶಿ ಉಪವಾಸ ಮಾಡೋದು ಬಹಳ ಸುಲಭ. ಯಾಕೆ ಅಂದರೆ ಹಸಿವೆನೇ ಆಗೋದಿಲ್ಲ ಆ ಚಳಿಗೆ, ಬಹಳ ಸುಲಭ. ಅಭ್ಯಾಸ ಮಾಡೋರಲ್ಲಿ ಮಾಡಿಬಿಡಬೇಕು. ಏಕಾದಶಿ ಉತ್ಪತ್ತಿ ಬದರಿಕಾಶ್ರಮದ ಗುಹೆಯಲ್ಲಿ ಪರಮಾತ್ಮನ ದೇಹದಿಂದ ಆಯಿತು. ಅವಳಿಗೆ ಏಕಾದಶಿ ಅಂತ ನಾಮಕರಣ ಮಾಡಿ 3 ವರ ಕೊಟ್ಟ. ಸರ್ವಸಿದ್ಧಿಪ್ರದಳಾಗು, ಮೋಕ್ಷಾದಿ ಸಿದ್ಧಿಯನ್ನು ಕೊಡ್ತಕ್ಕವಳಾಗು, ವಿಘ್ನ ಪರಿಹಾರಕಳಾಗು, ಸರ್ವತೀರ್ಥ ಪ್ರಧಾನಳಾಗು ಅಂತ ವರ ಕೊಟ್ಟ. ಉತ್ಪತ್ತಿ ಅಂತ ಹೆಸರಿಟ್ಟ. ಹೀಗೆ ಉತ್ಪತ್ತಿ ಏಕಾದಶಿ ಅಂತ ಪ್ರಸಿದ್ಧವಾಯಿತು. ಇದು ಉತ್ಪತ್ತಿಯಾದದ್ದು ಮಾರ್ಗಶಿರ ಮಾಸದಲ್ಲಿ ಕೃಷ್ಣ ಪಕ್ಷದ ಏಕಾದಶಿ. ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಏಕಾದಶಿ ಉತ್ಪತ್ತಿ ಆದದ್ದು. ಅವತ್ತಿನ ದಿವಸದ ಆ ತಿಥಿಗೆ ಉತ್ಪತ್ತಿ ಏಕಾದಶಿ ಅಂತಲೇ ಹೆಸರು. ಮಾರ್ಗಶಿರ ಮಾಸದಿಂದ ಕಥೆ ಪ್ರಾರಂಭ ಮಾಡ್ತಾರೆ, ಪ್ರತಿ ತಿಂಗಳ ಏಕಾದಶಿ. ಯಾಕೆಂದರೆ ಮಾರ್ಗಶಿರ ಮಾಸ ಅದು ಆರಂಭದ್ದು ಅಂತ ಅಲ್ಲಿಂದ ಲೆಕ್ಕ. ಅದು ಕೃಷ್ಣ ಪಕ್ಷದ್ದು ಮೊದಲು, ಶುಕ್ಲ ಪಕ್ಷದ ಏಕಾದಶಿ ಆಮೇಲೆ ಹೇಳ್ತಾರೆ. ಮಾಸಗಳಲ್ಲಿ 2 ಪದ್ಧತಿ, ಪೂರ್ಣಿಮಾಂತ ಮಾಸ, ಅಮಾಂತ ಮಾಸ ಅಂತ. ಪೂರ್ಣಿಮಾಂತ ಮಾಸವನ್ನು ಇಟ್ಟುಕೊಂಡು ಮೊದಲು ಮಾರ್ಗಶಿರ ಆಗ್ರಹಾಯಣ ಅಂತ ಕರೀತಾರೆ ಹಿಂದಿನದ್ದನ್ನು. ಆದ್ದರಿಂದ ಹಾಯನ ಪ್ರಾರಂಭ ಆಗೋದು ಅಲ್ಲಿಂದ. ಮಾರ್ಗಶಿರ ಮಾಸಕ್ಕೆ ಕೇಶವನೇ ನಿಯಾಮಕ. ಮಾರ್ಗಶಿರ ಮಾಸಕ್ಕೆ ನಿಯಾಮಕ ಕೇಶವ. ಕೇಶವನಿಂದ ಪ್ರಾರಂಭ. ನಾವೀಗ ಚೈತ್ರ ಅಂತ ಶುರು ಮಾಡ್ತೇವೆ ಯುಗಾದಿಯಿಂದ, ಆದರೆ ಮಾರ್ಗಶಿರ ಮಾಸಕ್ಕೆ ಕೇಶವ ಅಭಿಮಾನಿ. ಅದರಿಂದ ಮಾರ್ಗಶಿರ ಮಾಸದಲ್ಲಿ ಮೊದಲು ಕೃಷ್ಣ ಪಕ್ಷದ ಏಕಾದಶಿನೇ ಉತ್ಪತ್ತಿ ಆದದ್ದು. ಏಕಾದಶಿ ಉತ್ಪತ್ತಿ ಪರಮಾತ್ಮನ ದೇಹದಿಂದ ಆಯಿತು ಬದರಿಕಾಶ್ರಮದಲ್ಲಿ. ಉತ್ಪತ್ತಿ ಏಕಾದಶಿ ಅಂತ ಹೆಸರು. ಇದೇ ಸಂದರ್ಭದಲ್ಲಿ ಪದ್ಮಪುರಾಣ ಇನ್ನೊಂದು ಏಕಾದಶಿಯನ್ನು ಹೇಳ್ತದೆ. ಅದು ಅಪೂರ್ವ ಪರ್ವಕಾಲ ಅಂತೆ. ತ್ರಿಸ್ಪೃಶ ಏಕಾದಶಿ ಅಂತ ಒಂದು ಉಲ್ಲೇಖ ಮಾಡಿದೆ. ತ್ರಿಸ್ಪೃಶ, ತ್ರಿಸ್ಪೃಶ ಅಂದರೆ 3ರ ಸ್ಪರ್ಶ ಇರಬೇಕು. ಅಂದರೆ ಏಕಾದಶಿ ದಿವಸ ಬೆಳಗ್ಗೆ ಸ್ವಲ್ಪ ಏಕಾದಶಿ ಇರಬೇಕಂತೆ ಉದಯ ಕಾಲದಲ್ಲಿ. ಆಮೇಲೆ ದ್ವಾದಶಿ ಬರ್ತದೆ ಮಧ್ಯದಲ್ಲಿ. ದ್ವಾದಶಿ ಮುಗಿದು ರಾತ್ರಿ ಶೇಷದಲ್ಲಿ ತ್ರಯೋದಶಿ ತಿಥಿ ಬರಬೇಕಂತೆ. ಹೀಗೆ 3 ತಿಥಿಗಳು ಒಂದೇ ದಿವಸ ಸೇರಿದಾಗ ಬೆಳಗ್ಗೆ ಏಕಾದಶಿ, ಆಮೇಲೆ ದ್ವಾದಶಿ, ಅದರ ರಾತ್ರಿ ಶೇಷದಲ್ಲಿ ತ್ರಯೋದಶಿ ಇದ್ದರೆ ತ್ರಿಸ್ಪೃಶ ಏಕಾದಶಿ ಅಂತ ಹೆಸರು. ತಿಥಿರೇಕಾ ಭವೇತ್ ಸರ್ವ ಪಕ್ಷಯೋರುಭಯೋರಪಿ. ಉದಯ ಏಕಾದಶಿ ಸ್ವಲ್ಪ, ಹ್ಯಂತೆ ಚೈವ ತ್ರಯೋದಶಿ, ಮಧ್ಯೇತು ದ್ವಾದಶಿ ಪೂರ್ಣ. ಹೀಗೆ ಉದಯಕಾಲದ ಸ್ವಲ್ಪ ಹೊತ್ತು ಏಕಾದಶಿ, ಅಂತದಲ್ಲಿ ತ್ರಯೋದಶಿ, ಮಧ್ಯದಲ್ಲಿ ದ್ವಾದಶಿ ಇದ್ದರೆ ತ್ರಿಸ್ಪೃಶ ಏಕಾದಶಿ ಅಂತ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಏಕಾಮುಪೋಷಯೇತ್ತಾಂ ವೈ ಸಹಸ್ರೈಕಾದಶಿ ಫಲಂ. ಈ ತ್ರಿಸ್ಪೃಶ ಏಕಾದಶಿ ಬಂದಾಗ ಅವತ್ತು ಉಪವಾಸ ಮಾಡಿದರೆ, ಆ ಏಕಾದಶಿ ಅನುಷ್ಠಾನ ಮಾಡಿದರೆ 1000 ಏಕಾದಶಿಯ ಪುಣ್ಯ ಬರ್ತದಂತೆ. 1000 ಏಕಾದಶಿ ಪುಣ್ಯ. ಇದು ಯಾವತ್ತು ಬಂದಿದೆ ಅಂತ ಒಂದು ಸಲ ನೋಡಿದ್ವಿ ಹುಡುಕಿ. ಪಂಚಾಂಗದಲ್ಲಿ ಸಿಗಲಿಲ್ಲ ತ್ರಿಸ್ಪೃಶ ಏಕಾದಶಿ ಅಂತ. ಕೊನೆಗೆ ಈ ಕಂಪ್ಯೂಟರ್ ನೆಟ್ನಲ್ಲಿ ನೋಡಿದಾಗ 2013ನೇ ಇಸ್ವಿಯಲ್ಲಿ 2013ನೇ ಇಸ್ವಿಯ ಜೂನು ಅಥವಾ ಜುಲೈ ತಿಂಗಳಲ್ಲಿಯೋ ಏನೋ ಒಂದು ಸಲ ಬಂದಿತ್ತು ಅಂತ ಹಾಕಿದ್ದಾರೆ. ತ್ರಿಸ್ಪೃಶ ಏಕಾದಶಿ ಅವತ್ತು ಬಂದಿತ್ತು. ಬಹಳ ಅಪೂರ್ವ ಯೋಗ. ಏಕಾದಶಿ, ದ್ವಾದಶಿ, ತ್ರಯೋದಶಿ 3 ತಿಥಿಗಳು ಒಂದು ದಿವಸ ಬರ್ತಕ್ಕಂಥ ಯೋಗ ಬಹಳ ಅಪೂರ್ವದ್ದು. 13ನೇ ಇಸ್ವಿಯಲ್ಲಿ ಒಂದು ಸಲ ಬಂದಿತ್ತಂತೆ. ಅದು 1000 ಏಕಾದಶಿ ಫಲವನ್ನು ಕೊಡ್ತಕ್ಕಂಥದ್ದು. ಸಹಸ್ರಗುಣಿತಂ ಹ್ಯೇವಂ ದ್ವಾದಶ್ಯಾಂ ಪಾರಣೇ ಕೃತೆ. ಈ ಪ್ರಕಾರ ಉತ್ಪತ್ತಿ ಏಕಾದಶಿ, ಅದನ್ನು ಹೇಗೆ ಉತ್ಪತ್ತಿ ಆಯಿತು ಏಕಾದಶಿ ಅನ್ನೋದನ್ನು ತಿಳಿಸಿದರು. ಇದು ಮಾರ್ಗಶಿರ ಬಹುಳ ಪಕ್ಷದ ಏಕಾದಶಿ.
ಮಾರ್ಗಶಿರದ ಶುಕ್ಲಪಕ್ಷ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಹೆಸರು. ಮೋಕ್ಷವನ್ನು ಕೊಡ್ತಕ್ಕಂಥ ಏಕಾದಶಿ. ಹೀಗೆ ಪುತ್ರದ ಏಕಾದಶಿ ಅಂತ ಬರ್ತದೆ, ಕಾಮದ ಏಕಾದಶಿ ಅಂತ ಬರ್ತದೆ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಆಯಾ ಏಕಾದಶಿಗೆ ಒಂದೊಂದು ಫಲ ಹೇಳಿದ್ದಾರೆ. ಆ ಫಲದ ಅಪೇಕ್ಷೆ ಇದ್ದವರು ಮಾತ್ರ ಆವತ್ತು ಉಪವಾಸ ಮಾಡಬೇಕು ಅಂತ ಅರ್ಥ ಮಾತ್ರ ಅಲ್ಲ. ಅದು ನಿತ್ಯ. ಪುತ್ರದ ಏಕಾದಶಿ ಅಂತಿದೆ. ಮಕ್ಕಳು ಬೇಕಾದವರು ಮಾಡಲಿ, ನಮಗೆಲ್ಲ ಆಗಿದೆ, ನಮಗೇನು ಬೇಕಾಗಿಲ್ಲ ಅಂತ ಬಿಡಬಾರ್ದು ಮಾತ್ರ. ಅದು ನಿತ್ಯ ಮಾಡಲೇಬೇಕು. ಮಾಡಿದವರಿಗೆ ಆ ಫಲವೂ ಸಿಗ್ತದೆ ಅಂತ ತಾತ್ಪರ್ಯ ಅಷ್ಟೇ ಹೊರತು ಆ ಫಲ ಅದರ ಆಸೆ ಇದ್ದವರು ಮಾತ್ರ ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಮಾರ್ಗಶಿರ ಶುಕ್ಲಪಕ್ಷದ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಮಾರ್ಗಶೀರ್ಷೆ ಅಸಿತೆ ಪಕ್ಷೆ ಹ್ಯುತ್ಪತ್ತಿರಿತಿನಾಮತಃ. ಅಸಿತ ಪಕ್ಷದಲ್ಲಿ ಉತ್ಪತ್ತಿ ಏಕಾದಶಿ. ಅತಃ ಪರಂ ಪ್ರವಕ್ಷ್ಯಾಮಿ ಮಾರ್ಗಶೀರ್ಷೆ ಸಿತ ಆತುಯ. ಮುಂದೆ ಸಿತ ಏಕಾದಶಿ ಅಂದರೆ ಶುಕ್ಲಪಕ್ಷದ ಏಕಾದಶಿ ಬಗ್ಗೆ ಹೇಳ್ತೇವೆ. ಮೋಕ್ಷದ ಅಂತ ಹೆಸರು. ಯಾಕೆ ಆ ಹೆಸರು ಬಂತು ಅಂದರೆ, ಚಂಪಕನಗರ ಅಂತ ಒಂದು ನಗರ. ಆ ಚಂಪಕನಗರದಲ್ಲಿ ಒಬ್ಬ ವೈಖಾನಸ ಅನ್ನುವಂಥ ಒಬ್ಬ ಮನುಷ್ಯ ಇರ್ತಾನೆ, ಒಬ್ಬ ರಾಜ. ವೈಖಾನಸ ಅಂತ ಅವನ ಹೆಸರು. ಚೆನ್ನಾಗಿದ್ದ, ಮಕ್ಕಳನ್ನಂತೆ ನೋಡ್ಕೊಳ್ತಾ ಇದ್ದ ಪ್ರಜೆಗಳನ್ನು. ಇಡೀ ರಾಜ್ಯದಲ್ಲಿ ಸುಭಿಕ್ಷೆ ಎಲ್ಲ ಇತ್ತು. ಒಂದು ದಿವಸ ಅವನು ರಾತ್ರಿ ಮಲಗಿದಾಗ ಆ ವೈಖಾನಸ ಅನ್ನೋ ರಾಜನಿಗೆ ಸ್ವಪ್ನ ಬಿತ್ತು. ಏನು ಸ್ವಪ್ನ ಅಂದರೆ, ಒಂದು ದೊಡ್ಡ ಹೊಂಡದಲ್ಲಿ ಅವನ ಪಿತೃಗಳು, ಹಿಂದಿನ ಅವನ ತಂದೆ, ಅವನ ಅಜ್ಜ, ಮುತ್ತಜ್ಜ ಅವರೆಲ್ಲರೂ ಕೂಡ ಒಂದು ದೊಡ್ಡ ಪ್ರಪಾತದಲ್ಲಿ ಬಿದ್ದಿದ್ದಾರೆ. ತುಂಬ ಕ್ಲೇಶ ಪಡ್ತಾ ಇದ್ದಾರೆ. ನರಕ ಇದ್ದಂತೆ ಇದೆ. ಅಂಥ ಹೊಂಡದಲ್ಲಿ ಬಿದ್ದ ಅವನ ತಂದೆ ಈ ಪಿತೃಗಳನ್ನೆಲ್ಲ ನೋಡಿದ. ಅವರು ತಾರಯೇತಿ ತನೂಜತ್ವಮಸ್ಮಾನ್ ನಿರಯ ಸಾಗರಾತ್, ಇವನನ್ನೇ ಕೂಗಿ ಕೇಳ್ತಾ ಇದ್ದಾರೆ, ಮಗು ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡು, ಮೇಲಕ್ಕೆತ್ತು, ಬಿಡಿಸು, ಏನಾದರೂ ಮಾಡಿ ಬಿಡಿಸು ಅಂತ ಕೇಳ್ತಾ ಇದ್ದಾರೆ. ಆಗ ಅವನಿಗೆ ಅನಿಸ್ತು, ನಾನು ಎಷ್ಟು ಪ್ರಜೆಗಳನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಎಷ್ಟು ಸಂಪತ್ತುಗಳನ್ನು ಗಳಿಸಿದರೆ ಏನು ಉಪಯೋಗ? ಪುತ್ರೇತು ಜೀವಿತ ಪ್ರಾಯೇ ಬಲೀಯಸಿ ಮಹಾತ್ಮನಿ ಪಿತಾಸ್ತೆ ನರಕೇ ಘೋರೆ ತಸ್ಯ ಪುತ್ರಸ್ಯ ಕಿಂ ಫಲಂ. ಇಂಥ ಮಹಾತ್ಮನಾದ, ಪರಾಕ್ರಮಶಾಲಿಯಾದ, ಸಮರ್ಥನಾದ ಪುತ್ರ ನಾನಿದ್ದು ನನ್ನ ತಂದೆ ನರಕದಲ್ಲಿ ಬೀಳೋದನ್ನು ಕನಸಿನಲ್ಲಿ ನೋಡ್ತಾ ಇದ್ದೀನಿ. ಅವನು ನನ್ನನ್ನು ಕೂಗಿ ಕೇಳ್ತಾ ಇದ್ದಾನೆ, ಉದ್ಧಾರ ಮಾಡು ಅಂತ. ಇಂಥ ಪುತ್ರರಿದ್ದು ಏನು ಉಪಯೋಗ ಬಂತು? ನಾನು ಬದುಕಿದ್ದೇ ವ್ಯರ್ಥ. ಎಷ್ಟು ಪ್ರಜೆಗಳನ್ನು ರಕ್ಷಣೆ ಮಾಡಿದರೇನು, ನಮ್ಮ ತಂದೆಯನ್ನೇ ಉದ್ಧಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ನರಕಕ್ಕೆ ಬಿದ್ದಿದ್ದಾನೆ ಅಂತ ಬಹಳ ವ್ಯಥೆಪಟ್ಟ. ಏನಾದರೂ ಮಾಡಿ ಅವನ ತಂದೆ ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಒಂದು ಕಾಡಿಗೆ ಬಂದ. ಅಲ್ಲಿ ಋಷಿಗಳೆಲ್ಲ ಇರ್ತಾರೆ, ಕೇಳೋಣ ಅಂತ. ಪರ್ವತ ಮುನಿಗಳು ಅಂತ ನಾರದರ ಜೊತೆಗೆ ಇರುವವರು, ಸಾಧಾರಣ ಪರ್ವತ ನಾರದರು ಅಂತ ಒಟ್ಟೊಟ್ಟಿಗೆ ಇರ್ತಾರೆ. ಆ ಪರ್ವತ ಮುನಿಗಳ ಹತ್ತಿರ ಬಂದ. ಅವರನ್ನು ಕೇಳ್ತಾ ಇದ್ದಾನೆ, ಹೀಗೆ ನಾನು ಕನಸಿನಲ್ಲಿ ನನ್ನ ಪಿತೃಗಳನ್ನು ನೋಡಿದೆ, ಯಾಕೆ ಅವರು ನರಕಕ್ಕೆ ಬಿದ್ದಿದ್ದಾರೆ? ನಾನು ಧರ್ಮಿಷ್ಠನಾಗಿದ್ದೀನಿ, ಅವರ ಗುಣನೇ ನನಗೆ ಬಂದಿರೋದು, ಅವರು ಯಾಕೆ ನರಕಕ್ಕೆ ಬಿದ್ದರು? ಆಗ ಪರ್ವತ ಮುನಿಗಳು ಹೇಳ್ತಾರೆ, ಪೂರ್ವಜನ್ಮನಿ ತಾತಸ್ಥೆ ಕ್ಷತ್ರಿಯೋ ರಾಜ್ಯಗರ್ವಿತಃ ಸಪತ್ನ್ಯಾಹ ಋತುಕಾಲೇತು ರಾಜಧರ್ಮ ಪ್ರವರ್ತಿತಃ. ಹಿಂದಿನ ಜನ್ಮದಲ್ಲಿ ಅಂದರೆ ನಿನ್ನ ತಂದೆ ಅವನು ಬದುಕಿದ್ದಾಗ ಒಂದು ತಪ್ಪು ಮಾಡಿದ್ದಾನೆ. ಇಬ್ಬರು ಹೆಂಡಂದಿರಿದ್ದರು. ಒಬ್ಬ ಹೆಂಡತಿಗೆ ಋತುಕಾಲ ಅಂದರೆ ಋತುಸ್ನಾತಳಾಗಿದ್ದಾಳೆ, ಋತುಕಾಲ ಮುಗಿದು ಸ್ನಾನ ಮಾಡಿದ್ದಾಳೆ. ಅವತ್ತಿನ ದಿವಸ ಆ ಹೆಂಡತಿಯ ಇಚ್ಛೆಯನ್ನು ಪೂರೈಸಬೇಕಾಗಿತ್ತು. ಋತುಕಾಲವನ್ನು ಅತಿಕ್ರಮಣ ಮಾಡಿಕೂಡುದು ಅಂತುಂಟು ಗೃಹಸ್ಥರಿಗೆ. ಅವಳು ಋತುಕಾಲ ಮೀರಿ ಸ್ನಾನ ಮಾಡಿದಾಗ ಅವಳನ್ನು ಅತಿಕ್ರಮಣ ಮಾಡಿ ರಾಜ್ಯದ ಕೆಲಸ ಅಂತ ಎಲ್ಲೋ ನೀನು ಪ್ರವಾಸಕ್ಕೆ ಹೊರಟು ಬಿಟ್ಟು, ಅದು ಅವಳಿಗೆ ಸರಿಯಾದ ಸಮಯ. ಅಂಥ ಸಮಯವನ್ನು ಅತಿಕ್ರಮಣ ಮಾಡಿ ನೀನು ಹೋದದ್ರಿಂದ ನಿನಗೆ ಇಂಥ ಪ್ರಸಂಗ ಬಂತು. ಹೀಗೆ ಬೇಕಾದಷ್ಟು ರಾಜರ ಕಥೆ ಎಲ್ಲ ನೋಡಿದ್ದೀವಿ ನಾವು. ಈ ರೀತಿ ಆ ಋತುಕಾಲಾತಿವರ್ತನ ಅನ್ನೋ ದೋಷದಿಂದ ನೀನು ನಿನ್ನ ತಂದೆ ನರಕಕ್ಕೆ ಬಿದ್ದಿದ್ದಾನೆ. ತಾನು ಮಾತ್ರ ಬೀಳೋದಷ್ಟೇ ಅಲ್ಲದೇನೆ ತನ್ನ ಪೂರ್ವಿಕರನ್ನೂ ಕೂಡ ನರಕಕ್ಕೆ ಹಾಕಿದ್ದಾನೆ.
ಮದುವೆ ಮಾಡಿಕೊಳ್ಳೋದು ಅಂತಂದರೆ ಅದು ಒಂದು ಉತ್ತಮವಾಗಿರತಕ್ಕಂಥ ಧರ್ಮದ ಪ್ರಕ್ರಿಯೆ, ಒಂದು ಧರ್ಮಾಚರಣೆಗಿರತಕ್ಕಂಥ ಒಂದು ಆಶ್ರಮ, ಗೃಹಸ್ಥಾಶ್ರಮ. ಸಂಯಮದಿಂದಲೂ ಇರಬೇಕು, ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಶಾಸ್ತ್ರೋಕ್ತವಾಗಿ ಅದನ್ನು ಪರಿಪಾಲನೆ ಮಾಡಿದರೆ ಧನ್ಯೋ ಗೃಹಸ್ಥಾಶ್ರಮ. ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಇಂಥ ಅನಾಹುತಗಳಾಗ್ತವೆ. ಆದ್ದರಿಂದ ನೀನು ನಿನ್ನ ತಂದೆ ಋತುಕಾಲವನ್ನು ಅತಿಕ್ರಮಣ ಮಾಡಿದ ದೋಷದಿಂದ ಪಿತೃಗಳ ಸಮೇತನಾಗಿ ನರಕಕ್ಕೆ ಬಿದ್ದಿದ್ದಾನೆ. ಅದು ನಿನಗೆ ಕನಸಿನಲ್ಲಿ ಕಂಡಿರೋದು. ಈಗ ನೀನು ಅವರನ್ನು ಉದ್ಧಾರ ಮಾಡಬಹುದು. ಏನು ಮಾಡಬೇಕು? ಮಾರ್ಗಶೀರ್ಷೆ ಸಿತೆ ಪಕ್ಷೆ ಮೋಕ್ಷಾನಾಮೇತಿ ನಾಮತಃ ಸರ್ವೈಶ್ಚೈತದ್ವ್ರತಂ ಕಾರ್ಯಂ ಪಿತ್ರೇ ಪುಣ್ಯಂ ಪ್ರದೀಯತಾಂ. ಮಾರ್ಗಶೀರ್ಷ ಮಾಸ ಬರ್ತಾ ಇದೆ. ಅದರ ಶುಕ್ಲಪಕ್ಷ ಏಕಾದಶಿ ದಿವಸ ನೀನು ನಮ್ಮ ತಂದೆಗೆ ಮತ್ತು ಅವರ ತಂದೆಗಳಿಗೆಲ್ಲ ಉದ್ಧಾರ ಆಗಲಿ, ಅವರಿಗೆ ಮೋಕ್ಷ ಸಿಗಲಿ ಅಂತ ಸಂಕಲ್ಪ ಮಾಡಿ ವ್ರತ ಮಾಡು, ಉಪವಾಸ ಮಾಡು. ಆ ಪುಣ್ಯವನ್ನು ಅವರಿಗೆ ಧಾರೆ ಎರೆದು ಕೊಡು. ಅದರಿಂದ ಅವರೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತ ಹೇಳಿದಾಗ ಆ ರಾಜ ಅದೇ ರೀತಿ ಮಾರ್ಗಶಿರ ಶುದ್ಧ ಏಕಾದಶಿಯನ್ನು ಅನುಷ್ಠಾನ ಮಾಡ್ತಾನೆ. ಆಕಾಶದಲ್ಲಿ ಧ್ವನಿ ಬಂತು, ಸ್ವಸ್ತಿ ಸ್ವಸ್ತೀತಿ ತೇ ಪುತ್ರ ಪ್ರೋಚ್ಯ ಚೈವಂ ದಿವಂಗತಃ. ಅವನ ತಂದೆ, ಮಗು ನಿನಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ನಮ್ಮನ್ನು ಉದ್ಧಾರ ಮಾಡಿದೆ ಅಂತ ಹೇಳಿಕೊಂಡು ಆಕಾಶ ಮಾರ್ಗದಲ್ಲಿ ಮೋಕ್ಷಕ್ಕೆ ಹೋಗಿದ್ದಾನೆ. ತಸ್ಯ ಪಾಪಾನಿ ನಶ್ಯಂತಿ ಮೃತೋ ಮೋಕ್ಷಮವಾಪ್ನುಯಾತ್. ಹಿಂದಿನವರನ್ನೂ ಮೋಕ್ಷಕ್ಕೆ ಕಳಿಸ್ತಾನೆ, ತಾನೂ ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಚಿಂತಾಮಣಿ ಸಮಾನ ಅಂತ ಕರೀತಾರೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಏಕಾದಶಿ. ಚಿಂತಾಮಣಿ ಸಮಾನ ಅಂತ ಅದಕ್ಕೆ ರೂಢಿ ಉಂಟು. ಇದು ಪಿತೃಗಳಿಗೆಲ್ಲ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಮಾರ್ಗಶಿರ ಮಾಸ ಆದಮೇಲೆ ಪುಷ್ಯ ಬಹುಳ ಏಕಾದಶಿಗೆ ಸಫಲ ಏಕಾದಶಿ ಅಂತ ಹೆಸರು. ಪುಷ್ಯ ಬಹುಳ ಏಕಾದಶಿ ಅದರ ಅನುಷ್ಠಾನದಿಂದ ಏನು ಫಲ ಅಂತಂದರೆ, ಪೂರ್ವಕಾಲದಲ್ಲಿ ಚಂಪಾವತಿ ಅಂತ ಒಂದು ಪಟ್ಟಣ, ಆ ಚಂಪಾವತಿಯಲ್ಲಿ ಮಾಹಿಷ್ಮತ ಅಂತ ಒಬ್ಬ ರಾಜ ಆಳ್ತಾ ಇದ್ದ. ಆ ರಾಜನಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ, ಅವನ ಹೆಸರೇ ಲುಂಪಕ ಅಂತ ಕರೆದರು ಎಲ್ಲರೂ ಕೂಡ. ಲುಂಪಕ ಅಂದರೆ ಲೂಟಿ ಮಾಡುವವನು ಅಂತ ಅರ್ಥ. ಇಡೀ ರಾಜ್ಯವನ್ನು, ಪರರ ಗೃಹಗಳನ್ನು ಲೂಟಿ ಮಾಡ್ತಾ ಇದ್ದಾದ್ದರಿಂದ ಲುಂಪಕ ಅಂತ ಪ್ರಸಿದ್ಧನಾಗಿದ್ದ. ಆದ್ದರಿಂದ ತಂದೆ ಅವನನ್ನು ರಾಜ್ಯದಿಂದ ಹೊರಗೆ ಹಾಕಿದ, ಆ ಜ್ಯೇಷ್ಠ ಪುತ್ರನನ್ನು. ಅವನು ಪರಿವಾರದವರು ಕೂಡ ಬಿಟ್ಟುಬಿಟ್ರು. ಆಮೇಲೆ ಅವನು ಹೇಗೆ ಬದುಕೋದು? ಪರಿವಾರ, ಬಂಧುಗಳು ಎಲ್ಲರೂ ಕೂಡ ಬಿಟ್ಟುಬಿಟ್ರು. ಆಮೇಲೆ ಪಾಪದ ಬುದ್ಧಿ ಬಂತು. ತಂದೆಯ ಹಣವನ್ನೇ ದೋಚಬೇಕು ಅಂತ ತಾನು ಬಂದು ತಂದೆ ಕೂಡಿಟ್ಟ ಹಣವನ್ನು ದೋಚಿದ. ಅದೂ ಸಾಕಾಗಲಿಲ್ಲ. ಕೊನೆಗೆ ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದ. ಪಕ್ಷಿಗಳನ್ನೆಲ್ಲ ಕೊಂದು ಮಾಂಸ ತಿಂತಾ ಇದ್ದ. ಮಾಡಬಾರದ ಪಾಪವೇ ಇಲ್ಲ. ಭ್ರಷ್ಟಸ್ಯ ಕಾನ್ಯಾಗತಿ ಅಂತಾರೆ. ಒಂದು ಸಲ ಭ್ರಷ್ಟನಾಗಿ ಬಿಟ್ಟರೆ ಅದರ ಪರಂಪರೆನೇ ಬೆಳೀತಾ ಹೋಗ್ತದಂತೆ. ಒಂದು ಸಲ ಭ್ರಷ್ಟನಾದಾಗಲೇ ತಿದ್ದುಕೊಂಡ್ಬಿಡಬೇಕು. ಹೀಗೆ ಭ್ರಷ್ಟತೆ ಪರಂಪರೆಯೇ ಬೆಳೀತು. ಒಂದು ಸಲ ಅವನು ಏನೂ ಆಹಾರ ಸಿಗಲಿಲ್ಲ. ಬಹಳ ಕಷ್ಟಪಟ್ಟು ಹುಡುಕಿ ಒಂದಿಷ್ಟು ಹಣ್ಣು ಸಿಕ್ತು ಕಾಡಿನಲ್ಲಿ. ಒಂದು ಅಶ್ವತ್ಥ ಮರದ ಬುಡದಲ್ಲಿ ವಾಸ ಮಾಡ್ತಿದ್ದಂತೆ. ಎಲ್ಲರೂ ಬಡದು ಮಾಡಿಬಿಟ್ರು. ಅಶ್ವತ್ಥ ಮರದ ಬುಡದಲ್ಲಿ ಆ ಲುಂಪಕ ಅನ್ನೋನು ವಾಸ ಮಾಡ್ತಿದ್ದ. ಒಂದಿಷ್ಟು ಹಣ್ಣು ತಂದ. ಅಷ್ಟೊತ್ತಿಗೆ ರಾತ್ರಿ ಆಯಿತು. ಆ ಹಣ್ಣನ್ನು ಅಶ್ವತ್ಥ ಬುಡದಲ್ಲಿಟ್ಟು ಅವನು ಬಹಳ ವ್ಯಥೆಪಟ್ಟಿದ್ದ. ಇಡೀ ದಿವಸ ಉಪವಾಸ ಆಯಿತು. ಹಣ್ಣು ಸಿಕ್ತು, ರಾತ್ರಿ ಮಲಗುವ ಸಮಯ. ಆದರೆ ಇಷ್ಟು ಜ್ಞಾನ ಇತ್ತು. ಇವತ್ತು ಏಕಾದಶಿ ಅಂತ ಅನ್ನೋದು ಗೊತ್ತಿತ್ತು ಅವನಿಗೆ. ಎಷ್ಟು ಲೂಟಿ ಮಾಡಿದರೂ ಕೂಡ ಅವರಿಗೆ ಧರ್ಮಜ್ಞಾನ ಚೆನ್ನಾಗಿರ್ತದೆ. ಜ್ಞಾನ ಇಲ್ಲದೆ ಲೂಟಿ ಮಾಡೋದಲ್ಲ. ದುರ್ಯೋಧನ ಹೇಳಿದಾಗೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮಜ್ಞಾನ ಇದೆ, ಆದರೆ ಮಾಡಲಿಕ್ಕಾಗ್ತಾ ಇಲ್ಲ, ವಿಧಿ ಬಿಡ್ತಾ ಇಲ್ಲ. ಚೆನ್ನಾಗಿ ಹೇಳ್ತಾರೆ ಧರ್ಮವನ್ನು ಮಾಡು ಅಂದರೆ ಮಾಡಲಿಕ್ಕಾಗ್ತಾ ಇಲ್ಲ. ಅಧರ್ಮ ಯಾವುದು ಅಂತ ಗೊತ್ತಿರ್ತದೆ, ಬಿಡಲಿಕ್ಕಾಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿದ್ದ. ಅವತ್ತಿನ ದಿವಸ ಮಾತ್ರ ಹಣ್ಣು ಸಿಗುವಾಗಲೇ ರಾತ್ರಿ ಆಯಿತು. ಇಷ್ಟು ಹೊತ್ತು ಉಪವಾಸ ಇದ್ದೇನಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಯಾತಕ್ಕೆ ಅಂಥೇಳಿ ಆ ಹಣ್ಣನ್ನು ಅಶ್ವತ್ಥ ಬುಡದಲ್ಲಿಟ್ಟು, ದೇವರೇ ನೀನು ಪ್ರೀತನಾಗು ಅಂದುಬಿಟ್ಟ. ತಾನು ತಿನ್ನಲಿಲ್ಲ, ಹಾಗೇ ಮಲಗಿದ. ಆ ಶ್ರಮದಲ್ಲಿ ಅವನಿಗೆ ನಿದ್ದೆಯೂ ಕೂಡ ಬರಲಿಲ್ಲಂತೆ, ಜಾಗರಣನೂ ಆಯಿತು. ಇಡೀ ದಿವಸ ಹೊರಲಾಡಿದ್ದೆ. ಬೆಳಗ್ಗೆದ್ದು ದೇವರ ಮುಂದೆ ಹೇಳಿದ್ದಂತೆ, ಜಾಗರ ಆಯಿತು ಇವತ್ತು, ಅದು ನಿನಗೆ ಸಮರ್ಪಿತ ಅಂದ.
ಹಣ್ಣು ತಿನ್ನಲಿಲ್ಲ, ತಿನ್ನೋ ಮನಸ್ಸಾಗಿದ್ದಿಲ್ಲ ಅವನಿಗೆ, ಬೇಜಾರಾಗಿ ಅದೂ ಸಮರ್ಪಿತ ಅಂದ. ಜಾಗರಣವನ್ನೂ ಸಮರ್ಪಣೆ ಮಾಡಿದ. ದ್ವಾದಶಿ ದಿವಸ ಬೆಳಗ್ಗೆ ಏಳುವಾಗ ಅವನ ಮುಂದೆ ದೇವದೂತರು ನಿಂತಿದ್ದಾರೆ. ದೇವದೂತರು ನಿಂತಿದ್ದರಂತೆ ವಿಮಾನ ತಗೊಂಡು ಬಂದು, ನೀನು ಈ ಏಕಾದಶಿ ದಿವಸ ವಿಶೇಷವಾಗಿ ಅನುಸಂಧಾನಪೂರ್ವಕವಾಗಿ ಪರಮಾತ್ಮನಿಗೆ ನೀನು ತಿನ್ನದೆ ಬರೇ ಹಣ್ಣನ್ನು ನೈವೇದ್ಯ ಮಾಡಿದ್ದಿ, ಜಾಗರೋತ್ಸವ ನಡೆಸಿದಿ, ಜಾಗರವನ್ನು ಕೂಡ ಮಾಡಿದಿ. ಅದೇನು ಪೂರ್ತಿ 100ಕ್ಕೆ 100 ಅಂಕ ಬರುವಷ್ಟು ಜಾಗರ ಮಾಡಿಲ್ಲ. ಜಾಗರೋತ್ಸವ ಅಂತಂದರೆ ಒಂದು ಕ್ಷಣವೂ ಬಿಡದೆ ಹರಿನಾಮ ಕೀರ್ತನೆ ನಡೀತಾ ಇರಬೇಕು, ಅದೇನೂ ಇಲ್ಲ, ಸುಮ್ಮನೆ ಹೊರಲಾಡೇ ಮಾಡಿದ. ಆದರೂ ಕೂಡ ಸ್ವಲ್ಪ ಪುಣ್ಯ ಬಂತು, ಏನೂ ಬರೋದಿಲ್ಲ ಅಂತೇನಿಲ್ಲ. ನಮ್ಮಲ್ಲಿ 100ಕ್ಕೆ 100 ಬಂದರೆ ಮಾತ್ರ ಪಾಸು ಅಂತ ಆಗೋದಿಲ್ಲ, 35 ಬಂದರೂ ಪಾಸೆ. 35 ಅಂಕ ಅಂತೂ ಬಿತ್ತವನಿಗೆ, ಪಾಸಾದ. ಆ ಜಾಗರೋತ್ಸವಕ್ಕೆ ಅಷ್ಟೇ ಅಂಕ. ಕೆಲವರು ಹಾಗೆ ಮಾಡೋದುಂಟು, ಮಾಡಿದರೆ ಸರಿಯಾಗಿ ಮಾಡಬೇಕು, ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾವು ಮಾಡೋದಿಲ್ಲ ಅಂತ ಬಿಟ್ಟುಬಿಡ್ತಾರೆ. ಇದು ಪೂರ್ತಿ ದಡ್ಡತನ. ಪರೀಕ್ಷೆಯಲ್ಲಿ ಮಾತ್ರ ಹಾಗ ಬರೆದ್ರೆ ಸರಿಯಾಗಿ ಬರೀಬೇಕು, 100ಕ್ಕೆ 100 ಅಂಕ ಬರುವಷ್ಟು, ಇಲ್ಲದಿದ್ದರೆ ಬಿಟ್ಬಿಡೋದು ಒಳ್ಳೆಯದು ಅಂತ ಖಾಲಿ ಪೇಪರ್ ಕೊಟ್ಟು ಬಂದರೆ 0 ಸುತ್ತುತ್ತಾರೆ. ಏನಾದರೂ ಒಂದು ಕ್ವಶ್ಚನ್ ನಂಬರ್ ಹಾಕಿ ಬಂದದ್ದು ಒಂದಿಷ್ಟು ಬರಿತಾ ಹೋದರೆ 1 1 1 1 ಅಂತ ಹಾಕುವಾಗ ಈಗಿನ ಕ್ವಶ್ಚನ್ಗಳಂತೂ ಇಷ್ಟಿರ್ತದೆ, ಎಲ್ಲದಕ್ಕೂ 1 1 ಬರುವಾಗ 35 ಬಂದೇ ಬಿಡ್ತದೆ. ಹಾಗಾಗಿ ಎಲ್ಲರೂ ಪಾಸಾಗೋದು ಸುಲಭ ಆಗಿಬಿಡ್ತದೆ. ಚೂರಾದರೂ ಮಾಡಬೇಕು, ಮಾಡಿದಷ್ಟು ಸುಮ್ಮನೆ ಪರಮಾತ್ಮ 1 1 ಅಂತ ಗೀಟ್ ಹಾಕ್ತಾ ಕೊನೆಗೆ 35 ಬಂದುಬಿಡ್ತದೆ. ಅಂತೂ ಉಪವಾಸ ಮಾಡಿದ, ಕೊನೆಗೆ ಜಾಗರನೂ ಮಾಡಿದ, ಕೃಷ್ಣಾರ್ಪಣ ಮಸ್ತು ಅಂತಂದ, ದೇವಲೋಕದಿಂದ ವಿಮಾನ ಬಂತಂತೆ. ಇದು ಸಫಲ ಏಕಾದಶಿ ಅಂತ. ಇದು ಫಾಲ್ಗುಣ ಕೃಷ್ಣ ಪಕ್ಷದ ಏಕಾದಶಿಗೆ ಹೆಸರು. ಅವನಿಗೆ ಮೋಕ್ಷ ಆಯಿತು ಅಂತುಂಟು. ಅಕಸ್ಮಾತ್ ವ್ರತಮೇವೈತತ್ ಕೃತವಾನ್ ವೈ ಸಲುಂಪಕಃ. ಅಕಸ್ಮಾತ್ ನಡೆದದ್ದು, ಅದಕ್ಕೆ ಇವತ್ತು ಹೇಳೋದುಂಟು ಬಲವಂತ ಮಾಘ ಸ್ನಾನ ಅಂತ. ಮಾಘ ಮಾಸದಲ್ಲಿ ಎಲ್ಲೋ ಹೋಗಬೇಕಾಗಿತ್ತಂತೆ, ಎಬ್ಬಿಸಿದ್ರು, ಸ್ನಾನ ಮಾಡಿಸಿದರು, ಹೋಗಲೇಬೇಕಲ್ಲ, ಪ್ರಯಾಣ ಮಾಡಬೇಕು. ಅದು ಬಲವಂತ ಮಾಘ ಸ್ನಾನ, ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಬಲವಂತ ಮಾಘ ಸ್ನಾನ ಅಂತ. ಅದೂ ಕೂಡ ಆಗ್ತದೆ. ತೇನ ಪುಣ್ಯ ಪ್ರಭಾವೇಣ ಪ್ರಾಪ್ತಂ ರಾಜ್ಯಮಕಂಟಕಂ. ಇನ್ನು ಮುಂದಿಂದು ಪುಷ್ಯಮಾಸ ಶುಕ್ಲಪಕ್ಷದ ಏಕಾದಶಿನೇ ಪುತ್ರದ ಏಕಾದಶಿ ಅಂತ ಪ್ರಸಿದ್ಧಿ. ಮಕ್ಕಳನ್ನು ಕೊಡ್ತಕ್ಕಂಥ ಏಕಾದಶಿ ಅದು. ಅದಕ್ಕೂ ಕೂಡ ಒಂದು ಇತಿಹಾಸ ಹೇಳ್ತಾರೆ. ಭದ್ರಾವತಿ ಅಂತ ಒಂದು ನಗರ. ಆ ಭದ್ರಾವತಿಯಲ್ಲಿ ಸುಕೇತುಮಾನ್ ಅಂತ ಒಬ್ಬ ರಾಜ, ಚಂಪಕ ಅಂತ ಹೆಂಡತಿ. ಅವನಿಗೆ ಮಕ್ಕಳಿದ್ದಿಲ್ಲ, ಏನು ಸಂಪತ್ತಿದ್ದರೂ ಕೂಡ ಮಕ್ಕಳಿದ್ದಿಲ್ಲ. ಬಹಳ ವ್ಯಥೆ ಪಟ್ಟುಕೊಂಡು ಕೊನೆಗೆ ಕುದುರೆ ಮೇಲೆ ಕೂತ್ಕೊಂಡು ಮನೆ ಬಿಟ್ಟು ಹೊರಟಂತೆ. ಏನು ಆತ್ಮಘಾತೆ ದುರ್ಗತಿಂಚ, ಆತ್ಮಹತ್ಯೆ ಮಾಡಿಕೊಂಡ್ರೆ ದುರ್ಗತಿ ಆಗ್ತದೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಮನೆಯಲ್ಲಿರಲಿಕ್ಕೆ ಬೇಜಾರು, ಸುಮ್ಮನೆ ಕುದುರೆ ಮೇಲೆ ಕೂತ್ಕೊಂಡು ಹೋದ. ಪುರೋಹಿತರಿಗೆ, ಮಂತ್ರಿಗಳಿಗೆ, ಭೃತ್ಯರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ. ಅಂತೂ ದೊಡ್ಡ ಗಹನವಾದ ವನಕ್ಕೆ ಹೋದನಂತೆ. ಹೋದಾಗ ಅಕಸ್ಮಾತ್ ಅಲ್ಲಿ ಒಂದು ದೊಡ್ಡ ಆಶ್ರಮ ನೋಡ್ತಾನೆ. ಅನೇಕ ಋಷಿಗಳೆಲ್ಲ ಅಲ್ಲಿದ್ದರು, ಬಹಳ ಜನ ಋಷಿಗಳಿದ್ದರು. ಇವನು ಅಲ್ಲಿ ಹೋಗಿ ಖಿನ್ನನಾಗಿ ಕೂತಾಗ ಅವರು ಬಂದು ಹೇಳ್ತಾರೆ. ಇವನು ಕೇಳಿದ, ಯಾರು ನೀವು, ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ. ಅವ್ರು ಹೇಳಿದರು, ನಾವೆಲ್ಲ ವಿಶ್ವೇ ದೇವತೆಗಳು ಅಂತಂದರು. ವಿಶ್ವೇ ದೇವತೆಗಳು ಋಷಿಗಳ ರೂಪದಲ್ಲಿ ಇಲ್ಲಿ ಬಂದಿದ್ದೇವೆ. ಯಾಕೆ ಅಂದರೆ ಮಾಘ ಮಾಸ ಹತ್ತಿರ ಬರ್ತಾ ಇದೆ. ಪುಷ್ಯ ಆದಮೇಲೆ ಬರೋದೇ ಮಾಘ ಮಾಸ. ಇನ್ನು 5 ದಿವಸಕ್ಕೆ ಮಾಘ ಮಾಸ ಬರ್ತದೆ. ಅದಕ್ಕೆ ನಾವು ಪೂರ್ವಭಾವಿಯಾಗಿ ಮಾಘ ಸ್ನಾನಕ್ಕೆ ಅಂತ ಬಂದ ವಿಶ್ವೇ ದೇವತೆಗಳು ನಾವು. ಇವತ್ತು ಸರಿಯಾಗಿ ಏಕಾದಶಿ ದಿವಸ. ನೀನು ಕೂಡ ಮಕ್ಕಳಿಲ್ಲ ಅಂತ ವ್ಯಥೆಪಟ್ಟು ಕಾಡಿಗೆ ಬಂದವನು, ಅಕಸ್ಮಾತ್ ಏಕಾದಶಿಗೆ ಕಣ್ಣಿಗೆ ಬಿದ್ದಿದ್ದಿ. ಆದ್ದರಿಂದ ನೀನು ಇವತ್ತು ಏಕಾದಶಿ ವ್ರತ ಮಾಡು, ನಿನಗೆ ಪುತ್ರ ಸಂತಾನ ಆಗ್ತದೆ ಅಂತ ವಿಶ್ವೇ ದೇವತೆಗಳೇ ಹೇಳಿದ್ರಂತೆ. ಅದ್ಯೈವ ದಿವಸೇ ರಾಜನ್ ಪುತ್ರದಾನಾಮ ವರ್ತತೆ ಏಕಾದಶೀತಿ ವಿಖ್ಯಾತಂ ಕ್ರಿಯತಾಂ ವ್ರತಮುತ್ತಮಂ. ನೀನು ಈ ವ್ರತ ಮಾಡಿದರೆ ಭಗವಂತನ ಅನುಗ್ರಹದಿಂದ ನಿನಗೆ ಪುತ್ರೋತ್ಪತ್ತಿ ಆಗ್ತದೆ ಅಂತ ಹೇಳಿದ ಮೇಲೆ ಅವನು ಅದೇ ರೀತಿ ಸಂಕಲ್ಪ ಮಾಡ್ತಾನೆ. ಅವನಿಗೆ ಪುತ್ರೋತ್ಪತ್ತಿ ಆಯಿತು ಅಂತ ಉಂಟು. ಹೀಗೆ ಏಕಾದಶಿ ನಿತ್ಯವೇ ಆದರೂ ಕೂಡ, ಅವಶ್ಯ ಮಾಡಲೇಬೇಕು ಅಂತಾದರೂ ಕೂಡ ಒಂದೊಂದು ಏಕಾದಶಿಗೆ ಒಂದೊಂದು ಫಲ ಇದೆ. ಅದನ್ನು ತಿಳ್ಕೊಂಡು ಮಾಡಿದಾಗ ವಿಶೇಷವಾದಂಥ ಫಲ ಸಿಗ್ತದೆ. ಇಲ್ಲದಿದ್ದರೆ ಪುಣ್ಯ ಅಂತೂ ಬಂದೇ ಬರ್ತದೆ. ಇಂಥದ್ದು ಮುಂದಿಂದೆ ಷಟ್ತಿಲಾ ಏಕಾದಶಿ ಅಂತ ಅದಕ್ಕೆ ಹೆಸರು. ಷಟ್ತಿಲಾ ಅಂತ ಕರೀತಾರೆ. ಎಳ್ಳನ್ನು 6 ರೀತಿ ಉಪಯೋಗಿಸ್ಬೇಕಂತೆ. ಏಕಾದಶಿ ಅಂದರೆ ಏಕಾದಶಿ ಅಲ್ಲ, ದ್ವಾದಶಿ.
ಸಾಧಾರಣ ಏಕಾದಶಿ ಅಂತ ಬಳಸಿದಾಗ ಕೆಲವು ಸಲ ದ್ವಾದಶಿ ಅಂತ ಇಟ್ಕೊಳ್ಬೇಕು, ಕೆಲವು ಸಲ ಏಕಾದಶಿ ಅಂತ ಇಟ್ಕೊಳ್ಬೇಕು. ದಶಮಿ, ಏಕಾದಶಿ, ದ್ವಾದಶಿ ಅಂತ ಸೇರಿಸಿ ಒಂದು ವ್ರತ ಅದು. ಷಟ್ತಿಲಾ ಏಕಾದಶಿ ಮಾಘ ಬಹುಳದಲ್ಲಿ ಬರುವ ಏಕಾದಶಿ. ಅಂದರೆ 6 ರೀತಿ ಎಳ್ಳನ್ನು ಉಪಯೋಗಿಸಬೇಕು ಆ ದ್ವಾದಶಿ ದಿವಸ. ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲದಾತಾಚ, ಭೋಕ್ತಾಚ, ಷಟ್ತಿಲಾಹ ಪಾಪನಾಶನಾಹ. 6 ವಿಧವಾಗಿ ಕಪ್ಪು ಎಳ್ಳು, ಕರಿ ಎಳ್ಳನ್ನು ಉಪಯೋಗಿಸಬೇಕು. ತಿಲಸ್ನಾಯಿ, ಆ ದ್ವಾದಶಿ ಮಾಘ ಬಹುಳ ದ್ವಾದಶಿ ಸ್ನಾನ ಮಾಡುವಾಗ ಎಳ್ಳನ್ನು ಹಾಕಿ ಸ್ನಾನ ಮಾಡಬೇಕು. ನೀರಿನಲ್ಲಿ ಸ್ನಾನ ಮಾಡುವ ನೀರಲ್ಲಿ ಎಳ್ಳಿರಬೇಕು, ಅಥವಾ ಎಳ್ಳನ್ನು ಜಜ್ಜಿ, ಇವತ್ತಿಗೂ ಪದ್ಧತಿ ಉಂಟು ಮಾಡೋದು. ಎಳ್ಳನ್ನು ಸ್ವಲ್ಪ ಜಜ್ಜಿ ಅದನ್ನು ಮೈಗೆಲ್ಲ ಹಚ್ಚಿಕೊಂಡು ಆಮೇಲೆ ನೀರು ಹಾಕ್ಕೊಳ್ತಾರೆ, ಅದು ತಿಲಸ್ನಾಯಿ. ತಿಲೋದ್ವರ್ತಿ, ಉದ್ವರ್ತನ ಅಂತಂದರೆ ತಿಕ್ಕೋದು, ಎಳ್ಳಿನ ಪುಡಿಯಿಂದಲೇ ಮೈ ತಿಕ್ಕೊಳ್ಬೇಕು, ಅದು ತಿಲೋದ್ವರ್ತನ ಅಂತ ಕರೀತಾರೆ. ಈ ದೇವರ ಪ್ರತಿಮೆಗೂ ಕೂಡ ಉದ್ವರ್ತನ ಮಾಡೋದು ಅಂತ ಉಂಟು, ತಿಕ್ಕೋದು ಅಂತ ಅರ್ಥ. ತಿಲಸ್ನಾಯಿ, ತಿಲೋದ್ವರ್ತಿ. ತಿಲಹೋಮಿ, ಎಳ್ಳಿನ ಹೋಮ ಮಾಡಬೇಕು ಅವತ್ತು. ತಿಲೋದಕಿ, ತಿಲ ತರ್ಪಣವನ್ನು ಕೊಡಬೇಕು, ಎಳ್ಳನ್ನು ದಾನ ಮಾಡಬೇಕು, ಎಳ್ಳನ್ನು ತಿನ್ನಬೇಕು. ಇಷ್ಟು ಮಾಡಿದರೆ ಷಟ್ತಿಲಾ ಏಕಾದಶಿ ಅಂತ ಕರೀತಾರೆ. ಕಪ್ಪು ಎಳ್ಳೇ ಆಗಬೇಕು. ಒಬ್ಬ ಗೃಹಿಣಿ ಇದ್ದಂತೆ ಮನುಷ್ಯ ಲೋಕದಲ್ಲಿ, ಒಳ್ಳೆ ಧರ್ಮಾನುಷ್ಠಾನ, ಏನು ಉಪವಾಸ, ವ್ರತ, ನಿಯಮ, ವಿಷ್ಣು ಪಂಚಕ, ಭೀಷ್ಮ ಪಂಚಕ ಎಲ್ಲ ಮಾಡಿದ್ದಾಳೆ. ಆದರೆ ದಾನ ಮಾತ್ರ ಮಾಡ್ತಿದ್ದಿಲ್ಲಂತ. ಇವತ್ತಿಗೂ ಹಾಗಿದ್ದಾರೆ ಕೆಲವರು. ಏನಾದರೂ ಉಪವಾಸ ವ್ರತ ಇದ್ದರೆ ಹೇಳ್ರಿ ಮಾಡ್ತೀವಿ, ನೀವು ಡೊನೇಷನ್ ಎಲ್ಲ ಕೇಳಬೇಡಿ ಅಂತಾರೆ. ವ್ರತ ಹೇಳ್ರಿ ಬೇಕಾದ್ರೆ ಮಾಡ್ತೀವಿ ಅಂತ. ಯಾಕೆ ಅಂತಂದರೆ ನಮಗೂ ಉಳಿತಾಯ ಆಗ್ತದೆ ಅಂತ. ಉಪವಾಸಗಳಿದ್ದರೆ ಮಾಡ್ತೀವಿ ಬೇಕಾದರೆ, ಆದರೆ ದಾನ ಮಾತ್ರ ಹೇಳಬೇಡಿ. ಅವಳಂಥವಳು ಉಪವಾಸ ಮಾಡ್ತಿದ್ಲು ಬೇಕಾದಷ್ಟು, ಆದರೆ ದಾನ ಮಾತ್ರ ಮಾಡಿಲ್ಲ. ಒಬ್ಬ ಬ್ರಾಹ್ಮಣರಿಗೆ ಕೈಯಲ್ಲಿ ಊಟ ಒಂದು ತುತ್ತು ಹಾಕಿಲ್ಲ, ಊಟ ಬಡಿಸಿಲ್ಲ, ಊಟ ಮಾಡಿಸಿಲ್ಲ. ದಾನಂತೂ ಇಲ್ಲವೇ ಇಲ್ಲ. ಒಂದು ದಿವಸ ಪರಮಾತ್ಮನೇ ಬಂದಂತೆ, ಭಗವಂತನೇ ಭಿಕ್ಷುಕನಾಗಿ ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡ್ಕೊಂಡು ಅವಳ ಮನೆಗೆ ಬಂದ. ಭಿಕ್ಷಾಂ ದೇಹಿ ಅಂತ ಬಂದರೆ ಅಂಥವ್ರನ್ನೆಲ್ಲ ಕಂಡ್ರೆ ಸಿಟ್ಟು ಬರ್ತಿತ್ತಂತೆ. ಯಾರಾದರೂ ಏನಾದರೂ ಕೇಳಲಿಕ್ಕೆ ಬಂದರೆ, ಯಾಚನೆ ಮಾಡಲಿಕ್ಕೆ ಬಂದರೆ ಸಿಟ್ಟು ಅವರನ್ನು ಕಂಡ್ರೆ. ಕೇಳ್ತಾರಲ್ಲ ಅಂತ ಸಿಟ್ಟು ಬಂತು. ಒಂದು ಮಣ್ಣಿನ ಹೆಂಟೆ ತಂದು ಭಿಕ್ಷಾಪಾತ್ರೆಗೆ ಹಾಕಿದ್ಲಂತೆ. ಸೀದಾ ಹೋದ, ವಿಷ್ಣುವೇ ಹೋದ, ಭಿಕ್ಷಾಪಾತ್ರೆಯಲ್ಲಿ ಮಣ್ಣು ಹಾಕಿಸ್ಕೊಂಡು ಹೋದ. ಆಮೇಲೆ ಅವಳು ಕಾಲಾಂತರದಲ್ಲಿ ಸತ್ಲು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಲಂತೆ. ಸ್ವರ್ಗಕ್ಕೆ ಹೋದ್ಲು. ಒಳ್ಳೆ ಮನೆ, ಅದ್ಭುತವಾದ ಮನೆ, ಗೃಹಿಣಿ, ಅಲಂಕಾರ ಮಾಡಿಕೊಂಡು ಸ್ವರ್ಗದಲ್ಲಿ ಆ ಮನೆಗೆ ಹೋಗಿ ಸೇರಿದ್ದಾಳೆ. ಯಾಕೆ ಹೋದ್ಲು ಅಂತಂದರೆ ಬೇಕಾದಷ್ಟು ವ್ರತ, ನಿಯಮ, ಉಪವಾಸ, ಧರ್ಮ ಮಾಡಿದ್ಲು. ಅದರಿಂದ ಸ್ವರ್ಗ ಸಿಕ್ತು, ಒಳ್ಳೆಯ ಮನೆ ಸಿಕ್ತು. ಆದರೆ ಆ ಮನೆ ಮಾತ್ರ ಖಾಲಿ, ಏನಿಲ್ಲ. ಒಂದು ಮೂಟೆ ಅಕ್ಕಿ ಇಲ್ಲ, ಒಂದು ಪಾತ್ರೆಯಲ್ಲಿ ಏನೇನೂ ಇಲ್ಲ. ಇಡೀ ಮನೆ ಖಾಲಿ. ಏನು ತಾನೇ ಬೇಯಿಸಿ ತಿನ್ನಬೇಕು ಅಂದರೆ ಏನಿಲ್ಲ, ಅಂಥ ಮನೆ ಸಿಕ್ತು. ಭಾಳ ದುಃಖ ಆಯಿತು. ಹೋಗಿ ವಿಷ್ಣುವನ್ನು ಕೇಳಿದ್ದಂತೆ, ಎಂಥ ಸ್ವರ್ಗದಲ್ಲಿ ಇಂಥ ಮನೆ, ಆದರೆ ಖಾಲಿ ಮನೆ, ಏನೇನೂ ಇಲ್ವಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಪರಮಾತ್ಮ ಹೇಳಿದ್ದಂತೆ, ನೀನು ಭೂಲೋಕದಿಂದ ಬಹಳ ಅದ್ಭುತವಾಗಿ ಬಂದಿದ್ದೆ ಅಂತ ನಿನ್ನನ್ನು ನೋಡಲಿಕ್ಕೆ ಬಹಳ ಜನ ಬರ್ತಾರೆ, ನಿನ್ನನ್ನು ಭೇಟಿಯಾಗಿ ಹೋಗೋಣ ಅಂತ ಬರ್ತಾರೆ. ಬಾಗಿಲು ತೆಗಿಬೇಡ ನೀನು ಯಾರಿಗೂ ಅಂತಂದು. ಯಾರಿಗೂ ಬಾಗಿಲು ತೆಗಿಬೇಡ. ಅವರು ಬಾಗಿಲು ಬಡಿದ್ರೆ ಅಲ್ಲೇ ಒಳಗೆ ನಿಂತುಕೊಂಡು ಕೇಳು, ಷಟ್ತಿಲಾ ಏಕಾದಶಿ ಅಂದರೆ ಏನು, ಹೇಗೆ ಮಾಡಬೇಕು ಅಂತ ಕೇಳು. ಯಾರು ಹೇಳ್ತಾರೋ ಅವ್ರಿಗೆ ಬಾಗಿಲು ತೆಗಿ ಅಂತ ಅಂದ ಪರಮಾತ್ಮ. ಯಾರು ಹೇಳ್ತಾರೋ ಅವ್ರಿಗೆ ಬಾಗಿಲು ತೆಗಿ, ಆವಾಗ ನಿನ್ನ ಮನೆ ತುಂಬುತ್ತೆ ಅಂತ ಅಂದ. ಸರಿ, ಯಾರ್ಯಾರೋ ಬರ್ತಿದ್ರು, ಬಂದವರಿಗೆಲ್ಲ ಕೇಳ್ತಿದ್ಲು, ಷಟ್ತಿಲಾ ಏಕಾದಶಿ ಅಂದರೆ ಏನು ಗೊತ್ತೇ ಅಂತ. ಯಾರಿಗೂ ಗೊತ್ತಿಲ್ಲ. ಷಟ್ತಿಲಾ ಅಂದರೆ ಏನು, 6 ರೀತಿ ಉಪಯೋಗಿಸೋದು ಹೇಗೆ ಗೊತ್ತಿಲ್ಲ. ಕೊನೆಗೆ ಒಬ್ಬಳು ಹೇಳಿದ್ದಂತೆ, ಷಟ್ತಿಲಾ ಏಕಾದಶಿ ಅಂದರೆ ತಿಲಸ್ನಾನ, ತಿಲೋದ್ವರ್ತನ, ತಿಲಭಕ್ಷಣ, ತಿಲದಾನ, ತಿಲಹೋಮ ಇವೆಲ್ಲ ಮಾಡಿದರೆ ಏಕಾದಶಿ, ದ್ವಾದಶಿ ದಿವಸ ಅದಕ್ಕೆ ಷಟ್ತಿಲಾ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿ, ನಾನು ಮಾಡಿದ್ದೀನಿ, ಅದರ ಪುಣ್ಯ ಕೊಡ್ತೇನೆ ಅಂತ ಹೇಳಿದ್ದಂತೆ. ಆಮೇಲೆ ಬಾಗಿಲು ತೆಗಿತಾಳೆ. ಅವಳು ಉಪದೇಶ ಮಾಡಿದ್ಲು. ಅನಂತರದಲ್ಲಿ ಷಟ್ತಿಲಾ ಏಕಾದಶಿ ಅನುಷ್ಠಾನ ಮಾಡಿದ ಮೇಲೆ ಅವಳ ಮನೆ ತುಂಬಿತು ಅಂತ ಉಂಟು. ದ್ವಾರಂ ನೋದ್ಘಾಟಯವಿನ ಷಟ್ತಿಲಾ ಪುಣ್ಯವಾಚನಾತ್. ಷಟ್ತಿಲಾ ಹೇಳೋ ತನಕ ಬಾಗಿಲು ತೆಗಿಬೇಡ ಅಂತಂದಾಗ, ಅನ್ಯಯಾ ಕಥಿತಂ ತತ್ರ ದ್ರಷ್ಟವ್ಯ ಮಾನುಷೀಮಯ. ಒಬ್ಬ ಮನುಷ್ಯಳು ಸ್ವರ್ಗಕ್ಕೆ ಬಂದಿದ್ದಾಳೆ, ನೋಡಬೇಕು ಅಂತ ಬಂದವಳು ಅವಳನ್ನು ನೋಡಲಿಕ್ಕೋಸ್ಕರ ಇದನ್ನು ಹೇಳಿದ್ಲು. ಆಮೇಲೆ ಅವಳು ಷಟ್ತಿಲಾ ಏಕಾದಶಿ ಅನುಷ್ಠಾನ ಮಾಡಿ ಆಮೇಲೆ ಅವಳಿಗೆ ಬೇಕಾದಷ್ಟು ಸಂಪತ್ತು ಬಂತು ಅಂತ ಇದು ಕಥೆ.
ಇವತ್ತಿಗೂ ಪದ್ಧತಿ ಉಂಟು. ಎಳ್ಳನ್ನು ಈ ರೀತಿ ಬಳಸಬೇಕು. ಅದು ಪರಮಾತ್ಮನ ದೇಹದ ಬೆವರಿನಿಂದ ಹುಟ್ಟಿದ್ದು. ಮಧುರಾಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇಹದ ಬೆವರಿನಿಂದ ಹುಟ್ಟಿದ್ದು ಎಳ್ಳು ಅತ್ಯಂತ ಪವಿತ್ರ. ಆದ್ದರಿಂದ ಮನೆಯಲ್ಲಿ ಸದಾ ಇರಬೇಕು ಅಂತುಂಟು. ಭಗವಂತನ ದೇಹದಿಂದ ಹುಟ್ಟಿದ್ದು. ಎಲ್ಲಿ ಎಳ್ಳಿರ್ತದೋ ಅಲ್ಲಿ ಒಂದು ಭೂತ ಪ್ರೇತಗಳು ಬರೋದಿಲ್ಲ ಅಂತ ಉಂಟು. ಆದರೆ ಕೆಲವು ಕಡೆ ದುರಂತ ಅಂತಂದರೆ ಕರಿ ಎಳ್ಳನ್ನು ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ಅದು ಅವತ್ತಿನ ದಿವಸ ಮಾತ್ರ ಬಳಸಬೇಕು, ಆದ್ದರಿಂದ ಬೇರೆ ದಿವಸ ಅದನ್ನು ಮುಟ್ಟಲೇಬಾರ್ದು ಅಂತನ್ನೋ ರೀತಿ ಹೆದರುವವರಿದ್ದಾರೆ. ಆದರೆ ಅದು ಅಷ್ಟು ಸನ್ನಿಧಾನ ಪಾತ್ರ, ಪರಮಾತ್ಮನ ಸನ್ನಿಧಿಯನ್ನು ತಂದುಕೊಡ್ತಕ್ಕಂಥದ್ದು, ಬಹಳ ಪುಣ್ಯಪ್ರದವಾದ್ದು. ಎಷ್ಟು ಎಳ್ಳು ಎಲ್ಲಿರ್ತದೋ ಅಲ್ಲಿ ಯಾವ ಅಸುರರು ರಾಕ್ಷಸರು ಪ್ರವೇಶ ಇಲ್ಲ ಅಂತ ಉಂಟು. ಅದಕ್ಕೆ ಎಲ್ಲ ಕಡೆ ಎಳ್ಳನ್ನು ಸುತ್ತಲೂ ಹಾಕಿ ಕರ್ಮಗಳನ್ನು ಮಾಡೋದು, ಯಾರೂ ಕೂಡ ಬರ್ಕೂಡ್ದು ಅಂತ. ಗೃಹಕ್ಕೆ ಬಂಧನ ಮಾಡುವಾಗಲೂ ಕೂಡ ಮನೆ ಸುತ್ತಲೂ ಎಳ್ಳು ಹಾಕ್ತಾರೆ. ಬಿಳಿ ಸಾಸಿವೆ, ಎಳ್ಳು ಇದನ್ನು ಮನೆ ಸುತ್ತಲೂ ಹಾಕಿಬಿಟ್ರೆ ಮನೆಯಲ್ಲಿ ಒಂದು ಪಿಶಾಚಿ ಭೂತವು ಕೂಡ ಪ್ರವೇಶ ಮಾಡೋದಿಲ್ಲ ಅಂತ ಉಂಟು. ಬಿಳಿ ಸಾಸಿವೆಗೂ ಆ ಶಕ್ತಿ ಇದೆ, ಎಳ್ಳಿಗಿದೆ. ಅದರಿಂದ ಆ ಎಳ್ಳನ್ನು 6 ರೀತಿಯಲ್ಲಿ ಉಪಯೋಗಿಸೋದು. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ, ಷಟ್ತಿಲಾ ಏಕಾದಶಿ. ಇನ್ನು ಮುಂದಿನ ಚರಿತ್ರೆ ನಾಳೆ ಮುಂದುವರಿಸ್ತೇನೆ. ಆ ಏಕಾದಶಿ ಮಹಿಮೆಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ವಿ. ವೇದವ್ಯಾಸ ದೇವರು ಮಾರ್ಗಶಿರ ಕೃಷ್ಣ ಪಕ್ಷದ ಏಕಾದಶಿಯಿಂದ ಆ ಪ್ರತಿಯೊಂದು ಏಕಾದಶಿಯ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಮೊದಲು ಏಕಾದಶಿ ಉತ್ಪತ್ತಿಯಾದದ್ದು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ ಏಕಾದಶಿ ದಿವಸ. ಅವತ್ತು ಅದಕ್ಕೆ ಉತ್ಪತ್ತಿ ಏಕಾದಶಿ ಅಂತ ಹೆಸರು. ಮುರ ಎಂಬಂಥ ಒಬ್ಬ ಅಸುರ ಇರ್ತಾನೆ. ಆ ಮುರ ನಾಮಕ ಅಸುರ ದೇವತೆಗಳನ್ನೆಲ್ಲ ಪೀಡಿಸ್ತಾ ಇದ್ದಾಗ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಮುರಾಸುರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಮಧ್ಯದಲ್ಲಿ ಒಮ್ಮೆ ಯುದ್ಧ ಮಾಡ್ತಾ ಮಾಡ್ತಾ ಭಗವಂತ ನಾಟಕ ಮಾಡಿ ಲೋಕ ವಿಡಂಬನಾರ್ಥವಾಗಿ ತಾನು ಸೋತಂತೆ ನಟನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ಆ ಬದರಿಯ ಗುಹೆಯಲ್ಲಿ ಸಿಂಹಾವತಿ ಅನ್ನುವಂಥ ಒಂದು ಗುಹೆಯಲ್ಲಿ ಮಲಗ್ತಾನೆ. ಹಿಂದಿನಿಂದ ಮುರಾಸುರ ಅಲ್ಲಿ ಹೋಗಿ ಗುಹೆಗೆ ಹೋಗಿ ಅವನನ್ನು ಪರಮಾತ್ಮನನ್ನು ವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಗುಹೆ ಬಾಗಿಲುವರೆಗೆ ಹೋಗ್ತಾನೆ. ಆವಾಗ ಪರಮಾತ್ಮನ ದೇಹದಿಂದಲೇ ಆ ಬದರಿಕಾಶ್ರಮದ ಗುಹೆಯಲ್ಲಿ ಮಲಗಿದ ಭಗವಂತನ ಶರೀರದಿಂದ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಅವಳಿಗೆ ಏಕಾದಶಿ ಅಂತ ಹೆಸರು. ಅವತ್ತು ಹುಟ್ಟಿದ್ರಿಂದ ಉತ್ಪತ್ತಿ ಏಕಾದಶಿ ಅಂತ ಕರೀತಾರೆ. ಕೈಯಲ್ಲಿ ಆಯುಧ ಹಿಡ್ಕೊಂಡೇ ಹುಟ್ಟಿದ್ಲು. ಮುರಾಸುರನನ್ನು ವಧೆ ಮಾಡಿದ್ಲು. ಆಮೇಲೆ ಪರಮಾತ್ಮನಿಂದ ವರ ಪಡಿತಾಳೆ. ನನ್ನನ್ನು ಉಪೋಷಣ ಮಾಡಿದವರಿಗೆ, ಅಂದರೆ ಉಪಾಸನೆ ಮಾಡಿದವರಿಗೆ, ಏಕಾದಶಿ ಅನುಷ್ಠಾನ ಮಾಡಿದವರಿಗೆ ಸರ್ವಸಿದ್ಧಿ ಆಗಬೇಕು. ನಾನು ಎಲ್ಲ ಧರ್ಮಕ್ಕಿಂತ ಪ್ರಧಾನ ಧರ್ಮ ಅಂತ ನಾನು ಅನ್ನಿಸ್ಕೊಳ್ಬೇಕು. ಇದೆಲ್ಲ ವರ ಕೇಳಿದ್ಲು. ಎಲ್ಲ ಕಾರ್ಯಗಳಿಗೆ ಬರ್ತಕ್ಕಂಥ ವಿಘ್ನ ಪರಿಹಾರಗಳಾಗಬೇಕು ಅಂತ 3 ವರ ಕೇಳ್ತಾಳೆ. ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತಾರೆ. ಎಷ್ಟು ವ್ರತಗಳಿದ್ದರೂ ಏಕಾದಶಿಯ ಹಿಂದೆ. ಪ್ರಥಮವಾಗಿರುವಂಥ ವ್ರತ ಏಕಾದಶಿ ವ್ರತ. ಸಕಲ ಗ್ರಂಥಗಳು ಭಾಗವತದ ಹಿಂದೆ, ಸಕಲ ದೇವತೆಗಳು ವಿಷ್ಣುವಿನ ಹಿಂದೆ. ಆ ರೀತಿಯಾದಂಥ ಒಂದು ಸ್ಥಾನ ಏಕಾದಶಿಗೆ ಬಂದಿದೆ. ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಹೆಸರು. ವೈಖಾನಸ ಅಂತ ಒಬ್ಬ ರಾಜ ಇರ್ತಾನೆ. ಅವನೊಮ್ಮೆ ಕನಸಿನಲ್ಲಿ ತನ್ನ ಪಿತೃಗಳನ್ನು ನೋಡಿದ. ಅವನ ತಂದೆ ಅವರೆಲ್ಲ ಪೂರ್ವಿಕರೆಲ್ಲ ನರಕದಲ್ಲಿ ಬಿದ್ದದ್ದನ್ನು ನೋಡ್ತಾನೆ. ಅವರೆಲ್ಲ ಇವನನ್ನು ಕೇಳ್ಕೊಳ್ತಾ ಇರ್ತಾರೆ, ನಮ್ಮ ವಂಶದಲ್ಲಿ ಹುಟ್ಟಿದ್ದಿ, ನನ್ನನ್ನು ಉದ್ಧಾರ ಮಾಡು ನಮ್ಮನ್ನು ಅಂತ ಕೇಳಿಕೊಂಡಾಗ ಅವನು ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ ಸರಿಯಾಗಿ ಪ್ರಾಪ್ತವಾಗಿತ್ತು. ಅವನು ಆ ರೀತಿ ಸಂಕಲ್ಪ ಮಾಡಿ ಆ ಏಕಾದಶಿ ಅನುಷ್ಠಾನ ಮಾಡಿದಾಗ ಪಿತೃಗಳೆಲ್ಲ ಉದ್ಧಾರ ಆದರು ಅಂತ ಉಂಟು. ನಿನ್ನೆ ಹೇಳಿದಂತೆ ಇದು ಕೇವಲ ಈ ಫಲಕ್ಕೋಸ್ಕರ ಮಾತ್ರ ಏಕಾದಶಿ ಅನುಷ್ಠಾನ ಮಾಡೋದಲ್ಲ, ಇದು ಎಲ್ಲ ಮಾಡಲೇಬೇಕು. ಮಾಡಿದ್ರಿಂದ ಈ ಫಲವು ಆನುಷಂಗಿಕವಾಗಿ ದೊರೆಯುತ್ತದೆ, ಅಷ್ಟೇ ಅರ್ಥ. ಪುಷ್ಯಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಸಫಲ ಏಕಾದಶಿ ಅಂತ ಹೆಸರು. ಲುಂಪಕ ಅಂತ ಒಬ್ಬ ರಾಜಕುಮಾರ ಇರ್ತಾನೆ. ಅವನಿಗೆ ಲುಂಪಕ ಅಂತ ಯಾರೂ ಹೆಸರಿಟ್ಟಿರಲಿಕ್ಕಿಲ್ಲ. ಅವನು ಲೂಟಿ ಮಾಡ್ತಾ ಇದ್ದ ಎಲ್ಲ ಕಡೆ, ಆದ್ದರಿಂದ ಅವನನ್ನು ಲುಂಪಕ ಅಂತ ಕರೀತಾ ಇದ್ದರು. ಇಷ್ಟು ಭ್ರಷ್ಟನಾದವನು ಮನೆಯಿಂದ ಹೊರಗೆ ಅವನನ್ನು ಮನೆಯಿಂದ ಹೊರಗೆ ಹಾಕಿದರು, ದೇಶದಿಂದ ಹೊರಗೆ ಹಾಕಿದರು. ಕಾಡಿಗೆ ಬಂದು ವಾಸ ಮಾಡ್ತಾ ಇದ್ದ. ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿದ್ದಾಗ ಸರಿಯಾಗಿ ಪುಷ್ಯಮಾಸದ ಬಹುಳಪಕ್ಷ ಏಕಾದಶಿ ಬರ್ತದೆ. ಏನೂ ಸಿಗಲಿಲ್ಲ ಅವತ್ತು ಅವನಿಗೆ.
ಎಲ್ಲರಿಂದಲೂ ಬಹಿಷ್ಕೃತನಾಗಿದ್ದ. ಸಾಯಂಕಾಲದವರೆಗೆ ಹುಡುಕಿದಾಗ ಒಂದಿಷ್ಟು ಹಣ್ಣು ಸಿಕ್ತು. ಅದನ್ನು ಅಶ್ವತ್ಥ ಬುಡದಲ್ಲಿಟ್ಟು ಅಕಸ್ಮಾತ್ ವಿಷ್ಣುವಿನ ಸ್ಮರಣೆ ಮಾಡಿ ನಿನಗೆ ಅರ್ಪಿತ ಅಂತಂದ. ತಾನು ತಿನ್ನಲಿಲ್ಲ. ಹಾಗೆಯೇ ದುಃಖದಲ್ಲಿ ಇಡೀ ರಾತ್ರಿ ಕಳೆದ. ಅವತ್ತು ಪುಷ್ಯಮಾಸ, ಕೃಷ್ಣಪಕ್ಷ, ಏಕಾದಶಿ. ಉಪವಾಸನೂ ಮಾಡಿದ, ರಾತ್ರಿ ಜಾಗರಣವನ್ನೂ ಮಾಡಿದ. ಮರುದಿವಸ ಬೆಳಗಾಗುವಾಗ ಅವನಿಗೆ ದೇವತೆಗಳೆಲ್ಲ ಬಂದು ದಿವ್ಯವಾದ ರಾಜ್ಯವನ್ನು ಕೊಟ್ಟರು ಅಂತ ಕಥೆ. ಇದು ಸಫಲ ಏಕಾದಶಿ. ಪುಷ್ಯಮಾಸದ ಶುಕ್ಲ ಪಕ್ಷದಲ್ಲಿ ಪುತ್ರದ ಏಕಾದಶಿ ಅಂತ ಹೆಸರು. ಕೇತುಮಾನ್ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಮಕ್ಕಳಿರೋದಿಲ್ಲ. ಬಹಳ ನಿರ್ವಿಣ್ಣನಾಗಿ ಕಾಡಿಗೆ ಹೋದಾಗ ಕಾಡಿನಲ್ಲಿ ಒಂದು ಸರೋವರದ ಬಳಿ ಹೋಗ್ತಾನೆ. ಅಲ್ಲಿ ಅನೇಕ ಋಷಿಗಳಿರ್ತಾರೆ. ಅವರೆಲ್ಲ ವಿಶ್ವೇ ದೇವತೆಗಳು ಋಷಿಗಳ ರೂಪದಲ್ಲಿ ಅಲ್ಲಿ ಬಂದಿರ್ತಾರೆ. ಮಾಘ ಸ್ನಾನಕ್ಕೆ ಅಂತ ಬಂದವರು. ಅವರು ಹೇಳ್ತಾರೆ, ಇವತ್ತು ಸರಿಯಾಗಿ ಏಕಾದಶಿ ಬಂದಿದೆ, ಈ ಏಕಾದಶಿಯನ್ನು ನೀನು ಅನುಷ್ಠಾನ ಮಾಡು, ಅದರಿಂದ ನಿನಗೆ ಮಕ್ಕಳಾಗ್ತದೆ ಅಂತ ಹೇಳಿದ ಮೇಲೆ ಆ ಕೇತುಮಾನನ್ನೋನು ಮಕ್ಕಳನ್ನು ಪಡೆದ. ಆ ಪುಷ್ಯಶುದ್ಧ ಏಕಾದಶಿ ಪುತ್ರದ ಏಕಾದಶಿ ಅಂತ ಪ್ರಸಿದ್ಧವಾಯಿತು. ಮಾಘ ಕೃಷ್ಣ ಪಕ್ಷದ ಏಕಾದಶಿಗೆ ಷಟ್ತಿಲಾ ಏಕಾದಶಿ ಅಂತ ಹೆಸರು. ಅವತ್ತಿನ ದ್ವಾದಶಿ ದಿವಸ ಮಾಘ ಕೃಷ್ಣ ಪಕ್ಷದ ದ್ವಾದಶಿ ದಿವಸ ತಿಲಭಕ್ಷಣ, ತಿಲದಿಂದ ಉದ್ವರ್ತನ, ತಿಲದ ಸ್ನಾನ, ತಿಲದ ಹೋಮ, ತಿಲದ ದಾನ, ತಿಲ ಸ್ನಾನ ಇವೆಲ್ಲ ಮಾಡಬೇಕು. ಒಟ್ಟು 7 ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸಬೇಕು. ಅದಕ್ಕೆ ಷಟ್ತಿಲಾ ಏಕಾದಶಿ ಅಂತ ಕರೀತಾರೆ. ಮೈಯನ್ನು ಬೇರೆ ಯಾವುದೋ ಒಂದು ಪುಡಿಯಿಂದಲ್ಲ, ಅವತ್ತು ಎಳ್ಳಿನಿಂದಲೇ ಎಳ್ಳನ್ನು ಕುಟ್ಟಿ ಜಜ್ಜಿ ಅದರ ಪುಡಿಯಿಂದಲೇ ಮೈಯನ್ನು ತಿಕ್ಕೊಳ್ಬೇಕು. ಅದಕ್ಕೆ ಉದ್ವರ್ತನ ಅಂತ ಕರೀತಾರೆ. ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ ತಥೈವಚ ಅಂತ 6 ರೀತಿಯ ಎಳ್ಳನ್ನು ಉಪಯೋಗಿಸಬೇಕು. ಇದನ್ನು ಒಬ್ಬ ಹೆಣ್ಣು ಮಗಳು ಅನುಷ್ಠಾನ ಮಾಡಿ, ಅವಳು ಒಬ್ಬ ಗೃಹಿಣಿ ಇರ್ತಾಳೆ, ಎಲ್ಲ ಧರ್ಮಾನುಷ್ಠಾನ ಮಾಡಿದ್ದಾಳೆ, ಆದರೆ ದಾನ ಮಾತ್ರ ಮಾಡ್ತಿದ್ದಿಲ್ಲ. ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಅಂತ ವಿಷ್ಣು ಬರ್ತಾನೆ. ಭಿಕ್ಷೆ ಬೇಡಲಿಕ್ಕೆ ಬಂದ, ಇನ್ನೇನೂ ದಾನ ಕೇಳಲಿಲ್ಲ. ಭಿಕ್ಷೆಗೆ ಅಂತ ಬಂದರೆ ಮಣ್ಣನ್ನು ಹಾಕಿದ್ಲಂತೆ. ಭಿಕ್ಷೆ ಪಾತ್ರೆಗೆ ಮಣ್ಣು ಹಾಕಿದ್ಲು. ಯಾರಾದರೂ ಭಿಕ್ಷೆ ಬೇಡಲಿಕ್ಕೆ ಬಂದರೆ, ದಾನ ಕೇಳಲಿಕ್ಕೆ ಬಂದರೆ ಸಿಟ್ಟು ಬರ್ತಿತ್ತಂತ ಅವಳಿಗೆ. ಅದಕ್ಕೆ ವಿಷ್ಣುವೇ ಬಂದ, ಮಣ್ಣು ಹಾಕಿದ್ಲು. ಸರಿ, ಆಮೇಲೆ ಅವಳ ಕಾಲ ಮುಗೀತು. ಸ್ವರ್ಗಕ್ಕೆ ಹೋದ್ಲು. ಒಳ್ಳೆ ಭವನ, ದೊಡ್ಡ ಅರಮನೆ, ಅಲ್ಲಿದ್ದಾಳೆ. ಆದರೆ ಮನೆ ಒಳಗೆ ಒಂದು ಕಾಳು ಅಕ್ಕಿ ಇಲ್ಲ, ತಿನ್ನಲಿಕ್ಕೆ ಒಂದು ಕಾಳು ಧಾನ್ಯ ಇಲ್ಲ. ಅಂಥ ಪರಿಸ್ಥಿತಿ ಬಂತು. ಸ್ವರ್ಗದಲ್ಲಿ ಅಷ್ಟು ದೊಡ್ಡ ಅರಮನೆಯಲ್ಲಿದ್ದರೂ ಕೂಡ ತಿನ್ನಲಿಕ್ಕೆ ಏನಿಲ್ಲ, ಯಾಕೆಂದರೆ ದಾನ ಮಾಡಿದ್ದಿಲ್ಲ. ಅಂಥ ವ್ಯಥೆಪಟ್ಟಲು. ಕೊನೆಗೆ ವಿಷ್ಣುವನ್ನು ಹೋಗಿ ಕೇಳ್ತಾಳೆ. ಆಗ ವಿಷ್ಣು ಹೇಳ್ತಾನೆ, ನಿನ್ನನ್ನು ನೋಡಬೇಕು ಅಂತ. ಯಾಕೆಂದರೆ ಮನುಷ್ಯ ಸ್ವರೂಪದಿಂದ ಸ್ವರ್ಗಕ್ಕೆ ಹೋಗಿದ್ಲಂತೆ. ಅದೊಂದು ವಿಶೇಷ, ಎಲ್ಲದಕ್ಕೂ ಅಪವಾದ. ಮನುಷ್ಯ ರೂಪದಿಂದ ಹೋಗಿದ್ದಾಳೆ. ಆದ್ದರಿಂದ ಈ ವಿಶೇಷ ನೋಡಲಿಕ್ಕೆ ಅನೇಕ ಜನ ಬರ್ತಾರೆ. ಯಾರಿಗೂ ಬಾಗಿಲು ತೆಗಿಬೇಡ, ಷಟ್ತಿಲಾ ಏಕಾದಶಿ ಹೇಗೆ ಮಾಡಬೇಕು ಅಂತ ಕೇಳು. ಯಾರು ಹೇಳ್ತೇನೆ ಅಂತಾರೆ ಅವರಿಗೆ ಬಾಗಿಲು ತೆಗಿಯಿಂದ ಪರಮಾತ್ಮ. ಆಮೇಲೆ ಒಬ್ಬರು ತಯಾರಾದ್ರಂತೆ ಷಟ್ತಿಲಾ ಏಕಾದಶಿ ಹೇಳಲಿಕ್ಕೆ. ಆವಾಗ ಬಾಗಿಲು ತೆಗಿತಾಳೆ. ಅವರಿಂದ ಷಟ್ತಿಲಾ ಏಕಾದಶಿ ಉಪದೇಶ ಪಡೆದು ಅದನ್ನು ಅನುಷ್ಠಾನ ಮಾಡಿದ ಮೇಲೆ ಈ ದಾನ ಮಾಡದೇ ಇದ್ದದ್ರಿಂದ ಏನು ಲೋಪದೋಷ ಬಂದಿತ್ತು ಅದೆಲ್ಲ ಪರಿಹಾರ ಆಯ್ತಂತೆ. ಹಾಗೆ ಅಂಥೇಳಿ ಹಾಗಿದ್ದರೂ ಷಟ್ತಿಲಾ ಏಕಾದಶಿ ಇದೆ ಅಂತ ದಾನ ಮಾತ್ರ ಬಿಡಬಾರ್ದು, ಅದು ಮಾಡೋದು ಮಾಡಲೇಬೇಕು. ಅದರ ಫಲ ಹೀಗೆ. ಅಂಥ ಪಾಪವು ಅಕಸ್ಮಾತ್ ಗೊತ್ತಿಲ್ಲದೆ ನಡೆದಿತ್ತು, ಅದು ಪರಿಹಾರ ಆಯಿತು. ಮಾಘ ಶುದ್ಧ ಏಕಾದಶಿಗೆ ಜಯ ಏಕಾದಶಿ ಅಂತ ಹೆಸರು. ಮಾಘ ಶುಕ್ಲ ಪಕ್ಷದ ಏಕಾದಶಿ ಜಯ ಏಕಾದಶಿ. ಅದು ಜಯಪ್ರದವಾಗಿರ್ತಕ್ಕಂಥದ್ದು. ಜಯಾನಾಮೇತಿ ವಿಖ್ಯಾತ ಸರ್ವ ಪಾಪಹರಾಪರ. ಸಕಲ ಪಾಪವನ್ನು ಪರಿಹರಿಸಿ ಉತ್ತಮ ಲೋಕವನ್ನು ಗೆಲ್ಲಿಸಿಕೊಡ್ತದೆ. ಆದ್ದರಿಂದ ಜಯ ಏಕಾದಶಿ. ವಿಶೇಷವಾಗಿ ಪಿಶಾಚತ್ವ ವಿನಾಶಿನಿ. ಪಿಶಾಚ ಜನ್ಮ ಬಂದಿದ್ದರೆ ಅದು ಪರಿಹಾರ ಆಗಲಿ ಅಂತ ಸಂಕಲ್ಪನೂ ಮಾಡಿಕೊಂಡು ಆ ಏಕಾದಶಿ ಅನುಷ್ಠಾನ ಮಾಡಿದರೆ ಆಗ ಪಿಶಾಚತ್ವ ಪರಿಹಾರ ಆಗ್ತದೆ. ಮಾಲ್ಯವಾನ್ ಅಂತ ಒಬ್ಬ ಪುಷ್ಪದಂತನ ಮಗ ರಾಜ ಇರ್ತಾನೆ. ಮಾಲ್ಯವಾನ್ ಅಂತ ಅವನ ಹೆಸರು. ಒಮ್ಮೆ ಮಾಲ್ಯವಾನ್ ಅನ್ನೋನು ಪುಷ್ಪವಂತಿ ಅಂತ ಒಂದು ಕನ್ಯೆಯ ಜೊತೆಗೆ ಮೋಹಗೊಳ್ತಾನೆ. ದೇವಲೋಕದಲ್ಲಿ ಗಾನಕ್ಕೆ ಹೋದಾಗ ಇಂದ್ರನ ಸಭೆಯಲ್ಲಿ ಗಾನ ಮಾಡಲಿಕ್ಕೆ ಹೋದಾಗ ಪರಸ್ಪರಾನುರಾಗೇಣ ವ್ಯಾಮೋಹ ವಶಮಾಗತವು ನ ಶುದ್ಧಗಾನಂ ಗಾಯೇತಾಂ ಚಿತ್ತಭ್ರಮ ಸಮನ್ವಿತವು ಬದ್ಧದೃಷ್ಟಿ ತಥಾನ್ಯೋನ್ಯಂ ಕಾಮಬಾಣ ವಶಂಗತವು ಜ್ಞಾತ್ವಾ ಲೇಖರ್ಷಭಸ್ತತ್ರ ಸಾಂಗತಂ ಮಾನಸಂ ತಯೋ. ಅಲ್ಲಿ
ಇಂದ್ರದೇವರ ಸಭೆಯಲ್ಲಿ ಆ ಮಾಲ್ಯವಂತ ಮತ್ತು ಪುಷ್ಪವಂತಿ ಅವರಿಬ್ಬರು ಗಾನ ಮಾಡುವಾಗ ಪರಸ್ಪರ ಅನುರಾಗದಿಂದ ಒಬ್ಬರೊಬ್ಬರ ದೃಷ್ಟಿ ಒಬ್ಬರ ಮೇಲೆ ಬಿತ್ತು. ಆ ಗಾನ ಹೆಚ್ಚು ಕಡಿಮೆ ಆಯಿತು, ಶುದ್ಧ ಗಾನ ಆಗಲಿಲ್ಲ, ತಾಳ ರಾಗ ಎಲ್ಲೆಲ್ಲೋ ಹೋಯಿತು. ಅದರಿಂದ ದೇವೇಂದ್ರ ಶಾಪ ಕೊಟ್ಟಿದ್ದಾನೆ, ನೀವು ನನ್ನ ಸಭೆಯಲ್ಲಿ ದೇವರ ಗುಣಗಾನ ಮಾಡುವಾಗ ಶ್ರದ್ಧಾಭಕ್ತಿ ಇಲ್ಲದೇನೆ ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡು ದೃಷ್ಟಿ ಹಾಕ್ಕೊಂಡು ವಿಲಾಸಮಯವಾಗಿ ಗಾನ ಮಾಡ್ತಿದ್ದೀರಿ. ಗಾನ ಅನ್ನೋದು ದೇವರ ಸೇವೆ ಆಗಬೇಕಷ್ಟೇ ಹೊರತು ವಿಲಾಸ ಆಗಬಾರ್ದು. ಗಾನ ಭಕ್ತಿಯಿಂದ ಗಾನ ಆಗಬೇಕು, ಅದು ದೇವರ ಸೇವೆ ಆಗಬೇಕು. ನೀವು ವಿಲಾಸ ರೂಪವಾಗಿ ಮಾಡಿದ್ದರಿಂದ ಉಭೌ ಪಿಶಾಚತಾಂ ಪ್ರಾಪ್ತವು ದಾರುಣಂ ದುಃಖಮೇವಚ, ಇಬ್ಬರು ಕೂಡ ಪಿಶಾಚಿ ಜನ್ಮ ಪಡೀರಿ ಅಂತ ಶಾಪ ಕೊಟ್ಟಿದ್ದಾನೆ. ಅವರಿಬ್ಬರು ಪಿಶಾಚತ್ವವನ್ನು ಪಡೆದರು, ಬಹಳ ದುಃಖಪಟ್ಟರು ಪಿಶಾಚಿ ಜನ್ಮದಲ್ಲಿ. ಪಿಶಾಚಿ ಜನ್ಮದ ದುಃಖ ಅಂದರೆ ನಿರ್ಜಲ ಅರಣ್ಯದಲ್ಲಿ ವಾಸ, ಒಂದು ಹನಿ ನೀರು ಸಿಗೋದಿಲ್ಲ ಕುಡಿಲಿಕ್ಕೆ, ಅಂಥ ಜನ್ಮ ಪಿಶಾಚಿ ಜನ್ಮ. ಆಮೇಲೆ ದೈವಯೋಗಾತ್ತಯೋ ಪ್ರಾಪ್ತ ಮಾಘಸ್ಯ ಏಕಾದಶಿ ತಿಥಿ, ಅಕಸ್ಮಾತ್ ಮಾಘ ಮಾಸದ ಶುಕ್ಲಪಕ್ಷ ಜಯ ಏಕಾದಶಿ ಪ್ರಾಪ್ತವಾಯಿತು. ಜಯಾನಾಮೀತಿ ವಿಖ್ಯಾತ ತಿಥೀನಾಂ ಉತ್ತಮ ತಿಥಿ. ಅವತ್ತಿನ ದಿವಸ ಅವರಿಬ್ಬರು ಆಹಾರವರ್ಜಿತರಾಗಿ ಜಲಪಾನವನ್ನು ಕೂಡ ಮಾಡದೆ ನಿರ್ಜಲ ಉಪವಾಸವನ್ನು ಮಾಡಿದರು. ಅಶ್ವತ್ಥ ವೃಕ್ಷದ ಸಮೀಪದಲ್ಲೇ ಇದ್ದರು, ರಾತ್ರಿ ನಿದ್ದೆನೂ ಕೂಡ ಮಾಡಲಿಲ್ಲ. ಈ ರೀತಿ ಏಕಾದಶಿ ಅನುಷ್ಠಾನ ಮಾಡಿ ಪಿಶಾಚತ್ವವನ್ನು ಕಳ್ಕೊಂಡ್ರು ಅಂತುಂಟು. ಹೀಗೆ ಆಮೇಲೆ ಮಾಲ್ಯವಂತ ಇದ್ದಕ್ಕಿದ್ದ ಹಾಗೆ ಪಿಶಾಚತ್ವವನ್ನು ಕಳ್ಕೊಂಡು ದ್ವಾದಶಿ ದಿವಸನೇ ವಿಮಾನಾಧಿರೂಢನಾಗಿ ಮತ್ತೆ ಇಂದ್ರ ಸಭೆಗೆ ಹೋಗ್ತಾನೆ. ಮಘವಾ ವಿಸ್ಮಿತೋಬ್ರವೀತ್, ಇಂದ್ರನಿಗೆ ಆಶ್ಚರ್ಯ ಆಯಿತು. ಮಮ ಶಾಪಂಚ ಸಂಪ್ರಾಪ್ತವು ಕೇನ ದೇವೇನ ಮೋಚಿತವು, ನಾನು ನಿಮಗೆ ಶಾಪ ಕೊಟ್ಟಿದ್ದೆ ಪಿಶಾಚಿಗಳಾಗ್ರಿ ಅಂತ, ಇಷ್ಟು ಬೇಗ ಬಂದುಬಿಟ್ರಲ್ಲ, ಯಾರು ಬಿಡಿಸಿದರು ಅಂತ ಕೇಳಿದರೆ ಏಕಾದಶಿ ಬಿಡಿಸಿತು ಅಂತ ಹೇಳ್ತಾರೆ. ಮಾಘಶುದ್ಧ ಜಯ ಅನ್ನುವಂಥ ಏಕಾದಶಿ ಅನುಷ್ಠಾನ ಮಾಡಿ ನಾವು ಪಿಶಾಚತ್ವವನ್ನು ಕಳ್ಕೊಂಡಿದ್ದೇವೆ ಅಂತ ಉತ್ತರ ಕೊಟ್ಟರು. ಹೀಗೆ ಏಕಾದಶಿಗೆ ಅನೇಕ ವಿಧವಾದಂಥ ಫಲ, ನಾನಾ ವಿಧವಾದ ಫಲ, ಪಿಶಾಚತ್ವವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ. ಅನಂತರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಏಕಾದಶಿ, ಅದಕ್ಕೆ ವಿಜಯ ಏಕಾದಶಿ ಅಂತ ಹೆಸರು. ಫಾಲ್ಗುಣಸ್ಯ ಅಸಿತೆ ಪಕ್ಷೆ ವಿಜಯ ನಾಮನಾಮತಃ ತಸ್ಯಾಃ ಪುಣ್ಯಂ ದ್ವಿಜಶ್ರೇಷ್ಠ ಕಥಯಸ್ವ ಪ್ರಸಾದತಃ. ಅದರ ಮಹಿಮೆ ಏನು ಅಂತಂದರೆ ರಾಮದೇವರಿಗೆ ಸಂಬಂಧಪಟ್ಟದ್ದು. ಹಿಂದೆ ಪುರಾ ರಾಮೋ ವನಂ ಯಾತೋ ವರ್ಷಾಣ್ಯೇವ ಚತುರ್ದಶ, ರಾಮದೇವರು 14 ವರ್ಷ ಕಾಡಿಗೆ ಹೋದದ್ದು ಬಹಳ ಪ್ರಸಿದ್ಧನೇ. 14 ವರ್ಷ ಕಾಡಿಗೆ ಬಂದಾಗ ಅಲ್ಲಿ ಪಂಚವಟಿಯಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ವಾಸ ಮಾಡ್ತಾ ಇದ್ದ. ಪಂಚವಟಿಯಲ್ಲಿರುವಾಗ ಸೀತಾ ಅಪಹಾರ ಆಯಿತು, ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಅನಂತರ ರಾಮದೇವರಿಗೆ ಗೊತ್ತಾಯಿತು ಸೀತೆ ಎಲ್ಲಿದ್ದಾಳೆ, ರಾವಣ ಅಪಹರಿಸಿದ್ದು, ಲಂಕೆಗೆ ಕರ್ಕೊಂಡು ಹೋಗಿದ್ದಾನೆ, ಎಲ್ಲವೂ ಕೂಡ ಗೊತ್ತಾಯಿತು. ಆದರೆ ಲಂಕಾಪಟ್ಟಣಕ್ಕೆ ಹೋಗೋದು ಹೇಗೆ? ಶತಯೋಜನ ವಿಸ್ತಾರವಾದಂಥ ಲವಣ ಸಮುದ್ರ ಇದೆ, ಆ ಸಮುದ್ರ ದಾಟಿ ಲಂಕಾಪಟ್ಟಣಕ್ಕೆ ಹೋಗಬೇಕು. ಹೇಗೆ ಹೋಗೋದು ಅಂತ, ಸೌಮಿತ್ರೇ ಕೇನ ಪುಣ್ಯೇನ ತೀರ್ಯತೆ ವರುಣಾಲಯ, ಈ ಸಮುದ್ರ ಹೇಗೆ ದಾಟ್ಲಿಕ್ಕೆ ಸಾಧ್ಯ? ಅಗಾಧೋ ನಿತರಾಮೇಶ ಯಾದೋಭಿಶ್ಚ ಸಮಾಕುಲ, ಜಲಚರ ಪ್ರಾಣಿಗಳು, ಅಗಾಧವಾದ ಸಮುದ್ರ ಹೇಗೆ ದಾಟೋದು? ಉಪಾಯಂ ನೈವ ಪಶ್ಯಾಮಿ ಏನಾಸೌ ಸುತರೋ ಭವೇತ್, ಸುಲಭವಾಗಿ ದಾಟಬೇಕು, ಅದಕ್ಕೇನು ಉಪಾಯ ಅಂತ ವಿಚಾರ ಮಾಡ್ತಾ ಇರುವಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಬಕದಾಲ್ಭ್ಯ ಅಂತ ಒಬ್ಬ ಋಷಿಗಳಿದ್ದಾರೆ, ಆ ಬಕದಾಲ್ಭ್ಯರು ಇಲ್ಲೆಲ್ಲ ಪರಿಚಯ ಇದ್ದವರು, ಅವರನ್ನು ಕೇಳಿದರೆ ಏನಾದರೂ ಉಪಾಯ ಹೇಳ್ತಾರೆ ಅಂತ. ಆಗ ಬಕದಾಲ್ಭ್ಯರ ಹತ್ರ ಹೋಗಿ ಕೇಳಿದಾಗ ರಾಮದೇವರಿಗೆ ಅವರು ಉಪದೇಶ ಮಾಡ್ತಾರೆ. ತ್ವತ್ಪ್ರಸಾದಾದಹಂ ವಿಪ್ರ ತೀರಂ ನದ ನದೀಪತೆ ಆಗತೋಸ್ಮಿ ಸಸೈನ್ಯೋತ್ರ ಲಂಕಾಂ ಜೇತುಂ ಸರಾಕ್ಷಸಾಂ, ನಾನು ಲಂಕೆಗೆ ಹೊರಡಲಿಕ್ಕೆ ಬಂದಿದ್ದೇನೆ, ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರು ಹೇಳಿದರು, ರಾಮಸ್ಯ ವಚನಂ ಶ್ರುತ್ವ ಬಕದಾಲ್ಭ್ಯೋ ಮಹಾಮುನಿ ಏಕಾಗ್ರ ಮಾನಸೋ ಭೂತ್ವ ವ್ರತಮೇತತ್ ಸಮಾಚಾರ, ನಿನಗೆಲ್ಲ ಕೈಗೂಡುತ್ತದೆ, ಲಂಕಾಪಟ್ಟಣಕ್ಕೆ ಹೋಗೋದು ಸುಲಭ ಆಗ್ತದೆ, ಏಕಾಗ್ರ ಮನಸ್ಕನಾಗಿ ಒಂದು ವ್ರತ ಮಾಡು. ಫಾಲ್ಗುಣ ಮಾಸ ಬಂದಿದೆ, ಕೃಷ್ಣ ಪಕ್ಷ, ಫಾಲ್ಗುಣ ಕೃಷ್ಣ ಪಕ್ಷ, ವಿಜಯ ಏಕಾದಶಿ ಅಂತ ಅವತ್ತು ಹೆಸರು. ಅವತ್ತಿನ ದಿವಸ ಪರಶುರಾಮ ದೇವರನ್ನು ನೀನು ಪೂಜೆ ಮಾಡು. ಚಿನ್ನದ್ದೋ ಬೆಳ್ಳಿದ್ದೋ ಅಥವಾ ತಾಮ್ರದ್ದೋ, ಕೊನೆಗೆ ಮಣ್ಣಿಂದಾದರೂ ಕೂಡ ಪರಶುರಾಮ ದೇವರ ಪ್ರತಿಮೆಯನ್ನು ಮಾಡಿ ಕುಂಭ ಸ್ಥಾಪನೆ ಮಾಡಿ, ಆ ಕುಂಭನೂ ಕೂಡ ಉತ್ತಮವಾದ ರೀತಿಯಲ್ಲಿರಬೇಕು. ಅಂತಹ ಕುಂಭದ ಮೇಲೆ ಪರಶುರಾಮ ದೇವರ ಪ್ರತಿಮೆಯನ್ನು ಇಟ್ಟು
ವಿಜಯ ಏಕಾದಶಿ ದಿವಸ ಪೂಜೆ ಮಾಡು, ಉಪವಾಸ ವ್ರತ ಅನುಷ್ಠಾನ ಮಾಡು, ಅದರಿಂದ ನಿನಗೆ ಎಲ್ಲ ಉಪಾಯ ಸಿಗ್ತದೆ ಅಂತ ಬಕದಾಲ್ಭರು ಹೇಳಿದಾಗ ಶ್ರೀರಾಮಚಂದ್ರ ಆವತ್ತಿನ ದಿವಸ ಆ ಫಾಲ್ಗುಣ ಕೃಷ್ಣ ಪಕ್ಷ ಏಕಾದಶಿ ದಿವಸ ಕುಂಭ ಕಲಶ ಸ್ಥಾಪನೆ ಮಾಡಿ ಪರಶುರಾಮ ದೇವರ ಪೂಜೆ ಮಾಡಿ ಉಪವಾಸ ಮಾಡಿ ರಾತ್ರವು ಜಾಗರಣಂಚೈವ, ಆ ಕುಂಭದ ಎದುರುಗಡೆ ರಾತ್ರಿ ಜಾಗರಣೆ ಮಾಡಿ ಮರುದಿವಸ ಆ ಕಲಶವನ್ನು ನದಿ ಹತ್ತಿರ ತಗೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಪೂಜೆ ಮಾಡಿ ಆ ಕಲಶವನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ. ಇದರಿಂದ ಅವನಿಗೆ ಸಮುದ್ರ ದಾಟೋದು ಬಹಳ ಸುಲಭವಾಯಿತಂತೆ, ಎಲ್ಲ ಉಪಾಯ ಕೈಗೂಡಿತು ಅಂತ ಹೇಳ್ತಾರೆ. ಹೀಗೆ ಶ್ರೀರಾಮಚಂದ್ರ ಅನುಷ್ಠಾನ ಮಾಡಿದಂಥ ಏಕಾದಶಿ ಫಾಲ್ಗುಣ ಕೃಷ್ಣ ಪಕ್ಷದ ಏಕಾದಶಿ. ಫಾಲ್ಗುಣ ಶುಕ್ಲ ಪಕ್ಷದ ಏಕಾದಶಿಗೆ ಆಮಲಕಿ ಏಕಾದಶಿ ಅಂತ ಕರೀತಾರೆ. ಆಮಲಕಿ ಏಕಾದಶಿ ಅಂತಂದರೆ, ಆಮಲಕ ಅಂತಂದರೆ ನೆಲ್ಲಿಕಾಯಿ ಅಂತ ಅರ್ಥ. ನೆಲ್ಲಿಕಾಯಿಗೆ ಆಮಲಕ ಅಂತಾರೆ. ಆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಪೂರ್ತಿ ನೆಲ್ಲಿಕಾಯಿ ಗಿಡದ ಕೆಳಗಡೆನೇ ಉಪವಾಸ ಮಾಡಬೇಕಂತ. ನೆಲ್ಲಿಕಾಯಿ ಬುಡದಲ್ಲೇ, ಅದರ ಕಾಯಿಯ ವೃಕ್ಷದ ಬುಡದಲ್ಲೇ ಇರಬೇಕು, ಅಲ್ಲೇ ಜಾಗರಣೆ ಮಾಡಬೇಕು. ಯಾಕೆ? ಆಮಲಕ್ಯಾಸ್ತಲೇ ಗತ್ವ ಜಾಗರಂ ತತ್ರ ಕಾರಯೇತ್ ಅಂತ ಹೇಳಿದಾಗ ಮಾಂಧಾತ ರಾಜ ಕೇಳ್ತಾನೆ ಯುಧಿಷ್ಠಿರನನ್ನು, ಆಮಲಕಿ ಕದಾಶೇಷ ಉತ್ಪನ್ನ ದ್ವಿಜಸತ್ತಮ, ಬೇಕಾದಷ್ಟು ಮರಗಳಿದ್ದಾಗ ಆಮಲಕಿ ವೃಕ್ಷ ಧಾತ್ರಿ ನೆಲ್ಲಿಕಾಯಿ ಗಿಡ, ಅದರಲ್ಲಿ ಏನು ವೈಶಿಷ್ಟ್ಯ, ಅದರ ಬುಡದಲ್ಲಿ ಯಾಕಿರಬೇಕು, ಅದು ಹೇಗೆ ಪವಿತ್ರ ಆಯಿತು ಅಂತ ಕೇಳಿದಾಗ ವಸಿಷ್ಠ ಋಷಿಗಳು ಅದರ ಬಗ್ಗೆ ಮೂಲತಃ ಹೇಳಿದ್ದು. ಆಮಲಕಿ ವೃಕ್ಷ ಅಂತನ್ನೋದು ಹುಟ್ಟಿದ್ದು ಹೇಗೆ? ಒಂದು ಸಲ ಪರಬ್ರಹ್ಮ ಪರಮಾತ್ಮ ಯಾವುದೋ ಪ್ರಸಂಗದಲ್ಲಿ ಷ್ಠೀವನ ಮಾಡಿದನಂತೆ, ಉಗುಳಿದ. ಅವನ ಬಾಯಿಯಿಂದ ಉಗುಳು ಬಿದ್ದಾಗ ಒಂದು ಹನಿ ನೆಲದ ಮೇಲೆ ಬಿದ್ದು ಆ ಹನಿಯಿಂದ ಆಮಲಕಿ ವೃಕ್ಷ ಉತ್ಪತ್ತಿ ಆಯಿತಂತೆ. ನೆಲ್ಲಿಕಾಯಿ ಗಿಡ ಬೆಳೆದದ್ದು ಹಾಗಂತೆ. ಷ್ಠೀವನಾತ್ ಬಿಂದುರುತ್ಪನ್ನ ಸಭೂಮವು ನಿಪಪಾತಃ. ಭಗವಂತ ಷ್ಠೀವನ ಮಾಡಿದಾಗ ಅವನ ಮುಖದಿಂದ ಚಂದ್ರಬಿಂಬಕ್ಕೆ ಸಮಾನವಾದ ಒಂದು ಬಿಂದು ಬಂದು ಅದರಿಂದ ಒಂದು ಮರ ಹುಟ್ಟಿತು. ಧಾತ್ರಿ ನಗೋ ಮಹಾನ್, ಅದನ್ನೇ ಧಾತ್ರಿ ನಗ ಅಂತ ಕರೀತಾರೆ. ಶಾಖಾ ಪ್ರಶಾಖಾ ಬಹುಲವಾಗಿ ಫಲಭಾರೇಣ ನಾಮಿತಃ, ಚೆನ್ನಾಗಿ ಫಲ ಬಿಟ್ಟಿತು. ಆದಿರೋಹ ಅಂತ ಅದನ್ನು ಕರೆದ್ರಂತೆ. ಮರಗಳ ಜಾತಿಯಲ್ಲಿ ಮೊದಲು ಹುಟ್ಟಿದ ಮರ ನೆಲ್ಲಿಗಿಡ. ತುಳಸಿ ಹುಟ್ಟಿದ್ದು ಪರಮಾತ್ಮನ ಹರ್ಷಾಶ್ರುವಿನಿಂದ, ಸಂತೋಷದ ಕಣ್ಣೀರು ಅಮೃತ ಕಲಶದಲ್ಲಿ ಬಿದ್ದಾಗ ತುಳಸಿ ಹುಟ್ಟಿತು. ಮರಗಳ ಜಾತಿಯಲ್ಲಿ ಆದಿ ಮೊದಲನೇ ಮರ ಅಂತಂದರೆ ನೆಲ್ಲಿಕಾಯಿ ಮರ ಅಂತ, ಅದಕ್ಕೆ ಅಷ್ಟು ಪ್ರಾಶಸ್ತ್ಯ. ಕಲ್ಲಿನ ಜಾತಿಯಲ್ಲಿ ಮೊದಲು ಹುಟ್ಟಿದ ಕಲ್ಲು ಒಂದಿದೆ, ಅದನ್ನು ಮೊದಲ ಕಲ್ಲು ಅಂತ ಕರೀತಾರೆ. ಆ ಊರಿ ಹೆಸರೇ ಮೊದಲ ಕಲ್ಲು ಅಂತ. ಆದಿಶಿಲಾ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಮೊದಲು ಹುಟ್ಟಿದ ಕಲ್ಲಂತ ಕಲ್ಲಿನ ಜಾತಿಯಲ್ಲಿ, ಆದ್ದರಿಂದ ಮೊದಲ ಕಲ್ಲು ಅಂತ. ಅಲ್ಲಿ ವೆಂಕಟರಮಣ ಸನ್ನಿಹಿತನಾಗಿದ್ದಾನೆ. ಶೇಷದಾಸರು ಸಾಧನೆ ಮಾಡಿದಂಥ ಸ್ಥಳ ಅದು, ಮೊದಲ ಕಲ್ಲು ಅಂತ ಕರೀತಾರೆ. ಪೂಜ್ಯ ಶ್ರೀಪಾದಂಗಳವರದ್ದು ಒಂದು ವಿದ್ಯಾಪೀಠವೂ ಕೂಡ ಅಲ್ಲಿ ಸ್ಥಾಪನೆ ಆಗಿದೆ, ಉತ್ತಮವಾದ ರೀತಿಯಲ್ಲಿ ಕೃಷ್ಣನ ಸ್ಥಾಪನೆಯೂ ಕೂಡ ಆಗಿದೆ. ಅಂಥ ಒಂದು ಮೊದಲ ಕಲ್ಲು ಅನ್ನೋ ಕ್ಷೇತ್ರ ಆದಿಶಿಲಾ. ಹಾಗೆ ಇದು ಆದಿರೋಹ. ರೋಹ ಅಂದರೆ ಮರ. ಸರ್ವೇಷಾಂಚೈವ ವೃಕ್ಷಾಣಾಂ ಆದಿರೋಹ ಪ್ರಕೀರ್ತಿತಃ ಬ್ರಹ್ಮಣಾಥ ತತಃ ಪಶ್ಚಾತ್ ಸಂಸೃಷ್ಟಾಶ್ಚ ಇಮಾ ಪ್ರಜಾ. ಸುಮ್ಮನೆ ಪ್ರಾಸಂಗಿಕವಾಗಿ ಒಂದು ವಿಷಯ ಹೇಳಿರ್ತೀನಿ. ಆ ಮೊದಲ ಕಲ್ಲಿನಲ್ಲಿ ಪ್ರಾಚೀನದಿಂದ ಒಂದು ಸಂಪ್ರದಾಯ ಇದೆ. ನಮ್ಮ ಕುಲಸ್ವಾಮಿಯೂ ಅಲ್ಲೇ ಇರೋದು, ವೆಂಕಟರಮಣ, ಮೊದಲ ಕಲ್ಲು ವೆಂಕಟರಮಣ. ಅಲ್ಲಿಯ ಪದ್ಧತಿ ಏನು ಅಂತಂದರೆ, ಆ ಗ್ರಾಮದ ಕುಲಕರ್ಣಿ ಅಂತಿರ್ತಾರೆ ಪ್ರಮುಖರು. ಎಷ್ಟು ಭಗವದ್ಭಕ್ತಿ ಅವರಿಗೆ ಅಂತಂದರೆ, ಅಲ್ಲಿ ಇವತ್ತಿಗೂ ಕೂಡ ಒಂದು ನಿಯಮ, ಯಾರೂ ಕೂಡ ಮನೆ ಕಟ್ಟುವಾಗ ಎರಡೆರಡು ಅಂತಸ್ತು ಮೂರು ಅಂತಸ್ತು ಕಟ್ಟುವ ಹಾಗೆ ಇಲ್ಲ. ಆ ವೆಂಕಟರಮಣನ ಶಿಖರಕ್ಕಿಂತ ದಾಟಿ ಯಾರ ಮನೆಯೂ ಹೋಗಬಾರ್ದು ಅಂತ ಒಂದು ನಿಯಮ ಮಾಡ್ಕೊಂಡಿದ್ದಾರೆ ಆ ಊರಿನಲ್ಲಿ. ಅದರಿಂದ ಎಲ್ಲ ಗ್ರೌಂಡ್ ಫ್ಲೋರೇ, ಫಸ್ಟ್ ಫ್ಲೋರು ಅಂತ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರಿಗಿಂತ ಮೇಲೆ ನಾವು ಹೋಗಬಾರ್ದು ನಮ್ಮ ಮನೆ ಅನ್ನುವಷ್ಟು ಭಾವುಕತನ. ಈಗೇನಾಗಿದೆಯೋ ಗೊತ್ತಿಲ್ಲ, ಇತ್ತೀಚೆಗೆ ಅಂತೂ ಇಷ್ಟು ಶ್ರದ್ಧಾಭಕ್ತಿಯಿಂದ ನಡ್ಕೊಂಡು ಬಂದಂಥ ಕ್ಷೇತ್ರ ಅದು. ಅಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಭಕ್ತಿ ದೇವರ ಮೇಲೆ. ಅದು ಆದಿಶಿಲ. ಇದು ಆದಿರೋಹ. ಬ್ರಹ್ಮಣಾಥ ತತಃ ಪಶ್ಚಾತ್ ಸಂಸೃಷ್ಟಾಶ್ಚ ಇಮಾ ಪ್ರಜಾ. ಆದಿರೋಹವನ್ನು ಹುಟ್ಟಿಸಿ ಆಮೇಲೆ ಎಲ್ಲ ಪ್ರಜೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದಂತೆ. ದೇವದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗಾನ್ ಅಸೃಜತ್ ಭಗವಾನ್ ದೇವ ಮಹರ್ಷೀಂಶ್ಚ ತಥಾ ಮಲಾನ್. ಆದ್ದರಿಂದ ಆ ಧಾತ್ರಿ ಅಂತನ್ನೋದು ಭಗವಂತನಿಗೆ ಹೇಗೆ ಚತುರ್ಮುಖ ಬ್ರಹ್ಮದೇವರು ಅತ್ಯಂತ ಪ್ರಿಯರು,
ಯಾಕೆ? ಅಹಮಸ್ಮಿ ಪ್ರಥಮಜ ಋತಸ್ಯ, ಋತಸ್ಯ ಅಹಂ ಪ್ರಥಮಜ ಅಸ್ಮಿ, ಮೊದಲನೇ ಮಗ ನಾನು, ಹಿರಿಯ ಮಗ ಪರಮಾತ್ಮನಿಗೆ ಅಂತಾರೆ ಬ್ರಹ್ಮದೇವರು. ಅಹಮಸ್ಮಿ ಪ್ರಥಮಜ ಋತಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಅದರಂತೆ ಆದಿರೋಹ, ಆದ್ದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯವಾಯಿತದು. ಯತ್ರ ಧಾತ್ರಿ ಹರಿಪ್ರಿಯ ತಾಂ ದೃಷ್ಟ್ವಾ ತೇ ಮಹಾಭಾಗ ಪರಂ ವಿಸ್ಮಯಮಾಗತಃ. ಇಂಥ ವೃಕ್ಷ ಧಾತ್ರಿ ವೃಕ್ಷ ಆದ್ದರಿಂದ ಅದು ವೈಷ್ಣವ ವೃಕ್ಷ ಅಂತ ಅದನ್ನು ಕರೀತಾರಂತೆ. ವೈಷ್ಣವ ವೃಕ್ಷ ಅಂತ ಹೆಸರದಕ್ಕೆ. ವಿಶೇಷವಾಗಿ ವಿಷ್ಣುವಿಗೆ ಪ್ರಿಯವಾದದ್ದು, ವಿಷ್ಣುವಿನ ಸನ್ನಿಧಾನ ಪಾತ್ರವಾದ್ದು. ಆದ್ದರಿಂದ ತಸ್ಮಾತ್ ಸರ್ವಪ್ರಯತ್ನೇನ ಸೇವ್ಯ ಆಮಲಕಿ ಸದಾ. ಆದ್ದರಿಂದ ಆಮಲಕಿಯನ್ನು ಸೇವೆ ಮಾಡಬೇಕು. ಸರ್ವ ಪಾಪಹರ ಪ್ರೋಕ್ತ ವೈಷ್ಣವಿ ಪಾಪನಾಶಿನಿ ತಸ್ಯಾ ಮೂಲೆ ಸ್ಥಿತೋ ವಿಷ್ಣು. ಮೂಲದಲ್ಲಿ ವಿಷ್ಣು ಮತ್ತು ಊರ್ಧ್ವದಲ್ಲಿ ಪಿತಾಮಹ, ಸ್ಕಂಧದಲ್ಲಿ ರುದ್ರದೇವರ ಸನ್ನಿಧಾನವೂ ಕೂಡ ಇರುವಂಥದ್ದು. ಆದ್ದರಿಂದ ಅಲ್ಲಿ ಏಕಾದಶಿ ವ್ರತ ಮಾಡೋದಕ್ಕೆ ಆಮಲಕಿ ಏಕಾದಶಿ ಅಂತ ಅದನ್ನು ಕರೀತಾರೆ. ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಪಾಪಮೋಚಿನಿ ಏಕಾದಶಿ ಅಂತ ಹೆಸರು. ಪಾಪಮೋಚಿನಿ ಅಂತ ಯಾಕೆ ಹೆಸರು ಬಂತು? ಅದರ ಮಹಿಮೆ ಏನು ಅಂತಂದರೆ, ಮೇಧಾವಿ ಅಂತ ಒಬ್ಬ ಋಷಿಗಳಿರ್ತಾರೆ, ಬ್ರಹ್ಮಚಾರಿ. ಮೇಧಾವಿ ನಾಮಕ ಋಷಿ ಒಬ್ಬ ಬ್ರಹ್ಮಚಾರಿ ತಪಸ್ಸು ಮಾಡ್ತಾ ಕೂತಿರ್ತಾನೆ ಒಂದು ವನದಲ್ಲಿ. ಚೈತ್ರರಥ ಅನ್ನೋ ವನದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಆ ಚೈತ್ರರಥ ವನದಲ್ಲಿ ತಪಸ್ಸು ಮಾಡುವಾಗ ಅಕಸ್ಮಾತ್ ಮಂಜುಘೋಷ ಅಂತ ಒಬ್ಬ ಹೆಣ್ಣು ಮಗಳು ಬರ್ತಾಳೆ ಅಲ್ಲಿಗೆ. ಒಬ್ಬ ಅಪ್ಸರ ಸ್ತ್ರೀ, ಮಂಜುಘೋಷ ಅಂತ ಅವಳ ಹೆಸರು. ಅವಳ ಘೋಷವೇ ಬಹಳ ಮಂಜು, ಮನೋಹರ. ಅಂಥ ಅಪ್ಸರ ಸ್ತ್ರೀ ಬಂದು ತನ್ನ ರಾಗ, ಸಂಗೀತ, ಹಾವಭಾವ ವಿಲಾಸಗಳಿಂದ ಗಾಯಂತಿ ಮಧುರಂ ಸಾಧು ಪೀಡಯಂತಿ ವಿಪಂಚಿಕಾಂ, ವೀಣೆ ನುಡಿಸ್ತಾ ಹಾಡಾಡ್ತಾ ಅಲ್ಲಿಗೆ ಬಂದು ಆ ಮೇಧಾವಿ ಎಂಬಂಥ ಋಷಿಯ ತಲೆ ಕೆಡಿಸಿದ್ಲು. ಕಾಮೋಪಿ ವಿಜಯಾಕಾಂಕ್ಷಿ, ಮನ್ಮಥನೂ ಕೂಡ ಅಲ್ಲಿ ಬಂದು ಸೇರಿದ. ಇವಳು ಬಂದಳು ಮಂಜುಘೋಷ. ಆ ಋಷಿ ತಪಸ್ಸಿಗೆ ವಿಘ್ನ ತರಬೇಕು ಅಂತ ಆಸೆ ಅವರಿಗೆ. ಮೇಧಾವಿನಂ ಮುನಿಂ ದೃಷ್ಟ್ವಾ ಸಾಪಿ ಕಾಮೇನ ಪೀಡಿತ ಯೌವನೋದ್ಭಿನ್ನ ದೇಹೋಸೌ ಮೇಧಾವ್ಯಪಿ ವಿರಾಜತೆ. ಅವಳು ಕೂಡ ತಪಸ್ಸು ಕೆಡಿಸಲಿಕ್ಕೆ ಬಂದಳು. ಇವನು ಮೇಧಾವಿ ಋಷಿಯೂ ಕೂಡ ಆಗುತ್ತಾನೆ ಯೌವನೋದ್ಭಿನ್ನ ದೇಹನಾಗಿದ್ದ. ಹಾಗಾಗಿ ಇವನಿಗೂ ಮನಸ್ಸು ಸ್ವಲ್ಪ ವಿಚಲಿತ ಆಯಿತು. ಚವನ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದ. ಹಾವಭಾವ ಕಟಾಕ್ಷೈಸ್ತಂ ಮೋಹಯಾಮಾಸ ಚಾಂಗನ. ಆ ಮಂಜುಘೋಷ ಪೂರ್ತಿ ಮೋಹಗೊಳಿಸಿಬಿಟ್ಲು ತನ್ನ ಹಾವಭಾವ ಕಟಾಕ್ಷಗಳಿಂದ. ಆಗ ಮೇಧಾವಿ ತನ್ನ ತಪಸ್ಸೆಲ್ಲ ಬಿಟ್ಟು ಸೋಪಿರೇಮೇ ತಯಾಸಾರ್ಧಂ ಮೇಧಾವಿ ಮುನಿಪುಂಗವ, ವಿಚಲಿತನಾದ. ಅವಳ ಜೊತೆಗೆ ಸಂಸಾರ ಪ್ರಾರಂಭ ಮಾಡಿದ. ಎಷ್ಟೋ ದಿವಸಗಳು ನಡೀತು. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಬೆಳಗ್ಗೆ ಮಂಜುಘೋಷೆ ಹತ್ರ ಅವನು ಹೇಳ್ತಾ ಇದ್ದಾನೆ, ಮೇಧಾವಿ ಹೇಳ್ತಾನೆ, ಬಹುವರ್ಷೋ ಗತಃ ಕಾಲ. ಆದರೆ ಮುನಿ ಹೇಳ್ತಾನೆ, ಅವನಿಗೆ ಗೊತ್ತಿಲ್ಲ, ನಾನೀಗ ಸಂಧ್ಯಾ ವಂದನೆ ಮಾಡಬೇಕು, ಸಂಧ್ಯಾ ವಂದನೆಗೆ ಸಮಯ ಮೀರ್ತಾ ಇದೆ, ಆದ್ದರಿಂದ ನಾನು ಹೊರಡಬೇಕು ಸಂಧ್ಯಾ ವಂದನೆಗೆ ಅಂತ ಗಡಿಬಿಡಿ ಮಾಡಿದ. ಆಗ ಮಂಜುಘೋಷೆ ಕೇಳಿಲ್ಲಂತೆ, ಇದೇನಿದು ಯಾವತ್ತೂ ಇಲ್ಲದ ಸಂಧ್ಯಾ ವಂದನೆ ಇವತ್ತು ಹೊರಟಿದ್ದೀರಲ್ಲ ಅಂತ ಕೇಳಿದ್ದು. ಅವನಂತಾನೆ, ನಾನು ಒಂದು ದಿವಸ ಸಂಧ್ಯಾ ವಂದನೆ ತಪ್ಪಿಸಿದ್ದಲ್ಲ, ನಿನ್ನೆ ರಾತ್ರಿ ಸಂಧ್ಯಾ ವಂದನೆ ಮುಗಿದ ಮೇಲೆ ನೀ ಬಂದಿದ್ದಿ, ಈಗ ಬೆಳಗ್ಗೆ ಆಗಿದೆ, ನಾನು ಸಂಧ್ಯಾ ವಂದನೆಗೆ ಹೊರಟಿದ್ದೇನೆ ಅಂತಾನೆ. ಅವಳು ಹೇಳಿದ್ದು, ನಾನು ರಾತ್ರಿ ಬಂದದ್ದು ಹೌದು, ಈಗ ಬೆಳಗ್ಗೆ ಆದದ್ದು ಹೌದು, ಆದರೆ ನಿನ್ನೆ ರಾತ್ರಿ ಅಲ್ಲ ನಾನು ಬಂದದ್ದು, ನಾನು ಬಂದು 57 ವರ್ಷ ಆಯಿತು ಅಂದ್ಲು ಅವಳು. 57 ವರ್ಷದ ಹಿಂದಿನ ರಾತ್ರಿ ಬಂದಿದ್ದಾಳೆ. ಇವನು ಬೆಳಗ್ಗೆದ್ದು ಸಂಧ್ಯಾ ವಂದನೆಗೆ ಅಂತಾನೆ, ಒಂದು ರಾತ್ರಿ ಕಳೆದಿದೆ ಅಂತ ಇವನಿಗೆ ಭಾವನೆ, ಆದರೆ ಕಳೆದದ್ದು 57 ವರ್ಷ. 57 ವರ್ಷ ಸಂಧ್ಯಾ ವಂದನೆ ಬಿಟ್ಟಿದ್ದಾನೆ ಪುಣ್ಯಾತ್ಮ. ಇನ್ನೂ ಜಾಸ್ತಿ ಬಿಡುವವರಿದ್ದಾರೆ, ಈಗಿಲ್ಲ ಅಂತಲ್ಲ, 60 ವರ್ಷ 70 ವರ್ಷ ತನಕ ಬಿಡುವವರಿದ್ದಾರೆ. 57 ವರ್ಷ ಸಂಧ್ಯಾ ವಂದನೆ ಇಲ್ಲ. ಎಂದೋ ರಾತ್ರಿ ಬಂದು 57 ವರ್ಷದ ಹಿಂದೆ ಬಂದಿದ್ದಾಳೆ, ಇವನು ಬೆಳಗ್ಗೆದ್ದು ಹೋಗ್ತಿದ್ದಾನೆ. ಪ್ರಭಾತ ಮಧುನಾ ಚಾಸ್ತೆ ಶ್ರೂಯತಾಂ ವಚನಂ ಮಮ ಸಂಧ್ಯಾಂ ಯಾವಚ್ಚ ಕುರ್ವೇಹಂ ತಾವತ್ವಂ ವೈ ಸ್ಥಿರ ಭವ. ಬೆಳಗಾಗಿದೆ, ಸಂಧ್ಯಾ ವಂದನೆ ಮಾಡೋ ಬರೋ ತನಕ ಸ್ವಲ್ಪ ನನ್ನ ಬಿಟ್ಟುಬಿಡು, ಸ್ಥಿರವಾಗಿರು. ಅವಳು ಹೇಳಿದ್ದು, ಕಿಯತ್ ಪ್ರಮಾಣ ವಿಪ್ರೇಂದ್ರ ತವ ಸಂಧ್ಯಾಗತಾನಘ, ಎಷ್ಟು ಸಂಧ್ಯೆಗಳು ಮೀರಿ ಹೋಗಿದೆ. ಆಗ ಅವನಿಗೆ ಸಿಟ್ಟು ಬಂತು. ಅವಳು ಹೇಳಿದ್ದು, ಸಮಾಶ್ಚ 57 ಗತಾಸ್ತಸ್ಯ ತಯಾ ಸಹ. ಅವಳ ಜೊತೆಗೆ ಮೈ ಮರೆತಿದ್ದಾನೆ. ಸಮಾಶ್ಚ 57, 57 ವರ್ಷ ಕಳೆದೋಗಿದೆ. ಆಗ ಕೆಂಡಾಗಿಬಿಟ್ಟ ಮೇಧಾವಿ.
ಈ ರೀತಿ ನನ್ನನ್ನು ಮೋಹಗೊಳಿಸಿಬಿಟ್ಟಿದೆಯಲ್ಲ ನೀನು, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಆದರೆ ಕೊಂದು ಬಿಡೋದಿಲ್ಲ ನಿನ್ನನ್ನು. ಯಾಕೆ ಅಂತಂದರೆ 7 ಹೆಜ್ಜೆ ನಡೆದರೆ ಸಾಕು, ಸತಾಂ ಸಂಗೋಹಿ ಭವತಿ ವಚೋಭಿ ಸಪ್ತಭಿಪದೈಹಿ ಅಂತ. 7 ಹೆಜ್ಜೆ ಒಬ್ಬರ ಜೊತೆಗೆ ಮಾತಾಡ್ತಾ ನಡೆದರೆ ಬಾಂಧವ್ಯ ಬಂದುಬಿಡ್ತದಂತೆ. ಸಪ್ತಪದೀನ ಮುಚ್ಚತೆ ಅಂತಾರೆ, ಅದಕ್ಕೆ ಸಪ್ತಪದಿ ಅಂತ ಹೆಸರು. ಮದುವೆಯಲ್ಲಿ 7 ಹೆಜ್ಜೆ ಕೈ ಹಿಡ್ಕೊಂಡು ನಡೆದು ಬಿಟ್ಟರೆ ಅದು ಸಪ್ತಪದಿ ಅಂತ ಆಗ್ತದೆ. 7 ಹೆಜ್ಜೆ ನಡೆದರೆ ಸಾಕು ಮಾತಾಡಿಕೊಂಡು ಬಾಂಧವ್ಯ ಅಂತ ಉಂಟು. ಹೀಗಿರುವಾಗ 57 ವರ್ಷ, ಬರೀ 7 ಹೆಜ್ಜೆ ಅಲ್ಲ, 57 ವರ್ಷ ಒಟ್ಟಿಗೆ ಇದ್ದ ಮೇಲೆ ಕೊಲ್ಲೋದಿಲ್ಲ. ಪಿಶಾಚೋ ಪಿಶಾಚಿ ಭವೇತಿ ಚ, ಶಾಪ ಹಾಕಿಬಿಟ್ಟ ಮೇಧಾವಿ. ನೀನು ಪಿಶಾಚತ್ವ ಬರಲಿ ನಿನಗೆ ಅಂತ ಶಾಪ ಹಾಕಿದ. ಆಮೇಲೆ ಅವಳು ಪಿಶಾಚಿ ಆಗ್ತಾಳೆ. ತಾನೇ ಕೇಳಿಲ್ಲ ಆಮೇಲೆ, ನೀವೇ ಹೇಳಿದ ಹಾಗೆ ಇಂಥ ಸಂಬಂಧ ಇದೆ, ಪಿಶಾಚಿ ಆಗು ಅಂದರೆ ಹೇಗೆ, ಅದಕ್ಕೆ ಪರಿಹಾರ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ತಂದೆ ಹತ್ತಿರ ಹೋಗಿ ಕೇಳ್ತಾನೆ. ಅವರು ಹೇಳಿದರು, ಇಂಥ ಲೋಪದಿಂದ ಬಂದ ಪಿಶಾಚತ್ವ ಪರಿಹಾರ ಆಗಬೇಕಾಗಿದ್ದರೆ ಚೈತ್ರಸ್ಯ ಚ ಅಸಿತೆ ಪಕ್ಷೆ ನಾಮ್ನಾವೈ ಪಾಪಮೋಚಿನಿ ಅಸ್ಯಾವ್ರತೆ ಕೃತೆ ಪುತ್ರ ಪಾಪರಾಶಿ ಕ್ಷಯಂ ವ್ರಜೇತ್. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಪಾಪಮೋಚಿನಿ ಏಕಾದಶಿ ಅಂತಲೇ ಇದೆ. ಇಷ್ಟು ಕರ್ಮಗಳನ್ನು ಲೋಪ ಮಾಡಿದ್ರಿಂದ ಬಂದಂಥ ಪಾಪ ಪರಿಹಾರ ಆಗ್ತದೆ, ಆ ವ್ರತ ಅನುಷ್ಠಾನ ಮಾಡು ಅಂತ ಹೇಳ್ತಾರೆ. ಆಮೇಲೆ ಇತಿಶ್ರುತ್ವ ಪಿತುರ್ವಾಕ್ಯಂ, ತಾನೂ ಮಾಡಿದ, ಅವಳಿಗೂ ಮಾಡಿಸಿದ. ಪಿಶಾಚತ್ವಾದ್ ವಿನಿರ್ಮುಕ್ತ ಪಾಪಮೋಚನಿಕಾ ವ್ರತಾತ್, ಇಂಥ ಪಾಪಮೋಚನಿಕಾ ವ್ರತ ಮಾಡಿ ಪಿಶಾಚತ್ವವನ್ನು ಕಳ್ಕೊಂಡ್ಲು, ಇಬ್ಬರೂ ದಿವ್ಯ ರೂಪಧಾರಿಗಳಾದರು ಅಂತ. ಇದು ಏಕಾದಶಿಯ ಕಥೆ. ಇದೇ ರೀತಿ ಇನ್ನೊಂದು ಕಥೆ ಇದೆ. ಕಂಡು ಋಷಿಗಳು ಅಂತ ಒಬ್ಬರು ಋಷಿಗಳು, ಅದು ಪ್ರತಿ ದಿವಸ ಪೂಜೆ ಮಾಡುವಾಗ ಒಂದು ಸ್ತೋತ್ರ ಆರಂಭದಲ್ಲಿ ಹೇಳೋದುಂಟು. ಬ್ರಹ್ಮಪಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಪಠನ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿ ಹೇಳುವಾಗಲೇ ಸಂಕಲ್ಪ ಪೂಜಾಧಿಕಾರ ಸಿದ್ಧಾರ್ಥಂ ಅಂತ. ಏನಾದರೂ ಕರ್ಮಲೋಪ ಬಂದು ಪೂಜಾಧಿಕಾರವೇ ಹೋಗಿದ್ದರೆ ಪಾರಂ ಪರಂ ವಿಷ್ಣುರನಂತಪಾರಹ ಅಂತ ಒಂದು ಸ್ತೋತ್ರ ಇದೆ, ಬ್ರಹ್ಮಪಾರ ಸ್ತೋತ್ರ. ಅದನ್ನು ಪಠನ ಮಾಡಿದ್ದು. ಅದಕ್ಕೆ ಕಂಡು ಋಷಿ ಅಂತ, ಆ ಸ್ತೋತ್ರಕ್ಕೇನೆ ಕಂಡು ಅನ್ನೋರು ಋಷಿಗಳು. ಪ್ರಮುಲೋಚ ಅಂತ ಒಬ್ಬ ಅಪ್ಸರ ಸ್ತ್ರೀ ಇರ್ತಾಳೆ. ಆ ಪ್ರಮುಲೋಚ ಅನ್ನುವ ಅಪ್ಸರ ಸ್ತ್ರೀಯೂ ಕೂಡ ಇದೇ ರೀತಿ ಕಂಡು ಋಷಿಗಳನ್ನು ಮೋಹಗೊಳಿಸಿ, ಇದಕ್ಕಿಂತಲೂ ಹೆಚ್ಚು ವರ್ಷ ಅಂತದ್ದು, ಎಷ್ಟೋ ಇನ್ನೂ ಇದು ಬರೀ 57, ಅದು ಸುಮಾರು 100 ವರ್ಷ ಬರ್ತದೆ. ಅಷ್ಟು ವರ್ಷಗಳ ತನಕ ಅವರು ಭ್ರಷ್ಟರಾಗಿರ್ತಾರೆ ಅವಳ ಮೋಹದಲ್ಲಿ. ಆಮೇಲೆ ಪೂಜಾಧಿಕಾರವೂ ಹೋಗಿಬಿಡ್ತದೆ ಅವರಿಗೆ, ಅಷ್ಟು ಕರ್ಮಭ್ರಷ್ಟರಾಗಿದ್ದರು. ಆಮೇಲೆ ಈ ಪ್ರಚೇತಸರ ಉಪದೇಶದಿಂದ ಈ ಕಂಡು ಋಷಿಗಳು ಇದನ್ನು ಕಂಡುಕೊಂಡು ಆಮೇಲೆ ಬ್ರಹ್ಮಪಾರ ಸ್ತೋತ್ರ ಪಠನ ಮಾಡಿ ಪೂಜಾಧಿಕಾರವನ್ನು ಪಡೆದು ಆಮೇಲೆ ಕರ್ಮ ಶುರು ಮಾಡಿದರು ಅಂತುಂಟು. ಅದಕ್ಕೆ ಈಗ ಎಲ್ಲ ಪೂಜಾ ಪದ್ಧತಿಯಲ್ಲಿಯೂ ಕೂಡ ಆರಂಭದಲ್ಲಿ ಈ ಬ್ರಹ್ಮಪಾರ ಸ್ತೋತ್ರ ಪಠನ ಮಾಡಿ ಏನಾದರೂ ಲೋಪದೋಷಗಳು ಬಂದಿದ್ದರೆ ಅದರ ಪರಿಹಾರಕ್ಕೆ ಅಂತಲೇ ಸಂಕಲ್ಪ ಮಾಡಿ ಬ್ರಹ್ಮಪಾರ ಸ್ತೋತ್ರ ಹೇಳಿ ಪೂಜಾ ಮಾಡಿದರೆ ಅದು ಪೂಜಾಧಿಕಾರ ಪ್ರಾಪ್ತಿ ಆಗ್ತದೆ ಅಂತ ಪದ್ಧತಿ. ಅದೇ ರೀತಿಯ ಕಥೆ ಇವರದ್ದು ಕೂಡ, ಮೇಧಾವಿ ಋಷಿಗಳದ್ದು ಕೂಡ. ಚೈತ್ರ ಮಾಸದ ಶುಕ್ಲಪಕ್ಷ ಏಕಾದಶಿಗೆ ಕಾಮದಾ ಏಕಾದಶಿ ಅಂತ ಹೆಸರು. ಪುಂಡರೀಕ ಅಂತ ಒಬ್ಬ ನಾಗಾಧಿಪತಿ ಇರ್ತಾನೆ, ನಾಗಗಳಿಗೆ ಒಬ್ಬ ಅಧಿಪತಿ ಪುಂಡರೀಕ ಅಂತ ಅವನ ಹೆಸರು. ಅವನೊಮ್ಮೆ ಗಂಧರ್ವ ಗಾನವನ್ನು ಏರ್ಪಾಡು ಮಾಡಿರ್ತಾನೆ. ಲಲಿತಾ ಅಂತ ಒಬ್ಬಳು ಅಪ್ಸರ ಸ್ತ್ರೀ, ಲಲಿತಾ ಅಂತ ಒಬ್ಬ ಗಂಧರ್ವ, ಇಬ್ಬರೂ ಕೂಡ ಸೇರಿ ಗಾನ ಮಾಡ್ತಾ ಇರ್ತಾರೆ. ಗೀತಂ ಗಾನಂ ಪ್ರಕೃತೆ ಲಲಿತೋದಯಿತಾಂ ವಿನಾ ಪದಬಂಧಸ್ಖಲಜ್ಜಿಹ್ವೋ ಬಭೂವ ಲಲಿತಾಂ ಸ್ಮರನ್. ಆ ಗಂಧರ್ವ ಗಾನ ಮಾಡುವಾಗ ಆ ಅಪ್ಸರ ಸ್ತ್ರೀಯನ್ನು ಸ್ಮರಣೆ ಮಾಡಿದ್ದರಿಂದ ಸ್ವಲ್ಪ ಗಾನ ವ್ಯತ್ಯಾಸ ಆಯಿತು. ಆಗ ಕರ್ಕಟ ಅಂತ ಒಬ್ಬ ನಾಗ ಅದನ್ನು ಗಮನಿಸ್ತಾನೆ. ಪದಬಂಧಚ್ಯುತಿಂ ತಸ್ಯ ಪುಂಡರೀಕೆ ನಿವೇದಯತ್, ಇವನು ಸರಿ ಹಾಡಲಿಲ್ಲ, ಸ್ವಲ್ಪ ಚ್ಯುತಿ ಬಂದಿದೆ ಗಾನದಲ್ಲಿ ಅಂತ ತಿಳಿಸಿದ. ಆಗ ಪುಂಡರೀಕ ಅವನಿಗೆ ರಾಕ್ಷಸತ್ವ ಬರಲಿ ಅಂತ ಶಾಪ ಕೊಡ್ತಾನೆ. ರಾಕ್ಷಸತ್ವ ಪ್ರಾಪ್ತವಾಗ್ತದೆ. ಆ ರಾಕ್ಷಸತ್ವ ನಿವಾರಣೆ ಆಗಬೇಕಾದ್ರೆ ಆ ಪತ್ನಿ ಬಹಳ ದುಃಖಪಟ್ಟಳು, ಆ ಲಲಿತಾ ಅನ್ನುವವಳು. ಆಮೇಲೆ ಆ ರಾಕ್ಷಸತ್ವ ನಿವೃತ್ತಿಗೋಸ್ಕರವಾಗಿ ಅವರು ಮಾಡಿದಂಥ ವ್ರತಾನುಷ್ಠಾನ ಅಂತಂದರೆ ಚೈತ್ರ ಮಾಸದ ಶುಕ್ಲಪಕ್ಷ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡ್ತಾರೆ. ಕಾಮದಾ ಏಕಾದಶಿ ಅಂತ ಹೆಸರು. ಅದರಿಂದ ರಾಕ್ಷಸತ್ವ ನಿವೃತ್ತಿ ಆಯಿತು ಅಂತುಂಟು. ಇವತ್ತು ರಾಕ್ಷಸತ್ವ ಎಲ್ಲರಲ್ಲಿಯೂ ಇಲ್ಲ, ರಾಕ್ಷಸಿ ಸಂಪತ್ತಿದೆ. ರಾಕ್ಷಸರು ಕಡಿಮೆ, ಇವಾಗ ರಾಕ್ಷಸರು ಅಂತೂ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ರಾಕ್ಷಸಿ ಸಂಪತ್ತನ್ನು ಗಳಿಸಿದವರು ಬೇಕಾದಷ್ಟು ಜನ ಇದ್ದಾರೆ. ಆಸುರಿ ಸಂಪತ್ತು, ದೈವಿ ಸಂಪತ್ತು, ಗೀತೆಯಲ್ಲಿ ಬರ್ತದೆ ದೈವಿ ಸಂಪತ್ತು ಆಸುರಿ ಸಂಪತ್ತು.
ದೈವಿ ಸಂಪತ್ತು ಅಂತಂದರೆ ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ, ಇದೆಲ್ಲ ದೈವಿ ಸಂಪತ್ತು. ಆಸುರಿ ಸಂಪತ್ತು ಅಂದರೆ ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ, ಡಾಂಭಿಕತನ, ದರ್ಪ, ಕೋಪ ಇವೆಲ್ಲ ಆಸುರಿ ಸಂಪತ್ತು. ಇಂಥ ಆಸುರಿ ಸಂಪತ್ತಿನಿಂದ ರಾಕ್ಷಸತ್ವ ಬಂದಿರ್ತದೆ. ಅದು ಹೋಗಬೇಕಾದರೆ ಏಕಾದಶಿ ವ್ರತ ಅನುಷ್ಠಾನ ಬೇಕು. ಹಿಂದಿನಿಂದ ಹೇಳಿದ ಏಕಾದಶಿ ವ್ರತಾನುಷ್ಠಾನ ಮಾಡಿದಷ್ಟು ಸಂಯಮ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಏಕಾದಶಿಯಿಂದ ಬಹಳ ಪರಿಣಾಮ ಆಗ್ತದೆ ದೇಹದ ಮೇಲೆ. ಅನೇಕ ಸದ್ಗುಣಗಳು ಪ್ರಾಪ್ತಿಯಾಗ್ತದೆ, ಅನೇಕ ಆಸೆಗಳು ದೂರವಾಗ್ತದೆ, ಅದು ರಾಕ್ಷಸಿ ಸಂಪತ್ತೇ ದೂರ ಆಗ್ತದೆ ಅಂತ ಉಂಟು. ಏಕಾದಶಿ ವ್ರತಾನುಷ್ಠಾನದ ಫಲ ಇದು. ಹೀಗೆ ಅದು ಚೈತ್ರ ಶುಕ್ಲ ಏಕಾದಶಿ ರಾಕ್ಷಸತ್ವ ನಿವೃತ್ತಿ ಮಾಡಿತು ಅಂತ ಹೇಳ್ತಾರೆ. ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ವರೂಥಿನಿ ಏಕಾದಶಿ ಅಂತ ಹೆಸರು. ಇದೆಲ್ಲ ಕೃಷ್ಣ ಮತ್ತು ಯುಧಿಷ್ಠಿರನ ಸಂಭಾಷಣೆಯಲ್ಲೇ ನಡೆದದ್ದು. ಕೃಷ್ಣ ಯುಧಿಷ್ಠಿರನಿಗೆ ಹೇಳೋದು. ವರೂಥಿನಿ ಏಕಾದಶಿ ಮಹಿಮೆ, ಅದರಲ್ಲಿ ಘಟನೆ ಕಥೆ ಏನು ಹೇಳಲಿಲ್ಲ. ವಿಶೇಷ ಏನು ಅಂದರೆ ಎಂಥೆಂಥ ದಾನ ಮಾಡಿದರೆ ಏನು ಪುಣ್ಯ ಬರ್ಬೋದೋ ಆ ಪುಣ್ಯ ಇದರಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಅಶ್ವದಾನಾತ್ ನೃಪಶ್ರೇಷ್ಠ, ಕುದುರೆ ದಾನ ಮಾಡೋದು ಬಹಳ ಶ್ರೇಷ್ಠ ದಾನ ಅಂತ ಉಂಟು. ಕುದುರೆ ದಾನಕ್ಕಿಂತ ಶ್ರೇಷ್ಠವಾದದ್ದು ಗಜದಾನ, ಆನೆ. ಆದರೆ ಯಾರು ತಗೋತಾರೆ ಯಾರು ಅಂತ ಪ್ರಶ್ನೆ. ಆನೆ ದಾನ ಮಾಡಿದರೆ ಯಾರು ತಗೋಬೇಕು? ನಾನು ಹೇಳ್ತಾ ಇರ್ತೀನಿ, ಅಧಿಕ ಮಾಸದಲ್ಲಿ ಯಾರೋ ಆನೆ ದಾನ ಮಾಡ್ತೀನಿ ಅಂತ ಕರೆದ್ರಂತ. ಗೊತ್ತಲ್ಲ, ಅಧಿಕ ಮಾಸದಲ್ಲಿ ಏನು ಮಾಡಿದರೂ 33 ಮಾಡಬೇಕು. ಯಾರೋ ಒಬ್ಬ ದೊಡ್ಡ ರಾಜ, ಬಡ ಬ್ರಾಹ್ಮಣ, ಅವನಿಗೆ ಮನೇಲಿ ಜಾಗ ಇಲ್ಲ, ಕರೆದುಬಿಟ್ಟು ಅಧಿಕ ಮಾಸದಲ್ಲಿ 33 ಆನೆ ದಾನ ಮಾಡ್ತೀನಿ ಅಂದರೆ ಏನು ಮಾಡಬೇಕು ತಗೊಂಡು? ಆದರೂ ವಿಶೇಷ ಮಾತ್ರ ಗಜದಾನ ಅನ್ನೋದು ಬಹಳ ವಿಶೇಷ. ಅಶ್ವದಾನ ನೃಪಶ್ರೇಷ್ಠ ಗಜದಾನಂ ವಿಶಿಷ್ಯತೆ. ಅಶ್ವದಾನಕ್ಕಿಂತ ಗಜದಾನ, ಗಜದಾನಕ್ಕಿಂತ ಭೂಮಿದಾನ ಇನ್ನೂ ಶ್ರೇಷ್ಠ. ಭೂಮಿದಾನಕ್ಕಿಂತ ಶ್ರೇಷ್ಠವಾದದ್ದು ತಿಲದಾನ, ಎಳ್ಳು. ಅದಕ್ಕಿಂತ ಶ್ರೇಷ್ಠವಾದದ್ದು ಸುವರ್ಣದಾನ, ಬಂಗಾರದ ದಾನ. ಅದು ದೇವತೆಗಳನ್ನು ಉದ್ದೇಶಿಸಿಕೊಂಡೇ ಮಾಡಬೇಕು. ದೇವಾನಾಂ ಸುವರ್ಣಂ, ಸುವರ್ಣ ಎಲ್ಲ ದೇವತೆಗಳಿಗೆ ಸೇರಿದ್ದು. ಅದರಿಂದ ಹೆಚ್ಚು ಯಾರಾದರೂ ಮನೇಲಿ ಇಟ್ಕೊಂಡಿದ್ದರೆ ಕೃಷ್ಣನಿಗೆ ಕೊಟ್ಟುಬಿಡೋದು ಒಳ್ಳೆಯದು. ದೇವಾನಾಂ ಸುವರ್ಣಂ, ಪಿತೃಣಾಂ ರಜತಂ. ಶ್ರಾದ್ದದಲ್ಲಿ ಅದೇ ಮಂತ್ರ ಹೇಳ್ತಾರೆ, ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ. ವಿಶ್ವ ದೇವತೆಗಳಿಗೆಲ್ಲ ಸುವರ್ಣ, ಪಿತೃಸ್ಥಾನದಲ್ಲಿ ಕೂತವರಿಗೆಲ್ಲ ರಜತ. ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ. ಮನುಷ್ಯಾಣಾಂ, ಈಗ ಪ್ಲಾಸ್ಟಿಕ್ ಆಗಿ ಹೋಗಿದೆ ಅಷ್ಟೇ, ಮನುಷ್ಯಾಣಾಂ ಪ್ಲಾಸ್ಟಿಕ್ ಆಗಿದೆ, ನಿಜವಾಗಿಯೂ ತಾಮ್ರ. ಮನುಷ್ಯರಿಗೆಲ್ಲ ತಾಮ್ರ ಪ್ರಶಸ್ತ. ಪಿತೃ ಕಾರ್ಯಕ್ಕೆ ರಜತ, ದೇವರಿಗೆಲ್ಲ ಸುವರ್ಣ. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಬೋದು, ಉಳಿದದ್ದೆಲ್ಲ ದೇವರಿಗೆ ಅಂತ. ತಸ್ಮಾಚ್ಚ ಸ್ವರ್ಣದಾನಂ ವಾ ಅನ್ನದಾನಂ ತಥೋಧಿಕಂ. ಅದಕ್ಕಿಂತ ದೊಡ್ಡ ದಾನ ಅನ್ನದಾನ, ಅದು ಇನ್ನೂ ಶ್ರೇಷ್ಠ. ಅನ್ನದಾನ ಈಗಲೂ ನಿಯಮ ಮಾಡಿದಾರಂತೆ ಸರ್ಕಾರದವರು, ಇಷ್ಟಕ್ಕಿಂತ ಹೆಚ್ಚು ಬಂಗಾರ ಮನೇಲಿ ಇಟ್ಕೋಬಾರ್ದು ಅಂತ ಸರ್ಕಾರದಲ್ಲಿ ಒಂದು ನಿಯಮನೂ ಉಂಟಂತೆ. ಅದರಿಂದ ಅದು ದೇವರಿಗೆ ಸೇರಿಸಿದರೆ ಅದು ಬಾಧಕ ಇಲ್ಲ. ಅನ್ನದಾನ ಇನ್ನೂ ಶ್ರೇಷ್ಠ. ಅನ್ನದಾನಾತ್ ಪರಂ ದಾನಂ ನಭೂತಂ ನ ಭವಿಷ್ಯತಿ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಆದರೆ ತತ್ಸಮಂ ಕವಿಭಿ ಪ್ರೋಕ್ತಂ ಕನ್ಯಾದಾನಂ ನೃಪೋತ್ತಮ. ಇದೆಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಕನ್ಯಾದಾನ, ಇನ್ನೂ ಶ್ರೇಷ್ಠ ಅಂತ. ಕನ್ಯಾದಾನ ಮಾಡಿದರೆ ಬಹಳ ಪುಣ್ಯ. ಧೇನುದಾನಂಚ ತತ್ತುಲ್ಯಂ, ಗೋದಾನ ಮಾಡಿದರೆ ಕನ್ಯಾದಾನಕ್ಕೆ ಸಮಾನ ಅಂತೆ ಗೋದಾನ. ಇದೆಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತ ಉಂಟು. ಇದೆಲ್ಲದಕ್ಕೂ ಶ್ರೇಷ್ಠವಾದದ್ದು ಪ್ರೋಕ್ತೇಭ್ಯ ಸರ್ವದಾನೇಭ್ಯ ವಿದ್ಯಾದಾನಂ ವಿಶಿಷ್ಯತೆ. ಈ ಇಷ್ಟೂ ದಾನ ಮಾಡಿದರೆ ಏನು ಫಲ ಬರ್ಬೋದೋ ಆ ಫಲ ವರೂಥಿನಿ ಏಕಾದಶಿ ಅಂದರೆ ವೈಶಾಖ ಮಾಸದ ಕೃಷ್ಣಪಕ್ಷ ಏಕಾದಶಿ ಅನುಷ್ಠಾನ ಮಾಡಿದರೆ ಇಷ್ಟೂ ಪುಣ್ಯ ಬರ್ತದಂತೆ. ಅದು ಇದು ಮಾಡಿ ಅದು ಮಾಡಿದರೆ ಇನ್ನೂ ಜಾಸ್ತಿ ಬರ್ತದೆ. ಆವಾಗ ಇದು ಮಾಡಿ ಅದನ್ನು ಬಿಡೋದಿಲ್ಲ, ಎರಡೂ ಮಾಡಿದರೆ ಇನ್ನೂ ಜಾಸ್ತಿ. ಅದರ ಸಂದರ್ಭದಲ್ಲಿ ಹೇಳ್ತಾರೆ ವ್ಯಾಸರು, ಕನ್ಯಾದಾನ ಅಂತ ಬಂತಲ್ಲ, ಕನ್ಯಾದಾನ ಮಾಡಬೇಕು, ಕನ್ಯೆಯನ್ನು ದಾನನೇ ಮಾಡಬೇಕು. ಆದರೆ ಕನ್ಯಾ ವಿಕ್ರಯಣ ಮಾತ್ರ ಮಾಡಬಾರ್ದು. ಕನ್ಯೆಯನ್ನು ಕೊಟ್ಟು ನೀನೇ ನನಗಿಷ್ಟು ಹಣ ಕೊಡು, ನಿನಗೆ ಕನ್ಯೆ ಕೊಡ್ತೀನಿ ಅಂತ ಮಾತ್ರ ಅದು ಸರ್ವಾತ್ಮನ ಮಾಡಿಕೊಡುದು ಅಂತ ಹೇಳ್ತಾರೆ. ಕನ್ಯಾ ವಿತ್ತೇನ ಜೀವಂತಿ ಏನರ ಪಾಪಮೋಹಿತಾ ಪುಣ್ಯಕ್ಷಯಾತ್ತೇ ಗಚ್ಚಂತಿ ನಿರಯಂ ಯಾತನಾಮಯಂ.
ಕನ್ಯಾವಿತ್ತದಿಂದ ಜೀವನ ಮಾಡೋದು ಅಂತಂದರೆ ಕನ್ಯೆಯನ್ನು ದಾನ ಮಾಡುವಾಗ ಅದ್ರ ಜೊತೆಗೆ ದಕ್ಷಿಣೆ ಕೊಡಬೇಕಷ್ಟೇ. ಅವ್ರ ಹತ್ರನೇ ಗಂಡಿನ ಹತ್ರನೇ ಒಂದಿಷ್ಟು ದುಡ್ಡು ಇಸ್ಕೊಂಡು ನಿನಗೆ ಕನ್ಯಾ ಕೊಡ್ತೀನಿ ಅಂತ ಏನಾದರೂ ದುಡ್ಡು ಇಸ್ಕೊಂಡು ಮಾವ ಬದುಕಿದರೆ ಅವರಿಗೆ ಹೆಚ್ಚಿನ ನರಕ, ದೊಡ್ಡ ನರಕಕ್ಕೆ ಹೋಗಿ ಬೀಳ್ತಾನಂತೆ. ತಸ್ಮಾತ್ ಸರ್ವಪ್ರಯತ್ನೇನ ನಗ್ರಾಹ್ಯಂ ಕನ್ಯಕಾಧನಂ. ಕನ್ಯಕಾಧನ ಅಂದರೆ ಕನ್ಯೆಯನ್ನು ಕೊಟ್ಟು ವಿಕ್ರಯಣ ಮಾಡಿ ಆ ಹಣದಿಂದ ಮಾತ್ರ ಬದುಕಬಾರ್ದು. ಕನ್ಯಾಂ ಪುಣ್ಯೇನ ಯೋದದ್ಯಾದ್ ಯಥಾಶಕ್ತಿ ಸ್ವಲಂಕೃತಾಂ. ಯಥಾಶಕ್ತಿ ಅಲಂಕಾರ ಮಾಡಿ ಕನ್ಯೆಯನ್ನು ದಾನ ಮಾಡಬೇಕೇ ಹೊರತು ಕನ್ಯಾಂ ಕ್ರೀತ್ವಾಚ ತದ್ಧನಂ, ಕನ್ಯೆಯನ್ನು ಮಾರಿ ಆ ಹಣವನ್ನು ಯಾರಾದರೂ ಇಟ್ಟುಕೊಂಡ್ರೆ ಓತುರ್ಭವತಿ ನಿಶ್ಚಿತಂ, ಅವನಿಗೆ ಬರುವ ಜನ್ಮ ಬಿಡಾಲ ಜನ್ಮ. ಓತುರ್ಬಿಡಾಲೋ ಮಾರ್ಜಾರ ಹಾಕು, ಇದು ಬೆಕ್ಕಿನ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಸರ್ವಾತ್ಮನ ಕನ್ಯಾ ದಾನ ಮಾಡಬೇಕೇ ಹೊರತು ಅದರ ಕ್ರಯಣ ಮಾಡಿ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಬಾರ್ದು. ಹೀಗಾಗಿ ಕನ್ಯಾದಾನ ಮಾಡಿದರೆ ಎಷ್ಟು ಪುಣ್ಯವೋ ಅಂಥ ತತ್ತುಲ್ಯಂ ಫಲಮಾಪ್ನೋತೆ ನರಃಕೃತ್ವ ವರೂಥಿನಿ. ಇದು ವರೂಥಿನಿ ಏಕಾದಶಿ. ವೈಶಾಖ ಶುದ್ಧ ಏಕಾದಶಿಗೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ. ವೈಶಾಖ ಶುಕ್ಲ ಪಕ್ಷದ್ದು. ಅದು ವಸಿಷ್ಠ ಋಷಿಗಳು ರಾಮನಿಗೆ ಹೇಳಿದಂಥ ಚರಿತ್ರೆ. ಹಿಂದೆ ಸರಸ್ವತಿ ನದಿ ತೀರದಲ್ಲಿ ಭದ್ರಾವತಿ ಅಂತ ಒಂದು ಪಟ್ಟಣ ಇತ್ತಂತೆ. ಹಿಂದೆನೂ ಒಂದು ಸಲ ಭದ್ರಾವತಿ ಅಂತ ಬರ್ತದೆ. ಈ ಶಿವಮೊಗ್ಗದ ಭದ್ರಾವತಿ ಅಲ್ಲ, ಯಾಕೆಂದರೆ ಇದು ಸರಸ್ವತ್ಯಾಸ್ತಟೆ ಅಂತ ವಿಶೇಷಣ ಕೊಟ್ಟದ್ರಿಂದ ಸರಸ್ವತಿ ನದಿ ತೀರದಲ್ಲಿರ್ತಕ್ಕಂಥ ಭದ್ರಾವತಿ. ಅಲ್ಲಿ ದ್ಯುತಿಮಾನ್ ಅಂತ ಒಬ್ಬ ರಾಜ ಇದ್ದ. ಅವನ ಕಾಲದಲ್ಲಿ ಒಬ್ಬ ವೈಶ್ಯ ಇದ್ದಂತೆ, ಧನಪಾಲ ಅನ್ನುವಂಥ ವೈಶ್ಯ. ಅವನಿಗೆ 5 ಜನ ಮಕ್ಕಳು. 5ನೇಯವನು ಧೃಷ್ಟಬುದ್ಧಿ, ಅಂದರೆ ಬಹಳ ಧಾರ್ಷ್ಟ್ಯ. ಧೃಷ್ಟಬುದ್ಧಿ ಅಂದರೆ ಅವನು ಬಹಳ ಧಾರ್ಷ್ಟ್ಯ ಸ್ವಭಾವ, ಯಾರ ಮಾತು ಕೇಳಲಿಕ್ಕಿಲ್ಲ. ಮಹಾಪಾಪರತ ಸದಾ ಪರಸ್ತ್ರೀ ಸಂಘನಿರತಃ ವಿಟಗೋಷ್ಠಿ ವಿಶಾರದಃ. ಬರೀ ವಿಟಗೋಷ್ಠಿಯಲ್ಲೇ ಅವನ ವಾಸ. ದ್ಯೂತಾದಿ ವ್ಯಸನಾಸಕ್ತ, ಪರಸ್ತ್ರೀ ರತಿ ಲಾಲಸಃ, ನಚ ದೇವಾರ್ಚನೆ ಬುದ್ಧಿ. ದೇವಾರ್ಚನದಲ್ಲಿಲ್ಲ, ಪಿತೃಕರ್ಮದಲ್ಲಿ ಪಿತೃಕಾರ್ಯದಲ್ಲಿ ಶ್ರದ್ಧೆ ಇಲ್ಲ, ಬ್ರಾಹ್ಮಣರ ಶುಶ್ರೂಷೆಯಲ್ಲಿಲ್ಲ. ಇಂಥ ನೀಚನಾಗಿ ಬೆಳೀತಾ ಇದ್ದಂಥ 5ನೇ ಮಗ ಅವನು ದೇಶದಿಂದ ಬಹಿಷ್ಕೃತನಾಗಿ ಕೊನೆಗೆ ಎಲ್ಲೆಲ್ಲೋ ತಿರುಗಿ ಏನೂ ತಿನ್ನಲಿಕ್ಕಿಲ್ಲದೆ ದುಃಖಪಟ್ಟು ಕೌಂಡಿನ್ಯ ಋಷಿಗಳ ಆಶ್ರಮದ ಹತ್ರ ಬರ್ತಾನೆ. ಕೌಂಡಿನ್ಯ ಋಷಿಗಳ ಆಶ್ರಮದ ಹತ್ರ ಬಂದಾಗ ಅಲ್ಲಿ ಅವರು ಅಕಸ್ಮಾತ್ ಪ್ರಾಪ್ತವಾದಂಥ ಮೋಹಿನಿ ಏಕಾದಶಿಯನ್ನು ಅವನ ಕೈಲಿ ಮಾಡಿಸ್ತಾರೆ. ವೈಶಾಖಸ್ಯ ಸಿತೆ ಪಕ್ಷೆ, ವೈಶಾಖ ಶುದ್ಧ ಪಕ್ಷ ಮೋಹಿನಿ ಏಕಾದಶಿಯನ್ನು ಅನುಷ್ಠಾನ ಮಾಡಿಸ್ತಾರೆ. ಮಾಡಿದ ಮೇಲೆ ಆ ಕೌಂಡಿನ್ಯರ ಉಪದೇಶದಿಂದ ಅವನು ಗತಪಾಪೋ ಬಭೂವಃ, ಪಾಪ ಪರಿಹಾರ ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡ್ತಾನೆ, ಉತ್ತಮ ಲೋಕಕ್ಕೆ ಹೋದ ಅಂತ ಉಂಟು. ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಗೆ ಅಪರಾ ಏಕಾದಶಿ ಅಂತ ಕರೀತಾರೆ. ಇದಕ್ಕೂ ವಿಶೇಷ ಏನು ಹೇಳಲಿಲ್ಲ, ಆದರೆ ಅದರ ಫಲ ಏನು ಅಂತ ಹೇಳುವಾಗ ಕಾಶ್ಯಾಂ ಯತ್ ಪ್ರಾಪ್ಯತೆ ಪುಣ್ಯಂ ಉಪರಾಗೇ ನಿಮಜ್ಜನಾತ್. ಗ್ರಹಣದ ಸಮಯದಲ್ಲಿ ಕಾಶಿಗೆ ಹೋಗಿ ಸ್ನಾನ ಮಾಡಿದರೆ, ಗ್ರಹಣ ಸಮಯದಲ್ಲಿ ಕಾಶಿ ಗಂಗಾ ಸ್ನಾನಕ್ಕೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ. ಮಕರ ರಾಶಿಯಲ್ಲಿ ಸೂರ್ಯ ಇರುವಾಗ ಮಾಘ ಮಾಸ ಬಂದಾಗ ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ, ಆ ಪುಣ್ಯ ಬರ್ತದೆ. ಸಿಂಹರಾಶಿಯಲ್ಲಿ ಬೃಹಸ್ಪತಿ ಇರುವಾಗ ಗೌತಮಿ ಸ್ನಾನದಿಂದ ಏನು ಪುಣ್ಯನೋ ಆ ಪುಣ್ಯ ಬರ್ತದೆ. ಕನ್ಯಾ ರಾಶಿಯಲ್ಲಿ ಗುರು ಗ್ರಹ ಇರುವಾಗ, ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಕೃಷ್ಣವೇಣಿ ನದಿಯಿಂದ ಏನು ಪುಣ್ಯ ಬರ್ತದೆ ಆ ಪುಣ್ಯ. ಯತ್ಫಲಂ ಸಮವಾಪ್ನೋತಿ ಕುಂಭ ಕೇದಾರ ದರ್ಶನಾತ್. ಕೇದಾರ ಕ್ಷೇತ್ರ ಯಾತ್ರೆಯಿಂದ ಏನು ಪುಣ್ಯ, ಬದರಿಕಾಶ್ರಮ ಯಾತ್ರೆಯಿಂದ ಬರುವ ಪುಣ್ಯ, ಅದೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಹಾಗೆ ರವಿಗ್ರಹಣ ಕಾಲದಲ್ಲಿ, ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿದರೆ ಬರುವ ಪುಣ್ಯ, ಇಷ್ಟೆಲ್ಲ ಹೇಳಿದ್ದಾರೆ. ಆದರೆ ಕೇದಾರ ದರ್ಶನಾತ್ ಅನ್ನುವಾಗ ನಾವು ಸ್ವಲ್ಪ ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ತಿಳಿಸ್ತಾರೆ, ಅತಃ ಪರಂ ವೇದವಿದಾಮಗಮ್ಯತಾ ಶಾಪಂ ಪ್ರಾದಾತ್ ಶಂಕರೋಪಿ ಅಂತ ಒಂದು ಶ್ಲೋಕ ಬರ್ತದೆ. ವ್ರೀಡಿತ ಶಂಕರೋಪಿ ಅಂತ ಶ್ಲೋಕ. ಅತಃ ಪರಂ ವೇದವಿದಾಮಗಮ್ಯತಾ ಶಾಪಂ ಪ್ರಾದಾತ್ ವ್ರೀಡಿತ ಶಂಕರೋಪಿ. ರುದ್ರದೇವರಿಗೂ ಭೀಮಸೇನ ದೇವರಿಗೂ ಒಂದು ಸಲ ವಾದ ನಡೀತಂತೆ.
ವಾದ ನಡೆದಾಗ ಯಾರು ಸರ್ವೋತ್ತಮ ಅನ್ನೋ ವಿಷಯದಲ್ಲಿ ವಾದ ನಡೆದು ಭೀಮಸೇನ ದೇವರ ಹರಿಸರ್ವೋತ್ತಮತ್ವ ಪಕ್ಷನೇ ಮಿಗಿಲಾಯಿತು. ಆಗ ರುದ್ರದೇವರಿಗೆ ನಾಚಿಕೆ ಆಯಿತಂತೆ, ವಾದದಲ್ಲಿ ಸೋತೆ ಅಂತ. ಅದಕ್ಕೆ ಅವರು ಕೇದಾರದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಲಿಂಗಸ್ಥರಾಗಿ ಅವರೇ ಶಾಪ ಕೊಟ್ಟರಂತೆ, ಇನ್ನು ಯಾವ ವೈದಿಕರು ಕೂಡ ವೇದವೇದಿಗಳು ಕೇದಾರಕ್ಕೆ ನನ್ನ ದರ್ಶನಕ್ಕೆ ಬರಬಾರ್ದು ಅಂತ ಅವರೇ ಹೇಳಿದ್ರಂತೆ. ಯಾಕೆಂದರೆ ಅವರಿಗೆ ನಾಚಿಕೆ ಆಯ್ತಂತೆ. ನಾಚಿಕೆ ಆದಾಗ ಇನ್ನೊಬ್ರಿಗೆ ಮುಖ ತೋರಿಸಲಿಕ್ಕೆ ಸಂಕೋಚ ಆಗ್ತದೆ ನೋಡಿ, ಮನೆಯಿಂದ ಹೊರಗೆ ಬರೋದಿಲ್ಲ ಒಂದು 10 ದಿವಸ. ಹಾಗೆ ರುದ್ರದೇವರು ವ್ರೀಡಿತಃ ಅವರಿಗೆ ನಾಚಿಕೆ ಆಗಿ ಕೇದಾರಸ್ಥಲಿಂಗದಲ್ಲಿ ಕೂತ್ಕೊಂಡ್ರು. ಇನ್ನು ಮೇಲೆ ಭೀಮಸೇನ ದೇವರು ಪರಮ ವೈದಿಕರಾಗಿ ಸ್ಥಾಪನೆ ಮಾಡಿಬಿಟ್ರು ವೇದ ಸಿದ್ಧಾಂತವನ್ನು. ಆದ್ದರಿಂದ ವೈದಿಕರು ಯಾರು ನನ್ನ ದರ್ಶನಕ್ಕೆ ಬರಕೂಡ್ದು ಅಂತ ಶಾಪ ಕೊಟ್ಟರು. ಆದ್ದರಿಂದ ಅವತ್ತಿನಿಂದ ಕೇದಾರಕ್ಕೆ ಹೋಗಕೂಡ್ದು ಅಂತ ಅನ್ನೋದು ಪದ್ಧತಿ ತಾತ್ಪರ್ಯನಿರ್ಣಯದಲ್ಲಿ ಬರ್ತದೆ. ಹಾಗಾಗಿ ಅದು ಈ ಪುರಾಣಗಳೆಲ್ಲ ಬಂದ ಮೇಲೆ ಆಚಾರ್ಯರು ನಿರ್ಣಯ ಮಾಡಿ ಹೇಳಿದಂಥ ವಾಕ್ಯ. ಇಂಥ ಪುಣ್ಯ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಬಂದದ್ದು. ಗಜಾಶ್ವ ಹೇಮದಾನೇನ ಇಂಥ ದಾನದಿಂದ ಬರುವ ಪುಣ್ಯ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಅಪರ ಏಕಾದಶಿಗೆ ಬರ್ತದೆ. ಜ್ಯೇಷ್ಠ ಶುದ್ಧ ಏಕಾದಶಿ, ನಿರ್ಜಲ ಏಕಾದಶಿ. ಅದರ ಹೆಸರು ಮಾತ್ರ ನಿರ್ಜಲ, ಇದರ ಕಥೆ ಮಾತ್ರ ಬಹಳ ವಿಚಿತ್ರವಾಗಿದೆ. ಭೀಮಸೇನ ದೇವರಿಗೆ ಸಂಬಂಧಪಟ್ಟಂಥ ಕಥೆ. ಒಮ್ಮೆ ಭೀಮಸೇನ ದೇವರು, ಪಾಂಡವರು ಎಲ್ಲರೂ ಕೂಡ ಇರುವಾಗ ವೇದವ್ಯಾಸ ದೇವರು ಅನೇಕ ಧರ್ಮಗಳನ್ನು ಉಪದೇಶ ಮಾಡಿದರಂತೆ. ವಿಶೇಷ ಧರ್ಮಗಳನ್ನು ಉಪದೇಶ ಮಾಡ್ತಾ ಇರುವಾಗ ಏಕಾದಶಿ ಬಗ್ಗೆ ವೇದವ್ಯಾಸ ದೇವರು ಉಪದೇಶ ಮಾಡಿದರು. ಶ್ರುತಾಸ್ತು ಮಾನವಾಧರ್ಮಾ ವೈದಿಕಾಶ್ಚ ಶ್ರುತಾಸ್ತ್ವಯ ಕಲವು ಯುಗೆ ನ ಶಕ್ಯಂತೆ ತೇವಯಿ ಕರ್ತುಂ ನರಾಧಿಪ. ಬೇಕಾದಷ್ಟು ಧರ್ಮ ಇದೆ ಮಾನವರು ಅನುಷ್ಠಾನ ಮಾಡಬೇಕಾದದ್ದು, ವೇದೋಕ್ತವಾದದ್ದು. ಆದರೆ ಕಲಿಯುಗದಲ್ಲಿ ಅಷ್ಟೂ ಧರ್ಮ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸುಖೋಪಾಯ ಏನು ಅಂತಂದರೆ, ಸುಖೋಪಾಯಂ ಅಲ್ಪಧನಂ ಅಲ್ಪಕ್ಲೇಶಂ ಮಹಾಫಲಂ. ಸುಖವಾದ ಉಪಾಯ ಅಲ್ಪಕ್ಲೇಶ, ಅಲ್ಪಧನ, ಹಣ ಏನು ಹೆಚ್ಚು ಖರ್ಚಾಗೋದಿಲ್ಲ, ಮಹಾಫಲ ಸಿಗ್ತದೆ. ಎಲ್ಲ ಧರ್ಮ, ಮಾನವ ಧರ್ಮ ತುಂಬ ಇದೆ, ಅಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಹಳ ಸುಲಭೋಪಾಯ ಅಂತಂದರೆ ಪುರಾಣಗಳ ಸಾರಭೂತವಾದ ಧರ್ಮ ಅದು. ಏನು? ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ. ಕೃಷ್ಣ ಪಕ್ಷ ಆಗಲಿ ಶುಕ್ಲ ಪಕ್ಷವಾಗಲಿ ಯಾವ ಏಕಾದಶಿಯೂ ಕೂಡ ಆಹಾರ ಸ್ವೀಕಾರ ಮಾಡಬಾರ್ದು. ಇದು ಬಹಳ ಸುಲಭೋಪಾಯ. ಎಷ್ಟು ಧರ್ಮ ಇದೆ ಅದನ್ನೆಲ್ಲ ಅನುಷ್ಠಾನ ಮಾಡೋದು ಕಷ್ಟ. ಆದರೆ ಏಕಾದಶಿ ನಭುಂಜೀತ, ಆಹಾರ ಸ್ವೀಕಾರ ಮಾಡಬಾರ್ದು ಅನ್ನೋದು ಬಹಳ ಸುಲಭ. ಪಕ್ಷಯೋರುಭಯೋರಪಿ, ಎರಡು ಪಕ್ಷದಲ್ಲಿಯೂ ಕೂಡ. ಕೆಲವು ಕಡೆ ವಾದ ಇದೆ, ಕೃಷ್ಣ ಪಕ್ಷ ಏಕಾದಶಿ ಬಿಡ್ಬೋದು, ಶುಕ್ಲ ಪಕ್ಷ ಏಕಾದಶಿ ಮಾಡಬಹುದು. ಹಾಗೇನಿಲ್ಲ. ಕಪ್ಪು ಹಸು ಆದರೂ ಪರವಾಗಿಲ್ಲ, ಬಿಳಿ ಹಸು ಆದರೂ ಪರವಾಗಿಲ್ಲ, ಎರಡು ಹಸುವಿನ ಹಾಲನ್ನು ಸ್ವೀಕಾರ ಮಾಡಬೇಕು. ಎರಡೂ ಪೂಜೆಗೆ ಅರ್ಹವೇ. ಬಿಳಿ ಹಸು ಮಾತ್ರ ಪೂಜೆ ಮಾಡಬೇಕು, ಕಪ್ಪು ಹಸು ಮಾಡಬಾರ್ದು ಅಂತಿಲ್ಲ. ಹಾಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎರಡೂ ಏಕಾದಶಿಯೂ ಕೂಡ ಅನುಷ್ಠೇಯವೇ. ಪಕ್ಷಯೋರುಭಯೋರಪಿ. ದ್ವಾದಶ್ಯಾಂತು ಶುಚಿರ್ಭೂತ್ವ, ದ್ವಾದಶಿ ದಿವಸ ಭಗವಂತನ ಪೂಜೆ ಮಾಡಿ ಅನ್ನಂ ಭುಂಜೀತ ಸತ್ಕೃತ್ಯ, ಊಟ ಮಾಡಬೇಕು. ಇದು ಸೂತಕ ಬರಲಿ ಅಥವಾ ಯಾವುದೇ ರೀತಿಯಾದ ಅಶೌಚ ಬರಲಿ, ಮೈಲಿಗೆ ಬರಲಿ, ಬಂದರೂ ಕೂಡ ನಾವು ಮೈಲಿಗೆಯಲ್ಲಿದ್ದೀವಿ ಅಂತ ಉಪವಾಸ ಬಿಡೋದಲ್ಲ. ಏಕಾದಶಿ ಅನುಷ್ಠಾನ ಸೂತಕಾದಿ ಮೈಲಿಗೆ ಇದ್ದಾಗಲೂ ಕೂಡ ಮಾಡಬೇಕು ಅಂತ ಉಂಟು. ಯಾವಜ್ಜೀವಂ ವ್ರತಮಿದಂ ಕರ್ತವ್ಯಂ ಪುರುಷರ್ಷಭ. ಹೀಗೆ ವೇದವ್ಯಾಸ ದೇವರು ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಆವಾಗ ಭೀಮ ಹೇಳಿದಂತೆ ಎಲ್ಲ ಪಾಂಡವರು ಸುಮ್ಮನಿದ್ದರು. ಭೀಮ ಎದ್ದು ಹೇಳ್ತಾನೆ, ಇನ್ಯಾವುದಾದರೂ ಸುಲಭೋಪಾಯ ಇದ್ದರೆ ಹೇಳ್ರಿ ಎಂದ ವೇದವ್ಯಾಸ ದೇವರ ಹತ್ರ. ಏಕಾದಶಿ ಮಾತ್ರ ನನಗೆ ಹೇಳಬೇಡಿ ಅಂತ. ನನ್ನ ಕೈಲಿ ಏಕಾದಶಿ ಮಾಡಲಿಕ್ಕೆ ಆಗಲ್ಲ ಅಂತ ಭೀಮ ಹೇಳಿದ್ನಂತೆ. ಯಾಕೆಂದರೆ ನನ್ನ ಹೆಸರೇ ವೃಕೋದರ. ವೃಕೋದರ ಅಂದರೆ ಏನು? ಇಲ್ಲಿ ಒಳ್ಳೆಯ ವ್ಯಾಖ್ಯಾನ ಇದೆ ವೃಕೋದರ ಶಬ್ದಕ್ಕೆ. ಭೀಮಸೇನೋ ಮಹಾಬಾಹು ನತ್ವೋವಾಚ ಗುರುಂ ಪ್ರತಿ. ನಮಸ್ಕಾರ ಮಾಡಿ ಕೈ ಜೋಡಿಸಿ ವೇದವ್ಯಾಸ ದೇವರು ಹೇಳ್ತಾರೆ, ಪಿತಾಮಹ ಮಹಾಬುದ್ಧೇ ಶೃಣುಮೇ ಪರಮಂ ವಚಃ. ಅಜ್ಜ, ಗುರುಗಳೇ, ಅಜ್ಜಂದರೆ ನನಗೆ ಬೇರೇನಾದರೂ ಒಂದು ವ್ರತ ಹೇಳ್ರಿ. ಏಕಾದಶಿ ಇವರೆಲ್ಲ ಮಾಡಲಿಬೇಕಾದ್ರೆ ನನಗೆ ಮಾತ್ರ ಸಾಧ್ಯನೇ ಇಲ್ಲ ಏಕಾದಶಿ ಮಾಡಲಿಕ್ಕೆ. ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಸಿವೆ. ಈಗಿನವ್ರು ಹೀಗೆಲ್ಲ ಅಂತಾರೆ ಅಂತ ಆಗಲೇ ಭೀಮಸೇನ ದೇವರು ಮಾಡಿ ತೋರಿಸಿಬಿಟ್ಟಿದ್ದಾರೆ. ನನಗೆ ಮಾತ್ರ ಏಕಾದಶಿ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನನ್ನ ಹೆಸರೇ ವೃಕೋದರ. ಏಕಭಕ್ತೇ ನ ಶಕ್ನೋಮಿ ಉಪವಾಸೇ ಕುತಃ ಪ್ರಭೋ. ಒಂದು ದಿವಸ ಒಂದೇ ಊಟ ಮಾಡಿ ನನಗಿರ್ಲಿಕ್ಕೆ ಆಗೋದಿಲ್ಲ, ಇನ್ನು ಉಪವಾಸ ಹೇಳಿದರೆ ಹೇಗಿರ್ಲಿಕ್ಕೆ ಸಾಧ್ಯ? ತ್ರಿಕಾಲ ಭೋಜನ ಬೇಕೇ ಬೇಕು ಅನ್ನೋ ಹಾಗೆ
ಆ ಥರ ಭೀಮಸೇನ ದೇವರು ಮಾತಾಡಿದ್ರಂತೆ. ವೃಕೋಹಿ ನಾಮ ಯೋ ವನ್ಹಿ ಸಸದಾ ಜಠರೇ ಮಮ. ವೃಕೋದರ ಅಂತ ನನಗೆ ಹೆಸರು ಯಾಕೆ ಇಟ್ಟಿದ್ದಾರೆ? ವೃಕ ಅಂದರೆ ಒಂದು ವನ್ಹಿ. ವೃಕ ಅಂದರೆ ತೋಳ ಅಲ್ಲ. ವೃಕೋದರ ಅಂದರೆ ತೋಳದಂತೆ ಹೊಟ್ಟೆ ಅಂತ ಅರ್ಥ ಅಲ್ಲ. ವೃಕ ಅಂತ ವನ್ಹಿಗೆ ಹೆಸರು. ಅದು ಮಧ್ವಾಚಾರ್ಯ ಬರೀತಾರೆ ವೃಕೋ ನಾಮ ಮಹಾವನ್ಹಿ ಅಂತ ಮಧ್ವಾಚಾರ್ಯ ವಾಕ್ಯ. ಆದರೆ ಪದ್ಮಪುರಾಣದಲ್ಲಿರೋದು ವೃಕೋಹಿ ನಾಮ ಯೋ ವನ್ಹಿ ಸಸದಾ ಜಠರೇ ಮಮ. ಮಧ್ವಾಚಾರ್ಯ ಹೇಳೋದು ವೃಕೋ ನಾಮ ಮಹಾವನ್ಹಿ. ವೃಕ ಅಂತಂದರೆ ಮಹಾವನ್ಹಿ, ಎಲ್ಲರ ಉದರದಲ್ಲಿ ಒಂದು ಪರಮಾಣುವಿನಷ್ಟು ಇರ್ತದಂತೆ. ಆದರೆ ಭೀಮಸೇನ ದೇವರ ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಮಹಾವನ್ಹಿ, ಅಂಗುಷ್ಠ ಪರಿಮಿತವಾದಂಥ ಬೆಂಕಿ ಇರ್ತದೆ. ಎಷ್ಟು ತಿಂದರೂ ಅದನ್ನು ಜೀರ್ಣ ಮಾಡ್ತದೆ. ಎಷ್ಟು ತಿಂದರೂ ಇಡೀ ಪ್ರಪಂಚವನ್ನೇ ತಿಂದರೂ ಜೀರ್ಣ ಮಾಡುವಷ್ಟು ಶಕ್ತಿ ಆ ವನ್ಹಿಗಿದೆ. ಅಂಥ ವನ್ಹಿ, ವೃಕ ಅನ್ನುವ ವನ್ಹಿ ನನ್ನ ಉದರದಲ್ಲಿರುವಾಗ ನಾನು ಉಪವಾಸ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅತಿವೇಲಂ ಯದಾ ಸ್ನಾಮಿ, ತುಂಬ ತಿನ್ನಬೇಕು ನಾನು. ಬಂಡೆ ಅನ್ನವನುಂಡನು ಭೀಮ ಅಂತಂದ ಹಾಗೆ ಒಂದೊಂದು ಬಂಡೆ ಅನ್ನ ತಿಂದರೆ ಆವಾಗ ಆ ಅಗ್ನಿ ಸ್ವಲ್ಪ ಮಟ್ಟಿಗೆ ಶಾಂತ ಆಗ್ತದೆ. ಇಲ್ಲದೆ ಇದ್ದರೆ ಅಗ್ನಿ ಶಾಂತವಾಗೋದಿಲ್ಲ, ಎಷ್ಟು ತಿಂದರೂ ಬೇಕು. ಆದ್ದರಿಂದ ನೈವ ಶಕ್ನೋಮ್ಯಹಂ ಕರ್ತುಂ ಉಪವಾಸಂ ಮಹಾಮುನೆ, ಅದು ಸಾಧ್ಯ ಇಲ್ಲ ಅಂತ ಭೀಮಸೇನ ದೇವರು ಹೇಳಿದ್ರಂತೆ. ಪಾಪ ಮೊಮ್ಮಗ ಇಷ್ಟು ಹೇಳ್ತಿದ್ದಾನೆ ಅಂತ ವೇದವ್ಯಾಸ ದೇವರೇನಾದರೂ ಪರ್ಮಿಷನ್ ಕೊಟ್ಟರೋ ಅಂತ ಅನ್ನಿಸ್ಬಹುದು ಯಾರಿಗಾದರೂ. ಅದಕ್ಕೋಸ್ಕರ ಈ ಕಥೆ ಅಷ್ಟೇ. ಅಷ್ಟು ಕೇಳಿಕೊಂಡ್ರೂ ಕೂಡ ಅಜ್ಜನಾಗಿರ್ತಕ್ಕಂಥ ವೇದವ್ಯಾಸ ದೇವರು ಯಾವ ಕೃಪೆನೂ ಮಾಡಲೇ ಇಲ್ಲ. ಎಷ್ಟೆಂಥ ವನ್ಹಿ ಇದ್ದರೂ ಕೂಡ ಅವಶ್ಯ ನೀನು ಮಾಡಲೇಬೇಕು ಅಂತ ಹಠ ಹಿಡಿದು ಮಾಡಿಸಿದ್ರಂತೆ. ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ಇಲ್ಲಿಯ ಕಥೆಯ ಸಾರ, ಅದು ಮುಖ್ಯ. ಈ ಭೀಮಸೇನ ದೇವರಿಗೆ ಭಾಗವತ ಧರ್ಮದಲ್ಲಿ ನಿಷ್ಠೆ ಇದ್ದಿಲ್ಲ ಅಂತ ತಿಳ್ಕೊಳ್ಬಾರ್ದು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರಃ. ಅವನು ವೃಕೋದರನೇ ಆಗಿದ್ದರೂ ಕೂಡ ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮ ಅಂದರೆ ಏಕಾದಶಿಯಾದಿ ಧರ್ಮಗಳು, ಅದರಲ್ಲಿ ಅತ್ಯಂತ ರಥ ಅಲ್ಲ ನಿರತನಾಗಿದ್ದಾನೆ ಭೀಮ ಅಂತುಂಟು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಆದರೆ ಇದರ ಅಭಿಪ್ರಾಯ ಏನು ಅಂತಂದರೆ, ಇಷ್ಟು ಭೀಮ ಹೇಳಿಕೊಂಡಾಗಲೂ ಕೂಡ ವೇದವ್ಯಾಸ ದೇವರು ಮೊಮ್ಮಗ ಅನ್ನೋ ಪ್ರೀತಿಯಿಂದ ಸಮ್ಮತಿ ಸೂಚಿಸಲಿಲ್ಲ. ಮಕ್ಕಳು ಎಷ್ಟೇ ಕೇಳಿದರೂ ಕೂಡ ಕರುಣೆಯಿಂದ ಅದಕ್ಕೆ ಸಮ್ಮತಿ ಕೊಡ್ತಕ್ಕದ್ದಲ್ಲ ಈ ಅಭಿಪ್ರಾಯ. ಅದೇ ಸಂದರ್ಭದಲ್ಲಿ ಹೇಳಿದ್ರಂತೆ, ಬರೇ ಊಟ ಅಷ್ಟೇ ಅಲ್ಲ, ಊಟ ಬಿಡುವಂತ ಅಷ್ಟೇ ಅಲ್ಲ, ಒಂದು ಹನಿ ನೀರು ಕೂಡ ಕುಡಿಬಾರ್ದು ಅಂತ ನಿರ್ಬಂಧ ಮಾಡಿದ್ರಂಥವ್ರು. ಒಂದು ಹನಿ ನೀರು ಕೂಡ ಕುಡಿಯೋದಲ್ಲ ನೀನು ಅಂತ. ಬಾಯಿಗೆ ಗಂಡೂಷಾಚಮನಂ ವಾರಿ, ಬಾಯಿ ಮುಕ್ಕಳಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಬಾಯಿಗೆ ಹಾಕ್ಕೊಳ್ಬೇಕು, ಒಂದು ಹನಿ ಹೊಟ್ಟೆ ಒಳಗೆ ಹೋಗ್ತಕ್ಕದ್ದಲ್ಲ. ಈ ರೀತಿ ಮಾಡು ಅಂತ ನಿರ್ಬಂಧ ಮಾಡಿದ್ದಕ್ಕೆ ಅವತ್ತು ನಿರ್ಜಲ ಏಕಾದಶಿ ಅಂತ ಭೀಮಸೇನ ದೇವರು ಮಾಡಿದ್ರಂತೆ. ಭೀಮಸೇನ ದೇವರು ಅನುಷ್ಠಾನ ಮಾಡಿದ್ರು. ಅದಕ್ಕೆ ಮುಂಚೆ ಮಾಡ್ತಿದ್ದಿಲ್ಲ ಅಂತ ತಿಳ್ಕೊಬಾರ್ದು. ಮತ್ತು ಅವತ್ತಿನ ದಿವಸ ಮಾಡಿದರು, ಜ್ಯೇಷ್ಠ ಮಾಸ ಶುಕ್ಲಪಕ್ಷ, ಅದಕ್ಕೆ ಮುಂಚೆ ಅಂತಲ್ಲ. ಅವರು ಯಾವಾಗ ಏಕಾದಶಿ ಉಪವಾಸ ಮಾಡುವ ವಯಸ್ಸಿಗೆ ಬಂದಿದ್ದರೋ ಅಷ್ಟವರ್ಷಾಧಿಕೋ ಯಸ್ತು, 8ನೇ ವಯಸ್ಸಿಗೆ ಬಂದಾಗ ಆಗಿನಿಂದಲೇ ಮಾಡಿದರು ಅಂತ ಅರ್ಥ. ಆಗಲೇ ವೇದವ್ಯಾಸ ದೇವರು ಹೇಳಿ ಅವ್ರ ಕೈಲಿ ಮಾಡಿಸಿದರು. ಆದ್ದರಿಂದ ನಿರ್ಜಲ ಏಕಾದಶಿ ಅಂತ ಅವತ್ತು ಪ್ರಸಿದ್ಧವಾಯಿತು ಅಂತ ಹೇಳ್ತಾರೆ. ಆಷಾಢ ಮಾಸ ಕೃಷ್ಣಪಕ್ಷ ಏಕಾದಶಿಗೆ ತತಃ ಪ್ರಭೃತಿ ಭೀಮೇನ ಕೃತಾಶ್ ಏಕಾದಶಿ ಶುಭ, ಮರುದಿವಸದ ದ್ವಾದಶಿಗೇನೆ ಪಾಂಡವದ್ವಾದಶಿ ಅಂತ ಹೆಸರು. ಅವತ್ತು ಪಾಂಡವದ್ವಾದಶಿ ಅಂತ ಹೆಸರು. ಪಾಂಡವನಾಗಿರ್ತಕ್ಕಂಥ ಪಾಂಡುರಾಜನ ಮಕ್ಕಳಲ್ಲಿ ಪ್ರಧಾನನಾದಂಥ ಭೀಮಸೇನ ಆವತ್ತು ಪಾಲನೆ ಮಾಡಿದ್ದಕ್ಕೆ ಪಾಂಡವದ್ವಾದಶಿ ಅಂತ ಲೋಕದಲ್ಲಿ ಅದು ಪ್ರಖ್ಯಾತವಾಯಿತು ಅಂತ ಹೇಳಿದ್ದಾರೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಯೋಗಿನಿ ಏಕಾದಶಿ ಅಂತ ಹೆಸರು. ಯೋಗಿನಿ ಏಕಾದಶಿ ಅವತ್ತು ಅಲಕಾಪಟ್ಟಣ ಅಂತ ಒಂದು ಪಟ್ಟಣ ಇತ್ತು, ಕುಬೇರಂದು. ಅಲಕಾಪಟ್ಟಣದಲ್ಲಿ ಹೇಮಮಾಲಿ ಅಂತ ಒಬ್ಬ ಹೂ ಮಾರೋನು, ಹೂ ತಂದು ಕೊಡೋನು, ದೇವರ ಪೂಜೆಗೆ ಹೂ ತಂದು ಕೊಡೋದು ಅವನೊಬ್ಬ ಇದ್ದ, ಹೇಮಮಾಲಿ ಅಂತ ಅವನ ಹೆಸರು. ಕುಬೇರನ ಮನೆಗೆ ಹೂ ತಂದು ಕೊಡಬೇಕು ಅವನು, ಕುಬೇರ ಮಾಡುವ ದೇವರ ಪೂಜೆಗೆ. ಒಂದು ದಿವಸ ಹೂ ತಂದು ಕೊಡೋದು ತಡವಾಯಿತು. ಮನೆಯಲ್ಲೆಲ್ಲೋ ಮೈಮರೆತು ಬಿಟ್ಟಿದ್ದ. ಹೇಮಮಾಲಿ ಸ್ವಭವನೇ ರಮತೆ ಕಾಂತಯಾ ಸಹ, ಪತ್ನಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿದ್ದ. ಮಧ್ಯಾಹ್ನದ ಹೊತ್ತು ಕುಬೇರ ಮಾಡೋ ಪೂಜೆಗೆ ಹೂ ತರಬೇಕು, ತಡ ಆಯಿತು, ತರಲೇ ಇಲ್ಲ. ಹೇಳಿ ಕಳಿಸ್ತಾನೆ. ಆಮೇಲೆ ಬಂದಾಗ ಕುಬೇರ ಸಿಟ್ಟಾಗಿ ಹೇಳ್ತಾನೆ, ನೀನು ಏನೋ ಅನಿವಾರ್ಯ ಕಾರಣ ಇದ್ದರೆ ಬೇರೆ ವಿಷಯ, ಸುಮ್ಮನೆ ಮನೆಯಲ್ಲಿ ಹೆಂಡತಿ ಜೊತೆಗೆ ಸರಸ ಸಂಲಾಪದಲ್ಲಿ ತೊಡಗಿ ದೇವರ ಪೂಜೆಗೆ ಹೂ ತರೋದನ್ನು ತಡ ಮಾಡಿದಿ. ಆದ್ದರಿಂದ 18 ಕುಷ್ಟಚಿತೋ ವಿಯುಕ್ತ ಕಾಂತಯಾತಯ,
ನಿನಗೆ ಪತ್ನಿ ವಿಯೋಗ ಆಗಲಿ, 18 ವಿಧವಾದ ಕುಷ್ಠರೋಗದಿಂದ ಪೀಡಿತನಾಗು ಅಂತ ಶಾಪ ಕೊಟ್ಟನಂತೆ. 18 ವಿಧವಾಗಿರತಕ್ಕಂಥ ರೋಗ. ಅಸ್ಮಾತ್ ಸ್ಥಾನಾದ ಅಪಧ್ವಸ್ತಃ ಗಚ್ಚಸ್ವ ಪ್ರಮಥಾಧಮ, ನೀನು ಕೆಳಗೆ ಹೋಗು, ಈ ಸ್ಥಾನಭ್ರಷ್ಟನಾಗಿ ಹೋಗು ಅಂತ. ಅಷ್ಟು ರೋಗ ಪೀಡಿತನಾಗಿ ಹೆಂಡತಿಯನ್ನು ಕಳ್ಕೊಂಡು ಅವನು ಭೂಮಿಗೆ ಬೀಳ್ತಾನೆ. ಆವಾಗ ಮಾರ್ಕಂಡೇಯ ಅನ್ನುವಂಥ ಋಷಿಗಳಿದ್ದರು. ಆ ಮಾರ್ಕಂಡೇಯರ ಹತ್ರ ಹೋಗಿ, ಇಂಥ ರೋಗ ಪೀಡಿತನಾಗಿದ್ದೇನೆ, ದೇವರ ಪೂಜೆಗೆ ಹೂ ತೊಗೊಂಡು ಹೋಗಿಲ್ಲ. ಅದು ಏನು, ಉದಾಸೀನದಿಂದ, ತಿರಸ್ಕಾರ ಬುದ್ಧಿಯಿಂದ ಅಷ್ಟೇ, ಇನ್ನೇನೋ ಅನಿವಾರ್ಯ ಬುದ್ಧಿ ಅಲ್ಲ, ತಿರಸ್ಕಾರದಿಂದ ನಾನು ಹೀಗೆ ತಪ್ಪು ಮಾಡಿದ್ದೀನಿ, ಅದಕ್ಕಿಂತ 18 ವಿಧವಾದ ಕುಷ್ಠರೋಗ ಪ್ರಾಪ್ತವಾಗಿದೆ, ಏನು ಮಾಡಬೇಕು ಅಂತ. ಆಗ ಅವ್ರು ಹೇಳಿದರು, ಆಷಾಢೆ ಕೃಷ್ಣ ಪಕ್ಷೇತು ಯೋಗಿನಿ ವ್ರತಮಾಚರ. ಹೀಗೆ ರೋಗ ಪರಿಹಾರ ಮಾಡುವ ಶಕ್ತಿಯೂ ಏಕಾದಶಿಗಿದೆ. ಕುಷ್ಠಾದಿ ರೋಗಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಉಂಟು. ಅದರಿಂದ ಆಮೇಲೆ ಅವನು ಯೋಗಿನಿ ಏಕಾದಶಿ, ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅನುಷ್ಠಾನ ಮಾಡಿ ಆ ರೋಗವನ್ನು ಪರಿಹಾರ ಮಾಡಿಕೊಂಡ ಅಂತ ಉಂಟು. ಅದರ ನಂತರ ಹೇಳ್ತಾರೆ ಆಷಾಢ ಶುದ್ಧ ಏಕಾದಶಿ, ಅದು ಬಹಳ ಪ್ರಸಿದ್ಧವಾದ್ದು. ಆಷಾಢ ಶುದ್ಧ ಏಕಾದಶಿಗೆ ಶಯನಿ ಏಕಾದಶಿ ಅಂತ ಕರೀತಾರೆ. ಚಾತುರ್ಮಾಸ್ಯ ಪ್ರಾರಂಭ ಆಗೋದೇ ಅವತ್ತು, ಮಳೆಗಾಲ ಪ್ರಾರಂಭ ಆಗಿರ್ತದೆ ಅಂತ ಪರಮಾತ್ಮ 4 ತಿಂಗಳು ಯೋಗ ನಿದ್ರೆಯಲ್ಲಿ ತೊಡಗುತ್ತಾನೆ. ಆದ್ದರಿಂದ ಮಲಗಿರ್ತಾನೆ ಪರಮಾತ್ಮ, ಅವತ್ತು ಮಲಗ್ತಾನೆ ಅಂತ ಹೇಳಿ ಶಯನಿ ಏಕಾದಶಿ ಅಂತ ಹೆಸರು. ಮಲಗೋದು ಅಂದರೆ ನಿದ್ದೆ ಮಾಡೋದು ಅಂತ ಅರ್ಥ ಅಲ್ಲ, ಯೋಗ ನಿದ್ರಾ. ಯೋಗ ನಿದ್ರಾ ಅಂದರೆ ಕಣ್ಣು ಮಾತ್ರ ಮುಚ್ಚಿರ್ತಾನೆ, ಇಂದ್ರಿಯ ಯಾವುದೂ ಉಪರತ ಆಗಿರೋದಿಲ್ಲ. ಆವಾಗ ಭಗವತ್ ಪ್ರೀತಿಕರವಾದ ಕರ್ಮಗಳನ್ನು ಯಾರ್ಯಾರು ಮಾಡ್ತಾರೋ ಎಲ್ಲವನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಭಗವಂತ ಮಲಗಿರ್ತಾನಾದ್ದರಿಂದ ಆವಾಗ ಯಾರೂ ತಮ್ಮ ವೈಯಕ್ತಿಕ ಅಭ್ಯುದಯದ ಕರ್ಮಗಳನ್ನು ಮಾಡೋದಿಲ್ಲ. ಕೇವಲ ದೇವಪ್ರೀತ್ಯರ್ಥವಾದ ಜಪ, ತಪಸ್ಸು, ವ್ರತ ಇಂಥದ್ದನ್ನು ಮಾತ್ರ ಅನುಷ್ಠಾನ ಮಾಡೋದು. ಚಾತುರ್ಮಾಸ್ಯದಲ್ಲಿ ಮದುವೆ, ಮುಂಜಿ ಇಂಥದ್ದೆಲ್ಲ ಉಪನಯನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಭಗವಂತ ಮಲಗಿರ್ತಾನೆ ಅಂತ ಅವನ ಪ್ರೀತಿಗಾಗಿ ಅವನ ಪ್ರೀತ್ಯರ್ಥವಾದ ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಅದು ಶಯನಿ ಏಕಾದಶಿ ಅಂತ ಅದನ್ನು ಕರೆದಿದ್ದಾರೆ. ಆಷಾಢ ಶುದ್ಧ. ಆಮೇಲೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಕಾಮಿಕಾ ಏಕಾದಶಿ ಅಂತ ಹೆಸರು. ಆ ಶ್ರಾವಣ ಕೃಷ್ಣ ಪಕ್ಷದ ಏಕಾದಶಿಯಲ್ಲಿ ಎಲ್ಲದರಂತೆ ಮಾಮೂಲು ಉಪವಾಸ ಎಲ್ಲ ಇದ್ದದ್ದೇ. ಅವತ್ತಿನ ದಿವಸ ವಿಶೇಷ ತುಳಸಿ ಪೂಜೆ ಮಾಡಬೇಕಂತ. ಇದೇ ಸಂದರ್ಭದಲ್ಲಿ ಬಂದಿರೋ ಶ್ಲೋಕ ಇವತ್ತು ಎಲ್ಲರೂ ತುಳಸಿ ಪೂಜೆ ಮಾಡುವಾಗ ಒಂದು ಶ್ಲೋಕ ಹೇಳ್ತಾರೆ ಆರಂಭದಲ್ಲಿ, ಅದು ಇಲ್ಲಿದ್ದದ್ದೇ. ಈ ಪ್ರಕರಣದಲ್ಲಿ ಆ ಶ್ರಾವಣ ಕೃಷ್ಣ ಪಕ್ಷದ ಏಕಾದಶಿ ಮಹಾತ್ಮೆ ಹೇಳುವಾಗ ತುಳಸಿ ಪೂಜೆ ಮಾಡಬೇಕು, ಯಾವ ಶ್ಲೋಕದಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ ಶ್ಲೋಕ ಇಲ್ಲಿದ್ದು. ಯಾ ದೃಷ್ಟ ನಿಖಿಲಾಘ ಸಂಘ ಶಮನಿ ಸ್ಪೃಷ್ಟಾವ ಪುಷ್ಪಾವನಿ ರೋಗಾಣಾಮಭಿವಂದಿತ ನಿರಸಿನಿ ಸಿಕ್ತಾಂತ ಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಲಸ್ಯೈ ನಮಃ. ಈ ಮಂತ್ರ ಹೇಳಿ ದೀಪಂ ದದಾತಿ ಯೋ ಮರ್ತ್ಯೋ ದಿವಾರಾತ್ರಂ ಹರೇರ್ದಿನೆ ತಸ್ಯ ಪುಣ್ಯಸ್ಯ ಸಂಖ್ಯಾತು ಚಿತ್ರಗುಪ್ತೋ ನವೇತ್ಯಲಂ. ಯಾವ ತುಳಸಿಯನ್ನು ದರ್ಶನ ಮಾಡಬೇಕು ಅವತ್ತು, ನಿಖಿಲಾಘ ಸಕಲ ಪಾಪ ಪರಿಹಾರ, ಮುಟ್ಟಿದರೆ ದೇಹ ಪವಿತ್ರ ಆಗ್ತದೆ, ನಮಸ್ಕಾರ ಮಾಡಿದರೆ ತುಳಸಿಗೆ ನಮಸ್ಕಾರ ಮಾಡೋದರಿಂದ ರೋಗ ಪರಿಹಾರ ಆಗ್ತದೆ, ಬುಡಕ್ಕೆ ನೀರು ಹಾಕಿದರೆ ಯಮನ ಭಯ ಪರಿಹಾರ ಆಗ್ತದೆ. ಭಗವಂತನ ಸನ್ನಿಧಾನ, ದೇವಸ್ಥಾನದಲ್ಲಿ ತುಳಸಿಯನ್ನು ಬೆಳೆಸಿದರೆ, ದೇವರಿಗೆ ಏರಿಸಿದರೆ, ದೇವರ ಪಾದದಲ್ಲಿ ಅದನ್ನು ಅರ್ಪಣೆ ಮಾಡಿದರೆ ಮೋಕ್ಷ ಫಲವನ್ನು ಕೊಡ್ತಕ್ಕಂಥದ್ದು ತುಳಸಿ. ತಸ್ಯೈ ತುಳಸ್ಯೈ ನಮಃ ಅಂತ ಪ್ರಾರ್ಥನೆ ಮಾಡಿ ಏಕಾದಶಿ ದಿವಸ ಉಪವಾಸ ಮಾಡಬೇಕು. ಶ್ರಾವಣ ಶುಕ್ಲ ಪಕ್ಷ ಏಕಾದಶಿಗೆ ಮತ್ತು ಪುತ್ರದ ಏಕಾದಶಿ ಅಂತ ಹೆಸರು. ಹಿಂದೆ ದ್ವಾಪರ ಯುಗದಲ್ಲಿ ಒಬ್ಬ ಮಹೀಜಿತ್ ಅಂತ ರಾಜ ಇರ್ತಾನೆ. ಮಾಹಿಷ್ಮತಿಪುರ ಅಂತ ಒಂದು ಊರು, ಅಲ್ಲಿ ಮಹೀಜಿತ್ ರಾಜ. ಅವನಿಗೆ ಮಕ್ಕಳಾಗಿರೋದಿಲ್ಲ. ಅವನೊಂದು ಸಲ ಬ್ರಾಹ್ಮಣರನ್ನು ಹೋಗಿ ಕೇಳ್ತಾನೆ, ಏನು ಪಾಪ ಯಾಕೆ ಆಗಿಲ್ಲ? ಆಗ ಅವರು ಹೇಳಿದರು, ಲೋಮಶ ಅಂತ ಒಬ್ಬ ಋಷಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳು ಅಂತ. ಯಾರದು ಲೋಮಶ ಋಷಿಗಳು? ಆ ಹೆಸರೇ ಬಹಳ ವಿಚಿತ್ರ. ಆ ಋಷಿಗಳ ಹೆಸರು ನೋಡಿ, ಲೋಮಶ. ಏನು ಲೋಮಶ ಅಂತ ಹೆಸರು ಯಾಕೆ? ಪದ್ಮಪುರಾಣ ಹೇಳ್ತದೆ, ಅವರಿಗೆ ತಲೆ ತುಂಬ ಕೂದಲು, ಒಂದು ಕಲ್ಪ ಮುಗಿದಾಗ ಒಂದು ತಲೆ ಕೂದಲು ಉದುರ್ತಿತ್ತಂತೆ ಅಷ್ಟೆ. ಒಂದು ಕಲ್ಪ ಮುಗಿದಾಗ ಒಂದೇ ಒಂದು ಉದುರಬೇಕು.
ಇವತ್ತು ಸುಮ್ಮನೆ ಬಾಚಿಕೊಂಡ್ರೂ ಸಾಕು ರಾಶಿ ಬೀಳ್ತದೆ. ಒಂದೊಂದು ಕಲ್ಪಕ್ಕೆ ಒಂದೊಂದು ಕೂದಲು ಉದುರ್ತಿತ್ತಂತೆ, ಅಂಥ ದೀರ್ಘಾಯುಗಳು. ಅದಕ್ಕೆ ಅವರಿಗೆ ಲೋಮಶ ಅಂತ ಹೆಸರು ಬಂದಿತ್ತಂತೆ. ಕಲ್ಪೆ ಕಲ್ಪೆ ಗತೆ ತಸ್ಯ ಏಕಂ ಲೋಮ ವಿಶೀರ್ಯತೆ. ಒಂದೊಂದು ಕಲ್ಪಕ್ಕೆ ಒಂದೊಂದು ರೋಮ ಹೋಗೋದು, ಅಂಥ ಸಾಮರ್ಥ್ಯ ಅವರದ್ದು. ಅಥೋ ಲೋಮಶನಾಮಾಯಂ ತ್ರಿಕಾಲಜ್ಞೋ ಮಹಾಮುನಿ. ತ್ರಿಕಾಲಜ್ಞ ಋಷಿಗಳು ಅವರಲ್ಲಿ ಕೇಳು ಅಂತ. ಈ ಹೆಸರುಗಳೆಲ್ಲ ಹಿಂದಿನ ಕಾಲದಿಂದ ಬಂದದ್ದು ಬಹಳ ವಿಚಿತ್ರ. ಬೃಹಸ್ಪತಿಗೆ, ಗುರುಗ್ರಹಕ್ಕೆ ಜೀವ ಅಂತ ಹೆಸರು. ಜೀವ ಜೀವ ಅಂದರೆ ಎಲ್ಲ ಚೇತನರು, ಜೀವಾತ್ಮರಿಗೆಲ್ಲ ಹೆಸರಿದೆ. ಆದರೆ ಮುಖ್ಯ ಹೆಸರು ಬೃಹಸ್ಪತ್ಯಾಚಾರ್ಯ. ಒಮ್ಮೆ ಇಂದ್ರದೇವರು ರುದ್ರದೇವರ ಹತ್ರ ಅಹಂಕಾರ ಮಾಡಿ ಮಾತಾಡಿದಾಗ ರುದ್ರದೇವರು ಇಂದ್ರನನ್ನೇ ವಧೆ ಮಾಡಲಿಕ್ಕೆ ಬಂದರಂತೆ. ಆಗ ಬೃಹಸ್ಪತ್ಯಾಚಾರ್ಯರು ರುದ್ರದೇವರನ್ನು ಸ್ತೋತ್ರ ಮಾಡಿ ಇಂದ್ರನನ್ನು ಬದುಕಿಸಿದ್ರಂತೆ. ಅವತ್ತಿನಿಂದ ಅವರಿಗೆ ಜೀವಯತೀತಿ ಜೀವ, ಇಂದ್ರನನ್ನು ಬದುಕಿಸಿದ್ರಿಂದ ಜೀವ ಅಂತ ಹೆಸರು. ಅದು ಪದ್ಮಪುರಾಣನೇ ಹೇಳ್ತದೆ. ಹೀಗೆ ಇವತ್ತು ಲೋಕದಲ್ಲೆಲ್ಲ ಪ್ರಸಿದ್ಧಿ ಉಂಟು ಸಂಸ್ಕೃತದಲ್ಲಿ. ಜೀವ ಅಂದರೆ ಬೃಹಸ್ಪತ್ಯಾಚಾರ್ಯರು ಅಂತ. ಯಾಕೆ ಅಂದರೆ ದೇವತೆಗಳನ್ನು ಬದುಕಿಸ್ತಾ ಇದ್ದರು ಅವರು, ಅದಕ್ಕೋಸ್ಕರ ಜೀವ ಅಂತ ಹೆಸರು. ಇಲ್ಲಿ ಲೋಮಶ ಅಂತ ಹೆಸರು. ಅವರು ಬಂದು ಕೇಳಿದಾಗ ಹೇಳ್ತಾರೆ, ನೀನು ಇವತ್ತು ಈ ಜನ್ಮದಲ್ಲಿ ಯಾಕೆ ಪುತ್ರಹೀನನಾಗಿದ್ದಿ ಅಂದರೆ, ಹಿಂದೆ ಒಂದು ಸಲ ಪೂರ್ವಜನ್ಮದಲ್ಲಿ ನೀನೊಂದು ನದಿಗೆ ನೀರು ಕುಡಿಲಿಕ್ಕೆ ಹೋದಾಗ ಅದೇ ಜಾಗಕ್ಕೆ ನೀರು ಕುಡಿಬೇಕು ಅಂತ ಒಂದು ಹಸು ಬಂತು. ಮಧ್ಯಾಹ್ನದ ಹೊತ್ತು ಮಧ್ಯಗೆ ದ್ಯುಮಣೌ ಪ್ರಾಪ್ತೆ ಗ್ರಾಮಸೀಮ್ನಿ ತ್ರಿಷಾಕುಲ. ಮಧ್ಯಾಹ್ನದ ಹೊತ್ತು ಸೂರ್ಯ ಅವನ ಇದು ಬಿಸಿಲು ತಾಪ, ಸವತ್ಸಾಚ ಧೇನುಸ್ತತ್ರ ಸಮಾಗತ. ಕರು ಸಮೇತವಾಗಿ ಒಂದು ಹಸು ನೀರು ಕುಡಿಬೇಕು ಅಂತ ಬಂತು. ನಿನಗೆ ಏನು ಅನ್ನಿಸ್ತೋ ಏನೋ, ನೀರು ಕುಡಿಯೋ ಜಾಗಕ್ಕೆ ಅದು ಬಂದದ್ರಿಂದ ನೀನು ಅದನ್ನು ಓಡಿಸಿದಿ. ನೀರು ಕುಡಿಲಿಕ್ಕೆ ಬಂದ ಹಸುವನ್ನು ಓಡಿಸಿದ್ರಿಂದ ಕರ್ಮಣಾತೇನ ಪಾಪೇನ ಪುತ್ರಹೀನೋ ನೃಪೋಭವತ್. ಹೀಗೆ ಏನೇನು ಸೂಕ್ಷ್ಮ ಇರ್ತದೆ ಧರ್ಮ ಗೊತ್ತಾಗೋದಿಲ್ಲ. ಆ ಹಸು ನೀರು ಕುಡಿಲಿಕ್ಕೆ ಬಂದಾಗ ನೀರು ಇಡಬೇಕು ಹಸುವಿಗೆ, ನೀನು ಓಡಿಸಿದ್ರಿಂದ ಹೀಗಾಗಿದೆ. ಆದರೂ ಆ ಪಾಪ ಪರಿಹಾರ ಆಗಬೇಕಾಗಿದ್ದರೆ ಶ್ರಾವಣ ಮಾಸದ ಶುಕ್ಲಪಕ್ಷ ಏಕಾದಶಿ ಉಪವಾಸ ಮಾಡಿ ದ್ವಾದಶ್ಯಾಂ ವಾಸುದೇವಾಯ ಪವಿತ್ರಾರೋಪಣಂ ಸ್ಮೃತಂ. ದ್ವಾದಶಿ ದಿವಸ ಪರಮಾತ್ಮನಿಗೆ ಪವಿತ್ರಾರೋಪಣ ಅಂತ ಒಂದು ಮಾಡ್ತಾರೆ. ನಾನಾ ಬಣ್ಣದ ದಾರ ತಗೊಂಡು ಗಂಟುಗಳನ್ನು ಹಾಕಿ ದೇವರಿಗೆ ಹಾಕಬೇಕದು ಪವಿತ್ರಾರೋಪಣ ಅಂತ. ಶ್ರೀರಂಗ, ತಿರುಪತಿ ಕ್ಷೇತ್ರ ಅಲ್ಲೆಲ್ಲ ವಿಶೇಷವಾಗಿ ಮಾಡೋದುಂಟು. ಅಂಥ ಪವಿತ್ರಾರೋಪಣೆ ಮಾಡು, ಆ ಪಾಪ ಪರಿಹಾರ ಆಗ್ತದೆ ಅಂತ. ಆಮೇಲೆ ಭಾದ್ರಪದ ಕೃಷ್ಣಪಕ್ಷ ಏಕಾದಶಿಗೆ ಅಜ ಏಕಾದಶಿ ಅಂತ ಹೆಸರು. ಅದನ್ನು ಅನುಷ್ಠಾನ ಮಾಡಿದವನು ಹರಿಶ್ಚಂದ್ರ. ಹರಿಶ್ಚಂದ್ರನ ಕಥೆ ಬಹಳ ರೋಚಕವಾದ್ದು. ಹರಿಶ್ಚಂದ್ರ ಒಮ್ಮೆ ಅವನು ತುಂಬ ದುರ್ಗತಿಯನ್ನು ಪಡೆದ. ಸತ್ಯ ಹರಿಶ್ಚಂದ್ರ ಸತ್ಯನಿಷ್ಠನಾಗಿದ್ದ, ಆದರೆ ಅಷ್ಟೇ ದೌರ್ಗತ್ಯ ಬಂತವನಿಗೆ. ಅದೆಲ್ಲ ಪರಿಹಾರ ಆದದ್ದು ಅಜ ಏಕಾದಶಿ, ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿ ಅನುಷ್ಠಾನದಿಂದ. ಒಮ್ಮೆ ಹರಿಶ್ಚಂದ್ರ ಬೇಟೆಯಾಡಲಿಕ್ಕೆ ಹೋದಂತೆ ಕಾಡಿಗೆ. ಅಲ್ಲಿ ಇಲ್ಲಿ ಸುತ್ತಾಡುವಾಗ ಏನೋ ಒಂದು ಆರ್ತನಾದ ಕೇಳಿಸ್ತು. ಯಾರೋ ದುಃಖದಿಂದ ಕೂಗಿದ ಹಾಗೆ ಅನಿಸ್ತು. ಆ ಕಡೆ ಧಾವಿಸಿದ. ಯಾರದು ಅಂತ ಓಡಿದ. ಅದು ಯಾರೋ ಕೂಗಿದ್ರು, ಆದರೆ ಅಲ್ಲಿ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾಯಿದ್ರು. ಇವನು ಯಾರು ಅಂತ ಅಲ್ಲಿ ಹೋದಾಗ ವಿಶ್ವಾಮಿತ್ರರಿಗೆ ಅವರ ತಪಸ್ಸಿಗೆ ಸ್ವಲ್ಪ ವಿಘ್ನ ಬಂತು, ಡಿಸ್ಟರ್ಬ್ ಆಯಿತು. ಅವರು ಕಣ್ಣು ತೆಗೆದ್ರು, ಹರಿಶ್ಚಂದ್ರ ಬಂದಿದ್ದ. ನನ್ನ ತಪಸ್ಸಿಗೆ ವಿಘ್ನ ಮಾಡಿದಿ, ಕೂಕ್ಕೊಂಡು ಯಾರು ಅಂತ ಕೂಕ್ಕೊಂಡು ಬಂದು, ನೀನು ಯಾರು ಅಂತ ಕೇಳಿದರು. ನೀನು ಯಾರು ಅಂತ ಕೇಳಿದಾಗ ಹರಿಶ್ಚಂದ್ರ ಸುಮ್ಮನೆ ತನ್ನ ಹೆಸರು ಹೇಳ್ಬೋದಾಗಿತ್ತು. ನಾನು ಹರಿಶ್ಚಂದ್ರ ಅಂದರೆ ಆಗೋಗ್ತಿತ್ತು. ನೀನ್ಯಾರು ಅಂತ ಅವ್ರು ಕೇಳಿದರೆ, ನಾನು ಹರಿಶ್ಚಂದ್ರ, ಇಲ್ಲಿ ಯಾರೋ ಕೂಗಿದ್ರು, ದುಃಖದ ಧ್ವನಿ ಬಂತು, ಅದಕ್ಕೆ ಅಭಯದಾನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ದೊಡ್ಡ ಚಕ್ರವರ್ತಿ, ಯಾರೇನು ಕೇಳಿದರೂ ದಾನ ಮಾಡ್ತೇನೆ. ದಾರಿದ್ರ್ಯದಲ್ಲಿದ್ದವರಿಗೆ ಧನ ದಾನ ಮಾಡ್ತೇನೆ, ಭಯಗ್ರಸ್ತರಾದವರಿಗೆ ಅಭಯದಾನ ಮಾಡ್ತೇನೆ. ಯಾರು ಕೇಳಿದ್ರಿ ಇದನ್ನೆಲ್ಲ? ಅವನನ್ನು ಸುಮ್ಮನೆ ನೀನ್ಯಾರು ಅಂತ ಕೇಳಿದ್ರೆ ನಾ ಹರಿಶ್ಚಂದ್ರ ಅಂದರೆ ಸಾಕು. ಇದೆಲ್ಲ ಕಥೆ ಹೇಳ್ಕೊಂಡ, ನಾನು ಹಾಗೆ ದಾನ ಮಾಡ್ತೇನೆ, ಹೀಗೆ ದಾನ ಮಾಡ್ತೇನೆ ಅಂತ. ಸ್ವಲ್ಪ ಸಿಟ್ಟು ಬಂತೋ ಏನೋ ವಿಶ್ವಾಮಿತ್ರರಿಗೆ. ಹೌದಾ, ಏನು ಕೇಳಿದರೂ ದಾನ ಮಾಡ್ತೀಯಾ? ನಾನೊಂದು ಅಶ್ವಮೇಧ ಯಾಗ ಮಾಡಬೇಕು ಅಂತಿದ್ದೇನೆ. ಅಶ್ವಮೇಧ ಯಾಗ ಅದು ನನ್ನ ಹತ್ರ ಏನಿಲ್ಲ, ಆದರೂ ಮಾಡಬೇಕು ಅಂತಿದ್ದೀನಿ. ಆ ಅಶ್ವಮೇಧ ಯಾಗಕ್ಕೆ ಬಂದ ಪುರೋಹಿತರಿಗೆ ದಕ್ಷಿಣೆ ಕೊಡಬೇಕಲ್ಲ, ಆ ದಕ್ಷಿಣೆ ಹಣ ಕೊಟ್ಬಿಡು ಸಾಕು ಅಂತ ಕೇಳಿದ್ರು. ದಕ್ಷಿಣೆ ಹಣ್ಣಂದರೆ ಕಡಿಮೆನಲ್ಲ. ಸಹಸ್ರಮಾಖ್ಯಾತ್ರೇ ದದ್ಯಾತ್ ಶತಂ ಪರಿಗರಿತ್ರೆ, ಇಷ್ಟಿಷ್ಟು ಕೊಡಬೇಕು ಅಂತುಂಟು. ಆ ದಕ್ಷಿಣೆ ಹಣ ಕೊಡು, ಉಳಿದದ್ದು ಸಂತರ್ಪಣೆಗೆ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಬೇರೆ ಬೇರೆಯವ್ರ ತಲೆ ಕಟ್ತೇನೆ,
ದಕ್ಷಿಣೆ ಹಣ ನೀನು ಕೊಡು ಅಂದರು. ಅವನಿಗನಿಸ್ತು, ನನ್ನಂಥ ಹರಿಶ್ಚಂದ್ರ ಇರುವಾಗ, ಅಶ್ವಮೇಧ ಯಾಗ ಮಾಡುವಾಗ ಬರೇ ದಕ್ಷಿಣೆ ಹಣ ನನ್ನ ಹತ್ರ ಕೇಳ್ತೀರಾ? ಜುಜುಬಿ ಅಂತಾರಲ್ಲ, ಇಷ್ಟು ಕ್ಷುದ್ರ. ಇಡೀ ಜವಾಬ್ದಾರಿನೇ ನನ್ನ ಮೇಲೆ ಹಾಕಿದರೆ ಎಲ್ಲ ಖರ್ಚು ನಾನೇ ನೋಡ್ಕೋತಾ ಇದ್ದೆ, ಬರೀ ದಕ್ಷಿಣೆ ಹಣ ಕೇಳ್ತೀರಾ? ಅದು ಬಿಡಿ, ಕ್ಷುದ್ರ, ಬೇರೆ ಏನಾದರೂ ಕೇಳ್ರಿ ಅಂದ. ಆಗ ಅವರಿಗೆ ಅನ್ನಿಸ್ತು, ಹಾಗಾದರೆ ನಿನ್ನ ಅಧೀನದಲ್ಲಿರೋ ಇಡೀ ಭೂಮಂಡಲ ನನಗೆ ಕೊಡು ಅಂದರು. ನಿನ್ನ ಅಧೀನದಲ್ಲಿರುವ ಎಲ್ಲ ಭೂಮಿ ನನಗೆ ದಾನ ಮಾಡಿಬಿಡು ಅಂದರು. ಅವನು ಸತ್ಯ ಹರಿಶ್ಚಂದ್ರ ಇಷ್ಟು ಹೇಳ್ಕೊಂಡಿದ್ದ, ಮಾಡಿಬಿಟ್ಟ. ಇಡೀ ಭೂಮಿ ಸಸ್ಯ ಸಮೃದ್ಧವಾದದ್ದು. ಹಾಗೆ ಕೇಳಿದ್ರು ಅವರು, ಏನು ಬೆಳೆ ಬಂದಿದೆ, ಸಸ್ಯ ಸಾಮಾನು ಕೋಶ ಹಣ ಕಾಸು ಎಲ್ಲ ಸಹಿತವಾಗಿ ದಾನ ಮಾಡಬೇಕು. ಆಯಿತು ಅಂತಂದ, ದಾನ ಮಾಡಿದ. ಅಷ್ಟು ದಾನ ತಗೊಂಡು ವಿಶ್ವಾಮಿತ್ರರು ಆಮೇಲೆ ಕೇಳಿದರು, ದಕ್ಷಿಣೆ ಹಣ ಆಮೇಲೆ ಕೊಡ್ತೀನಿ ನಿಂದೆಲ್ಲ, ಈಗ ಕೊಡು ಅಂದರು. ಏನು ಕೊಡ್ತಾನೆ? ಎಲ್ಲ ಬೀಗದ ಕೈ ಕೊಟ್ಟಾಯಿತು, ಈಗ ದಕ್ಷಿಣೆ ಹಣ ಕೊಡು ಅಂತಂದರು. ಸಿಗ್ಬಿದ್ದ, ಮಾತಿನಲ್ಲಿ ಸಿಗಾಕ್ಕೊಂಡ. ಆಗ ಹೇಳ್ತಾನೆ, ನಾನು ಸತ್ಯ ಹರಿಶ್ಚಂದ್ರ, ಮಾತಿಗೆ ತಪ್ಪೋದಿಲ್ಲ, ಆದರೆ ಎಲ್ಲ ಕೊಟ್ಟುಬಿಟ್ಟೆ, ಈಗ ದಕ್ಷಿಣೆ ಹಣ ಕೊಡ್ತೇನೆ, 1 ತಿಂಗಳು ಕಾಲಾವಕಾಶ ಕೊಡು, 1 ತಿಂಗಳು ಅವಧಿ, ಆ 1 ತಿಂಗಳಲ್ಲಿ ನಾನೇನಾದರೂ ಮಾಡಿ ಕೊಡ್ತೇನೆ ಅಂತಂದು. ಆಯಿತು ಅಂತ ಒಪ್ಪಿದರು ವಿಶ್ವಾಮಿತ್ರರು. ಆದರೂ 1 ತಿಂಗಳು ಅವಕಾಶ ಕೊಡ್ತೇನೆ, ಈ ಊರಿನಲ್ಲಿ ಇರಬಾರ್ದು ಅಂದರು. ಕೋಸಲ ದೇಶ, ಅವನಿದ್ದದ್ದು ಅಯೋಧ್ಯೆ, ಕೋಸಲ ದೇಶ, ಇಲ್ಲಿರ್ಕೂಡ್ದು. ಯಾಕೆ, ಇದು ಪೂರ್ತಿ ನನಗೆ ದಾನ ಮಾಡಿದ್ದಿ, ಬೇರೆ ಯಾವುದಾದ್ರೂ ಊರಿಗೆ ಹೋಗು, ದುಡಿ, 1 ತಿಂಗಳಲ್ಲಿ ಕೊಡು, ಇಲ್ಲಿ ಮಾತ್ರ ಇರಬಾರ್ದು, ಇದು ಪೂರ್ತಿ ನಂದಾಗಿದೆ ಈಗ ಅಂತ. ಆಯಿತು ಅಂತ ಊರು ಬಿಟ್ಟು ಹೊರಟ. ಊರು ಬಿಟ್ಟು ಹೊರಡುವಾಗ ಹೆಂಡತಿ ಮಗು ಕರ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಜೆಗಳೆಲ್ಲ ಅಡ್ಡ ಕಟ್ಟಿದರು. ಊರು ಬಿಟ್ಟು ಹೋಗಲಿಕ್ಕೆ ಏನು ತಪ್ಪು ಮಾಡಿದ್ದೀನಿ? ಯಾರ್ದಾದರೂ ಸ್ತ್ರೀಯರ ಮಾನಭಂಗ ಮಾಡಿದರೆ ಅಥವಾ ಮನುಷ್ಯರನ್ನ ನಿರ್ಗತಿಕರನ್ನಾಗಿ ಮಾಡಿದರೆ ಊರು ಬಿಟ್ಟು ಹೋಗಬೇಕು ರಾಜ? ಏನಿಲ್ಲ, ಮಾತಿನಲ್ಲಿ ಏನೋ ಸಿಗಾಕ್ಕೊಂಡೆ ಅಷ್ಟೇ, ಇಷ್ಟಕ್ಕೆ ಊರು ಬಿಟ್ಟು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ನಿನ್ನನ್ನು ಅಂತ ಎಲ್ಲ ಅಡ್ಡಗಟ್ತಾ ಇದ್ದಾರೆ. ಇವನು ಅವ್ರ ಜೊತೆಗೆ ಮಾತಾಡ್ತಾ ನಿಂತ. ವಿಶ್ವಾಮಿತ್ರರಿಗೆ ಅನಿಸ್ತು, ಇವನು ಹೋಗ್ತಾನೋ ಇಲ್ವೋ ಅಂತ ಡೌಟ್ ಬಂತು ಅವ್ರಿಗೆ. ಇವರು ಒತ್ತಾಯಕ್ಕೆ ಉಳಿದು ಬಿಟ್ರೆ, ಅದಕ್ಕೆ ಕೋಲು ತೊಗೊಂಡು ಬಂದರಂತೆ ಹೊಡಿಲಿಕ್ಕೆ. ಕೈಯಲ್ಲಿ ಬೆತ್ತ ತೊಗೊಂಡು ದನ ಓಡಿಸುವಂತೆ ಓಡಿಸ್ತಾ ಇದ್ದಾರಂತೆ. ನನಗೆ ದಾನ ಕೊಟ್ಟಿದ್ದು ಇಲ್ಲಿರಬೇಡ ಅಂತ ಬೆತ್ತ ತೊಗೊಂಡು ಬಿಟ್ರಂತೆ. ಏಟು ಬೆನ್ನಿನ ಮೇಲೆ ಏಟು ಬಿಟ್ಟು ಬಿಡುವಾಗ ಆ ಏಟು ಅಡ್ಡ ಬಂದ್ಲಂತೆ ಹೆಂಡತಿ, ಶೈಬ್ಯ ಅಂತ ಅವಳ ಹೆಸರು. ಅಯ್ಯೋ, ಯಜಮಾನರಿಗೆ ಏಟು ಬೀಳುತ್ತೆ ಅಂತ ಅವಳು ಅಡ್ಡ ಬಂದಳು. ಏಟು ಅವಳಿಗೆ ಬಿತ್ತು. ಅದು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇವನಿಗೆ ಬಿದ್ದರೆ ತಡ್ಕೋತಿದ್ದ ಏಟು. ಹೆಂಗಸು ಹೆಣ್ಣು ಮಗಳು ಅವಳು ಹೇಗೆ ತಡ್ಕೊಳ್ತಾಳೆ? ನೆಲದ ಮೇಲೆ ಬಿದ್ದು ವಿಲಿ ಒದ್ದಾಡಿ ಬಿಟ್ಲಂತೆ ಆ ಏಟಿಗೆ. ಏನು ಮಾಡಬೇಕು ಅಷ್ಟೊತ್ತು ಒದ್ದಾಡಿದ್ಲು. ಇದನ್ನು ನೋಡಿ ವಿಶ್ವದೇವತೆಗಳು ಅಂತ 5 ಜನ ಇದ್ದಾರೆ, 10 ಜನ ಒಟ್ಟು ವಿಶ್ವದೇವತೆಗಳು. ಅದರಲ್ಲಿ 5 ಮಂದಿ ವಿಶ್ವದೇವತೆಗಳು ಅಂದ್ಕೊಂಡ್ರಂತೆ, ಅಯ್ಯೋ, ಈ ಹೆಣ್ಣು ಮಗಳಿಗೆ ಇಷ್ಟು ಹೊಡೆದ್ರಲ್ಲ ವಿಶ್ವಾಮಿತ್ರರು, ಯಾವ ನರಕಕ್ಕೆ ಹೋಗ್ತಾರೋ ಏನೋ ಅಂತ ಆಡ್ಕೊಂಡ್ರಂತ. ಅವ್ರೇನು ಶಾಪ ಹಾಕಿಲ್ಲ, ಯಾವ ನರಕಕ್ಕೆ ಹೋಗ್ತಾರೋ ಏನೋ ಅಂತ ಆಡಿಕೊಂಡ್ರು. ಅದು ವಿಶ್ವಾಮಿತ್ರ ಕಿವಿಗೆ ಬಿತ್ತು. ಅವ್ರಿಗೆ ಸಿಟ್ಟು ಬಂತು. ನನಗೂ ಹರಿಶ್ಚಂದ್ರನಿಗೂ ಸಂಬಂಧಪಟ್ಟ ವಿಷಯ, ನಾನು ಅವನನ್ನು ಹೊಡೆದೆ, ಅವಳು ಅಡ್ಡ ಬಂದಳು, ನಾನು ನರಕಕ್ಕೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ನೀವ್ಯಾರು? ಈ ರೀತಿ ನನ್ನ ಬಗ್ಗೆ ನೀವು ನರಕಕ್ಕೆ ಹೋಗ್ತೇನೆ ಅಂತ ಆಡ್ಕೊಂಡದ್ರಿಂದ ನೀವು ಭೂಮಿಯಲ್ಲಿ ಹುಟ್ಟ್ರಿ, ನಿಮಗಲ್ಲಿ ಮದುವೆ ಇರಬಾರ್ದು, ಮದುವೆ ಹಾಕ್ಕೂಡ್ದು, ಮಕ್ಕಳು ಹಾಕ್ಕೂಡ್ದು, ಬರ್ಬರವಾಗಿ ಕೊಲೆಯಾಗಿ ಸಾಯಬೇಕು ಅಂಥ ಶಾಪ ಕೊಟ್ಟರು ವಿಶ್ವಾಮಿತ್ರ. ಅದೇ 5 ಮಂದಿ ವಿಶ್ವದೇವತೆಗಳೇ ಪಾಂಡವರ ಮಕ್ಕಳಾಗಿ ಹುಟ್ಟಿದ್ದು. ದ್ರೌಪದಿಯ 5 ಮಕ್ಕಳು ಇವರೇ, ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರ ಮಕ್ಕಳಾಗಿ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ ಈ ರೀತಿ ಹೆಸರಿನಿಂದ ಹುಟ್ಟಿದರು. ಅವರಿಗೆ ಮದುವೆ ಆಗಿಲ್ಲ. ಅಷ್ಟರಲ್ಲೇ ಮಹಾಭಾರತ ಯುದ್ಧ ಆಯಿತು. ಆ ಯುದ್ಧ ಎಲ್ಲ ಮುಗಿದ ಮೇಲೆ ಒಂದು ಶಿಬಿರದಲ್ಲಿ ಮಲ್ಕೊಂಡಾಗ ರಾತ್ರಿ ಅಶ್ವತ್ಥಾಮಾಚಾರ್ಯ ಬಂದು ದುರ್ಯೋಧನನ ಪ್ರೇರಣೆಯಿಂದ ಈ 5 ಮಂದಿ ದ್ರೌಪದಿ ಮಕ್ಕಳನ್ನು ತಲೆ ಕಡಿದು ಕೊಂದರು. ಮದುವೆ ಇಲ್ಲ, ಮಕ್ಕಳಿಲ್ಲ, ಇಷ್ಟು ಘೋರವಾದ ಬರ್ಬರ ಹತ್ಯೆ ನಡೆದೋಯ್ತು. ಇದಕ್ಕೆ ಕಾರಣ ಏನು ಅಂತಂದರೆ ಆ ವಿಶ್ವಾಮಿತ್ರರ ಬಗ್ಗೆ ಆಡ್ಕೊಂಡದ್ರಿಂದ. ಆದ್ದರಿಂದ ಯಾರನ್ನೂ ಆಡ್ಕೊಳ್ಳಿಕ್ಕೆ ಹೋಗಬಾರ್ದು. ಆಡ್ಕೊಳ್ಳೋದಾದರೆ ಮೆತ್ತಗೆ ಆಡ್ಕೋಬೇಕು, ಅವ್ರಿಗೆ ಕೇಳಿಸೋ ಹಂಗೆ ಆಡ್ಕೋಬಾರ್ದು. ಅಷ್ಟಂತೂ ಕೇಳಿಸಿರಬಾರ್ದು. ಕೇಳಿಸಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು. ಆಮೇಲೆ ಹರಿಶ್ಚಂದ್ರ ಯೋಚನೆ ಮಾಡಿದ, ನಾನು ನೋಡಿ ನನ್ನಿಂದಾಗಿ ಇವರಿಗೆಲ್ಲ ಇಂಥ ಶಾಪ ಬಂತು, ಇನ್ನು ಇದ್ದರೆ ಏನೇನು ಅನಾಹುತ ಆಗ್ತದೋ ಅಂತ ಊರು ಬಿಟ್ಟು ಹೋಗಿ 1 ತಿಂಗಳಾಯಿತು. ಕಾಶಿಗೆ ಹೋದ. ಕಾಶಿಗೆ ಹೋಗಬೇಕು, ದೊಡ್ಡ ಪಟ್ಟಣ. ಕಾಶಿಗೆ ಬರುವಾಗಲೇ 1 ತಿಂಗಳಾಗೋಯ್ತು. 1 ತಿಂಗಳಲ್ಲಿ ಹಣ ಕೊಡ್ತೇನೆ ಅಂತ ಹೇಳಿದ್ದಾನೆ. ಕಾಶಿಗೆ ಬರುವಾಗ 1 ತಿಂಗಳು. ಕಾಶಿ ಎಂಟ್ರಾಗ್ತಾ ಇದ್ದಾನೆ ಹರಿಶ್ಚಂದ್ರ, ಅಲ್ಲಿ ವಿಶ್ವಾಮಿತ್ರರು ಬಂದುಬಿಟ್ರು. 1 ತಿಂಗಳಾಯ್ತಲ್ಲ, ಕೊಡು ಅಂದರು. ಏನು ಕೊಡ್ತಾನೆ? ಬರಲಿಕ್ಕೆ 1 ತಿಂಗಳಾಗಿದೆ. ಭಿಕ್ಷೆ ಬೇಡ್ಕೊಂಡು ಊಟ ಮಾಡಿ. ಆಗ ಹರಿಶ್ಚಂದ್ರನಿಗೆ ಎಷ್ಟು ದೇವರ ಮೇಲೆ ವಿಶ್ವಾಸ ಅಂದರೆ ಹೇಳ್ತಾನೆ ಹರಿಶ್ಚಂದ್ರ,
1 ತಿಂಗಳಾಗಿಲ್ಲ, ಸೂರ್ಯ ಮುಳುಗೋ ತನಕ ಕಾಲ ಇದೆ. ಈಗಿನ್ನೂ ಸೂರ್ಯ ಮುಳುಗಿಲ್ಲ, ಇನ್ನೂ ಆಕಾಶದ ಮಧ್ಯದಲ್ಲಿದ್ದಾನೆ. ಇಷ್ಟು ಬೇಗ ಯಾಕೆ ಬಂದಿರಿ? ಸೂರ್ಯ ಮುಳುಗೋದ್ರೊಳಗೆ ನಾನೇನಾದರೂ ಮಾಡಿ ಕೊಡ್ತೇನೆ ನಿಮಗೆ ಅಂತ. ಎಲ್ಲಿ ಸಾಧ್ಯ? ಆದರೂ ಅಷ್ಟು ವಿಶ್ವಾಸ ದೇವರ ಮೇಲೆ. ಸರಿ ಅಂತ ಒಪ್ಪಿದರು ವಿಶ್ವಾಮಿತ್ರರು. ಹಾಗಾದ್ರೆ ಅಲ್ಲಿವರೆಗೆ ಕಾಯ್ತೇನೆ ಅಂತ. ಏನು ಸೂರ್ಯ ಮುಳುಗಲಿಕ್ಕೆ ಬರ್ತಾ ಇದ್ದಾನೆ? ಏನಿಲ್ಲ. ಕೊನೆಗೆ ಹೆಂಡತಿಯನ್ನು ಮಾರ್ತೇನೆ ಅಂತ ಹೊರಟ. ಹೆಂಡತಿಯನ್ನು ಮಾರಿದ್ದ ಆವಾಗ. ಹೆಂಡತಿಯನ್ನು ಮಾರಿದಾಗ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಹರಿಶ್ಚಂದ್ರನ ಹೆಂಡತಿಯನ್ನು ಖರೀದಿ ಮಾಡ್ಕೊಂಡು ಹೋದ. ದುಡ್ಡು ಕೊಟ್ಟರೆ ಆ ದುಡ್ಡು ಮುಟ್ಟಲಿಲ್ಲಂತೆ ಹರಿಶ್ಚಂದ್ರ. ಹೆಂಡತಿಯನ್ನು ಮಾರಿದ ದುಡ್ಡು ನಾನು ಕೈಯಲ್ಲಿ ಮುಟ್ಟೋದಿಲ್ಲ, ನನ್ನ ಶಲ್ಯದಲ್ಲಿ ಕಟ್ಟ್ರಿ ಅಂತ ಶಾಲ್ ಮುಂದಿಟ್ಟ. ಅದರ ತುದಿಯಲ್ಲಿ ಕಟ್ಟಿ ಹೋದನಂತೆ. ಹರಿಶ್ಚಂದ್ರ ಹೇಳ್ತಾನೆ, ವಿಶ್ವಾಮಿತ್ರರೇ ಇಲ್ಲಿದೆ ನೋಡಿ ದುಡ್ಡು ತೊಗೊಳ್ಳಿ ನಿಮ್ಮದು ಅಂತಂದು. ಅಷ್ಟು ವ್ಯವಸ್ಥೆ ಆಯಿತು. ಸೂರ್ಯ ಮುಳುಗೋದ್ರೊಳಗೆ ವಿಶ್ವಾಮಿತ್ರರ ಗಂಟು ಬಿಚ್ಚಿದ್ರು. ತಾನು ಮುಟ್ಟಲಿಲ್ಲಂತ ಹರಿಶ್ಚಂದ್ರ. ಇವರೇ ಗಂಟು ಬಿಚ್ಚಿ ನೋಡಿದರು, ಲೆಕ್ಕ ಮಾಡಿದರು. ಇದು ದಕ್ಷಿಣೆಗೆ ಸಾಕಾಗಲ್ಲ ಅಂದರು. ಇಷ್ಟಾದರೂ ದಕ್ಷಿಣೆಗೆ ಸಾಕಾಗೋದಿಲ್ಲ ಅಂದರು. ಮತ್ತೇನು ಮಾಡಬೇಕು? ಕೊನೆಗೆ ಮಗನನ್ನೂ ಮಾರಿದ. ಆದರೂ ಸಾಕಾಗೋದಿಲ್ಲ ಅಂತಾಯಿತು. ತನ್ನನ್ನೂ ಕೂಡ ಮಾರಿಕೊಂಡ. ತನ್ನನ್ನೂ ಕೂಡ ಒಬ್ಬ ಸ್ಮಶಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ತನ್ನನ್ನು ಕೂಡ ಮಾರಿಕೊಂಡು ತಾನು ಸ್ಮಶಾನ ಕಾಯ್ಕೊಂಡಿದ್ದ. ಇಷ್ಟೆಲ್ಲ ಹರಿಶ್ಚಂದ್ರನಿಗೆ ದೌರ್ಗತ್ಯ ಬಂತು. ಆಮೇಲೆ ಕೊನೆಗೆ ಮಗ ಸಾಯ್ತಾನೆ. ಅವನ ಶವವನ್ನು ಹೆಂಡತಿನೇ ತೊಗೊಂಡು ಬರ್ತಾಳೆ. ಗುರುತು ಸಿಗೋದಿಲ್ಲ. ಆಗ ಅವಳು ವಿಲಾಪ ಮಾಡ್ತಾಳೆ. ಇವನು ಹರಿಶ್ಚಂದ್ರ ನಿರ್ವಿಕಾರವಾಗಿ ದಹನ ಮಾಡ್ತಾ ಇದ್ದಾನೆ ತನ್ನ ಮಗನನ್ನು. ತನ್ನ ಹೆಂಡತಿ ಅಂತ ಗೊತ್ತಿಲ್ಲ, ಮಗ ಅಂತ ಗೊತ್ತಿಲ್ಲ, ಅಷ್ಟು ವಿಕಾರ ಆಗಿ ಹೋಗಿತ್ತಂತೆ ದೇಹ. ಆಗ ಅವಳು ವಿಲಾಪ ಮಾಡಿದ್ಲು. ದೊಡ್ಡ ಚಕ್ರವರ್ತಿಗಳ ಮಗ ಅನಾಥವಾಗಿ ದಹನ ಆಗ್ತಾ ಇದ್ದಾನೆ, ಒಂದು ಮಂತ್ರ ಹೇಳಲಿಕ್ಕೂ ಒಬ್ಬರು ಗತಿ ಇಲ್ಲ, ಅಮಂತ್ರಕ ದಹನ ಆಗ್ತಾ ಇದೆಯಲ್ಲ ಅಂತ ಅತ್ತಾಗ ಹರಿಶ್ಚಂದ್ರ ಚಕ್ರವರ್ತಿಯ ಮಗ ಅಂದ್ಕೊಳ್ಳಿ ಇವನು ಕಿವಿ ಚುರುಕಾಯಿತು. ಬೆಂಕಿ ಹಚ್ಚಲಿಲ್ಲ, ನೋಡ್ತಾನೆ ದಿಟ್ಟಿಸಿ ತನ್ನ ಮಗ ಅಂತ ಗೊತ್ತಾಯಿತು. ಹೆಂಡತಿಯನ್ನು ನೋಡಿದಾಗ ಗುರುತು ಸಿಕ್ತು. ಆಮೇಲೆ ಕೊನೆಗೆ ಹರಿಶ್ಚಂದ್ರ ಹೇಳಿದಂಥ ಇಂಥ ದುರ್ಗತಿ. ಅವಳು ಅಂದ್ಕೊಂಡ್ಲು, ನೀವು ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಿ ನನ್ನನ್ನು ಬಿಡಿಸ್ಕೋತೀರಿ ಅಂತ ನಾನು ಕಾಯ್ತಾ ಇದ್ದೆ. ನಾನೇನು ಬಿಡಿಸ್ಕೋತೀನಿ, ನನ್ನನ್ನೇ ಮಾರ್ಕೊಂಡಿದ್ದೇನೆ ಅಂತ ಇವನು. ಕೊನೆಗೆ ಏನು ಮಾಡಿದರು ಅವರಿಬ್ಬರು? ಮಗ ಸತ್ತೋದ ಅಂತ ಗೊತ್ತಾಯಿತು, ಹಾವು ಕಚ್ಚಿ. ಹಾಗಾದರೆ ನಾವಿಬ್ಬರೂ ಚಿತೆಗೆ ಏರಿಬಿಡೋಣ ಅಂತ ತೀರ್ಮಾನ ಮಾಡಿದರು. ಆಗಲೂ ಹರಿಶ್ಚಂದ್ರ ಹೇಳಿದಂತೆ, ಆಯಿತು ನಾವು ಚಿತೆಗೇರೋಣ, ಆದರೆ ನನಗಿಲ್ಲಿ ಕೆಲಸ ಕೊಟ್ಟಂಥ ನನ್ನ ಯಜಮಾನ ಬರಬೇಕು. ಅವನ ಹತ್ರ ನಾನು ಕೊಡೋ ದುಡ್ಡನ್ನು ಕೊಟ್ಟು ಆಮೇಲೆ ಅವನ ಪರ್ಮಿಷನ್ನಿಂದ ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ಅಂದರೆ ಚಿತೆಗೆ ಏರಬೇಕು. ಅವನಿಗೆ ದುಡ್ಡು ಕೊಡದೆ ಏರಿಬಿಟ್ರೆ ಸತ್ಯಭ್ರಷ್ಟನಾಗ್ತೇನೆ. ಆದ್ದರಿಂದ ಒಂದು 10 ನಿಮಿಷ ಕಾಯೋಣ, ನನ್ನ ಯಜಮಾನ ಬರಲಿ, ಇವತ್ತಿನ ಸಂಪಾದನೆಯಲ್ಲಿ ಅವನಿಗೆ ಕೊಡಬೇಕಾದ್ದನ್ನೆಲ್ಲ ಕೊಟ್ಟು ಆಮೇಲೆ ಚಿತಾರೋಹಣ ಮಾಡೋಣ ಅಂತ ಕಾಯ್ತಾ ಇದ್ದಾನೆ. ಸಾಯುವಾಗಲೂ ಅವನಿಗೆ ಅಷ್ಟು ಧರ್ಮನಿಷ್ಠೆ. ಅವನಿಗೆ ಕೊಡೋದು ಇನ್ನದು ಹೇಗಿದ್ದರೂ ಹೋಗ್ತೇನಲ್ಲ ಅಂತ ಹೇಳ್ಕೊಂಡು ಹೋಗಿಬಿಡ್ಬೋದಾಗಿತ್ತು. ಆಗ ಎಲ್ಲ ದೇವತೆಗಳು ಬರ್ತಾರೆ. ವಿಶ್ವಾಮಿತ್ರರು ಬಂದರು. ನಿನ್ನ ಸತ್ಯವನ್ನು ಪರೀಕ್ಷೆ ಮಾಡಿದ್ವಿ, ನೀನು ಸಾಯಬೇಡ, ನಿನ್ನ ಮಗನನ್ನು ಬದುಕಿಸ್ತೇನೆ ಅಂತ ಮಗನನ್ನು ಬದುಕಿಸಿ ಆಮೇಲೆ ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ಕೊನೆಗೆ ಅವನಿಗೂ ಬಂದ, ಮಗನೂ ಬದುಕಿದ, ಹರಿಶ್ಚಂದ್ರನಿಗೆ ತಾನೂ ಬಂದ. ದೇವತೆಗಳೆಲ್ಲ ಹೇಳಿದರು, ವಿಶ್ವಾಮಿತ್ರರು ಹೇಳಿದರು, ಕ್ಷಮಾ ಮಾಡು, ಹರಿಪ್ರೇರಣೆಯಂತೆ ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಹಾಗೆ ಮಾಡಬೇಕಾಯಿತು. ಭಗವಂತನ ಪ್ರೇರಣೆ, ಅದಕ್ಕೋಸ್ಕರ ಅಷ್ಟು ಹಠ ಹಿಡಿದೆ. ಇದರಿಂದ ನಿನಗೇ ಕೀರ್ತಿ ಬಂತು, ಎಷ್ಟು ಸತ್ಯನಿಷ್ಠನಾಗಿದ್ದೆ ಅಂತ ಕೀರ್ತಿ ಬಂತು, ನನ್ನನ್ನು ಕ್ಷಮಿಸು ಅಂತಾರೆ ವಿಶ್ವಾಮಿತ್ರರು. ಆದರೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನು ಅಂದರೆ ಅಜ ಏಕಾದಶಿ ಅನುಷ್ಠಾನ ಮಾಡಿದ್ದರಿಂದ ಅಂತ ಅದರ ಮೂಲವನ್ನು ಪದ್ಮಪುರಾಣ ಹೇಳ್ತಾ ಇದೆ. ಅಜ ಏಕಾದಶಿ ಅದು ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿ. ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಗೆ ಪದ್ಮ ಏಕಾದಶಿ ಅಂತ ಹೆಸರು. ಅವತ್ತಿನ ದಿವಸ ಮಾಂಧಾತ ಚಕ್ರವರ್ತಿ ಆ ಏಕಾದಶಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ 3 ವರ್ಷ ಮಳೆ ಇಲ್ಲದೆ ಇದ್ದದ್ದು ಆ ಏಕಾದಶಿ ಅನುಷ್ಠಾನ ಮಾಡಿದ ಮೇಲೆ ಮಳೆ ಬಂತಂತೆ. ಆದ್ದರಿಂದ ಏಕಾದಶಿ ವ್ರತದಿಂದ ಮಳೆಯೂ ಬಂದು ಸುಭಿಕ್ಷೆ ಆಗ್ತದೆ. ಅದು ರಾಜನೇ ಮಾಡಿದನಂತೆ, ಆಂಗಿರಸ ಋಷಿಗಳ ಉಪದೇಶದಂತೆ. ಆಶ್ವೀಜ ಮಾಸದ ಕೃಷ್ಣ ಪಕ್ಷ ಏಕಾದಶಿಗೆ ಇಂದಿರಾ ಏಕಾದಶಿ ಅಂತ ಹೆಸರು. ಇಂದಿರಾ ಏಕಾದಶಿ ಅಂತ. ಅವತ್ತು ಈ ಕಥೆ ಹೇಗಿದೆ ಅಂದರೆ, ಇಂದ್ರಸೇನ ಅಂತ ಒಬ್ಬ ರಾಜ. ಒಮ್ಮೆ ನಾರದ ಋಷಿಗಳು ಅವನ ಮನೆಗೆ ಬಂದರು. ಎಲ್ಲಿಂದ ಬಂದ್ರಿ ಅಂತ ಕೇಳಿದ ಇಂದ್ರಸೇನ. ನಾರದರು ಹೇಳಿದರು, ನಾನು ಯಮಲೋಕದಿಂದ ಬಂದೆ ಅಂತ. ಅಲ್ಲಿ ಏನು ವಿಚಾರ, ಏನು ಸಮಾಚಾರ? ನಿಮ್ಮ ತಂದೆ ಯಮಲೋಕದಲ್ಲಿದ್ದ ಅಂದರು. ಅರೇ, ನಮ್ಮ ತಂದೆ ಯಮಲೋಕದಲ್ಲಿ ಯಾಕಿದ್ದಾನೆ ಅಂತಂದರೆ, ಏನೋ ಅಂತೂ ಯಮಲೋಕದಲ್ಲಿ ಇದ್ದಾನೆ, ಅವನೇ ಹೇಳಿ ಕಳಿಸಿದ, ಅದಕ್ಕೆ ನಾನು ಬಂದಿದ್ದೇನೆ ಅಂತಾರೆ ನಾರದರು. ಏನು ಅಂತಂದರೆ, ಆಶ್ವೀಜ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಇಂದಿರಾ ಏಕಾದಶಿ ಅಂತಿದೆ. ಅವತ್ತು ನೀನು ಶ್ರಾದ್ದ ಮಾಡಿ, ಅವತ್ತು ಅಂದರೆ ಏಕಾದಶಿ ಅಲ್ಲ ದ್ವಾದಶಿ, ಶ್ರಾದ್ದ ಮಾಡಿ
ಹಿಂದಿನ ದಿವಸ ಉಪವಾಸ ಮರುದಿವಸ ಶ್ರಾದ್ದ ಮಾಡಿದರೆ ನಿಮ್ಮ ತಂದೆಗೆ ಇನ್ನೂ ಉತ್ತಮ ಲೋಕ ಪ್ರಾಪ್ತಿ ಆಗ್ತದಂತೆ, ಅವರೇ ಕಳಿಸಿದ್ದಾರೆ ಅಂತ ನಾರದರು ಹೇಳ್ತಾರೆ. ಆಮೇಲೆ ಅವನು ಮಾಡ್ತಾನೆ, ಅವನಿಗೆ ಇನ್ನೂ ಉತ್ತಮ ಲೋಕ ಸಿಕ್ತು ಇಂದ್ರಸೇನನ ತಂದೆಗೆ. ಇದು ಪಾಂಡುರಾಜನ ಕಥೆಯೂ ಹೀಗೇ ಇದೆ. ಪಾಂಡುರಾಜನು ಯಮಸಭೆಯಲ್ಲಿರ್ತಾನೆ. ನಾರದರೇ ಬಂದು ಹೇಳೋದು ಧರ್ಮರಾಜನ ಹತ್ರ, ನಾರದ ನನಗೆ ಯಮಸಭೆಯಲ್ಲಿ ಪಾಂಡುರಾಜ ಸಿಕ್ಕಿದ್ದ, ಅವನು ಇನ್ನೂ ಉತ್ತಮ ಲೋಕ ಬೇಕಂತೆ, ಅದಕ್ಕೆ ನೀವು ಇದು ರಾಜಸೂಯಾಗ ಮಾಡಬೇಕಂತೆ ಕಳಿಸಿದ್ದಾನೆ ನಿಮ್ಮ ತಂದೆ ಅಂತ ನಾರದರು ಹೇಳಿದ ಮೇಲೆ ಪಾಂಡವರು ರಾಜಸೂಯಾಗ ಮಾಡಿದರು. ಅದು ಪಾಂಡುರಾಜನೇ ಕಳಿಸಿದ್ದು, ಅವನು ಮಾಡಿದ್ದಿಲ್ಲ, ರಾಜಸೂಯಾಗ ಮಾಡಿದ್ದಿಲ್ಲ. ಆದ್ದರಿಂದ ಅವನಿಗೆ ಇನ್ನೂ ಉತ್ತಮ ಲೋಕ ಸಿಕ್ಕಿದ್ದಿಲ್ಲ. ಯಮಸಭೆ ಅಂದರೆ ಉತ್ತಮ ಲೋಕನೇ, ಇಂದ್ರ ಸಭೆಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ರಾಜಸೂಯಾಗ ಮಾಡಿಸಿದ ತಾನೇ ಕಳಿಸಿ. ಅಂದರೆ ಇದರ ತಾತ್ಪರ್ಯ ಏನು ಅಂತಂದರೆ, ನಮ್ಮ ಪಿತೃಗಳು ಯಾವುದೋ ಒಳ್ಳೆಯ ಲೋಕಕ್ಕೆ ಹೋದರೂ ಇನ್ನೂ ಮೇಲಕ್ಕೆ ಹೋಗಬೇಕು ಅಂತ ಇರ್ತದೆ. ಆದರೆ ಈಗ ಹೇಳಲಿಕ್ಕೆ ಯಾರೂ ಸಿಗೋದಿಲ್ಲ, ನಾರದರಿಗೆ ಇದ್ರೆ ಸಿಗೋದಿಲ್ಲ. ಇಂಥ ಕಥೆಯಿಂದ ಅರ್ಥ ಮಾಡ್ಕೋಬೇಕಷ್ಟೇ. ಅವರಿಗೂ ಮುಂದಿನ ಲೋಕಕ್ಕೆ ಹೋಗಬೇಕಾಗಿರ್ತದೆ, ನಾವು ಅದನ್ನು ತಿಳ್ಕೊಂಡು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷ ಏಕಾದಶಿಗೆ ರಮಾ ಏಕಾದಶಿ ಅಂತ ಹೆಸರು. ಅದೇನು ಕಥೆ ಅಂದರೆ, ಸೋಮಶರ್ಮ ಇದು ಶೋಭನ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಚಂದ್ರಸೇನ ಅಂತ ಮುಚುಕುಂದ ರಾಜ ಅಂತ ಒಬ್ಬ ರಾಜ, ಅವನ ಅಳಿಯ ಶೋಭನ ಅಂತ ಒಬ್ಬನು. ಅಕಸ್ಮಾತ್ ಅವನು ಮಾವನ ಮನೆಗೆ ಬಂದಿರ್ತಾನೆ. ಆ ಮುಚುಕುಂದನ ಪದ್ಧತಿ ಏನು ಅಂತಂದರೆ, ಏಕಾದಶಿ ಬಂದಾಗ ದನಕರುಗಳ ಕೈಯಿಂದ ಉಪವಾಸ ಮಾಡಿಸ್ತಿದ್ದಂತೆ. ದನಕರುಗಳು ಉಪವಾಸ ಮಾಡಬೇಕು. ಏಕಾದಶಿ ಬಂದ ಕೂಡಲೇ ಅವನು ದಶಮಿ ಬಂದ ಕೂಡಲೇ ಬೆಳಗ್ಗೆ ಡಂಗುರ ಸಾರ್ತಿದ್ದಂತೆ. ಇವತ್ತು ದಶಮಿ ಬಂದಿದೆ, ನಾಳೆ ಏಕಾದಶಿ, ನಾಡ್ದು ದ್ವಾದಶಿ ಬರ್ತದೆ, ನಾಳೆ ಏಕಾದಶಿ ದಿವಸ ಯಾರೂ ನಿಮ್ಮನೆ ದನಕರುಗಳಿಗೆ ಮೇವು ಹಾಕಬೇಡಿ, ನೀರು ಕುಡಿಸ್ಬೇಡಿ ಅಂತ ಡಂಗುರ ಸಾರಿಸ್ತಿದ್ದಂತೆ. ನೀವು ಕುಡಿಬೇಡಿ ಅಂತ ಹೇಳ್ತಿದ್ದಿಲ್ಲ, ದನಕರುಗಳಿಗೆ ಕುಡಿಸ್ಬೇಡಿ ಅಂದರೆ ನಿಮಗೆ ಅಂತ ಅರ್ಥ ಆಗೇ ಬಿಡ್ತದೆ. ಅದಕ್ಕೋಸ್ಕರ ಹೀಗೆ ಡಂಗುರ ಸಾರಿಸಿ ಮಾಡ್ತಾ ಇದ್ದವನು. ಅವನ ಮನೆಗೆ ಅಕಸ್ಮಾತ್ ಅಳಿಯ ಬಂದ. ಆ ಅಳಿಯ ಅವನಿಗೆ ಏಕಾದಶಿ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಅವನ ಡಿಕ್ಷನರಿಯಲ್ಲಿ ಆ ಶಬ್ದವೇ ಇಲ್ಲ ಏಕಾದಶಿ ಅನ್ನೋದು. ಅಕಸ್ಮಾತ್ ಮನೆಗೆ ಬಂದಿದ್ದಾನೆ, ಮಾವನ ಮನೆಗೆ ಬಂದಿದ್ದಾನೆ. ಮಗಳು ಹೇಳಿಲ್ಲಂತೆ, ನಾಳೆ ಏಕಾದಶಿ ಬರ್ತಾ ಇದೆ, ಉಪವಾಸ ಮಾಡಲೇಬೇಕು, ಇಲ್ದಿದ್ರೆ ನಮ್ಮ ತಂದೆ ಭಾಳ ಕೆಂಡ ಆಗಿಬಿಡ್ತಾರೆ ಹಾಗೆ ಅಂತ. ಅವನಂದ, ಏನು ಮಾಡೋದು, ಅನಿವಾರ್ಯ ಆಗೋಯ್ತಲ್ಲ ಅಂತ. ಅವನಿಗೆ ಅಭ್ಯಾಸನೇ ಇಲ್ಲ ಮಾಡಿ. ಆದರೆ ಮಗಳು ಹೇಳಿದ್ದು, ಏನಾದರೂ ಇಳಿಯ ನೋಡಲ್ಲ ನಮ್ಮ ತಂದೆ, ಮಾಡಲೇಬೇಕು. ಮನೇಲಿ ನಾನಂತೂ ಏನೂ ಬೇಯಿಸೋ ಹಾಗಿಲ್ಲ, ಕೊಡೋ ಹಾಗಿಲ್ಲ, ನನ್ನ ಮೇಲೆ ಖಡ್ಗ ಎತ್ತಾನೆ, ಏನು ಮಾಡ್ತೀರಿ? ಏನು ಮಾಡೋದು? ಕೊನೆಗೆ ಅನಿವಾರ್ಯ ಆಗೋಯ್ತು. ಹಾಗೇ ಮಾಡಿದಂತೆ, ಕಷ್ಟಪಟ್ಕೊಂಡು ಮಾಡಿದ ಅಭ್ಯಾಸನೇ ಇಲ್ಲ. ಏನು ಸಣ್ಣ ವಯಸ್ಸಿನಿಂದ ಮಾಡ್ಕೊಂಡು ಬಂದಿದ್ದರೂ ಪರವಾಗಿಲ್ಲ, ಅಥವಾ ಒಂದು 5-6 ದಿವಸದಿಂದ ಏನಾದರೂ ತಿಂದ್ಕೊಂಡು ಬಂದರೆ ಏಕಾದಶಿ ಮಾಡಿಬಿಡ್ಬೋದು. ಪಂಚಮಿಯಿಂದಲೇ ಶುರು ಮಾಡಬೇಕು, ಒಳ್ಳೆ ಹಲ್ವ ತಿನ್ನಲಿಕ್ಕೆ, ಆವಾಗ ಪರವಾಗಿಲ್ಲ, ಏಕಾದಶಿ ನಡೀತದೆ. 2 ಏಕಾದಶಿ ಬಂದರೂ ನಡೀತದೆ. ಅಲ್ಲಿ ಮಾಡೋಕ್ಕೆ ಅಭ್ಯಾಸ ಬೇಕಾದರೆ ಹಿಂಗೆ ಮಾಡಬೇಕು, ಸುಲಭ ಆಗ್ತದೆ. ಕೊನೆಗೆ ಏನಿಲ್ಲ, ಅನಿವಾರ್ಯ ಇದ್ದಕ್ಕಿದ್ದ ಹಾಗೆ ದಶಮಿ ಬಂದಿದ್ದಾನೆ, ಮಾರನೇ ದಿವಸ ಏಕಾದಶಿ, ಉಪವಾಸ ಮಾಡಲೇಬೇಕಾಯಿತು. ಮಾವನ ಮನೆಯಲ್ಲಿ ಮಾಡಿದ ರಾತ್ರಿ ಇಡೀ ಕಷ್ಟಪಟ್ಟುಕೊಂಡೇ ಮಾಡಿದ. ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿ ಪ್ರಾಣನೇ ಹೋಯ್ತಂತೆ. ಗೋವಿಂದ, ಅಳಿಯ ಸತ್ತೇ ಹೋಗಿಬಿಟ್ಟು. ಇದು ಗೊತ್ತಿತ್ತು, ಆದರೂ ಮಗಳು ಹೇಳ್ತಾಳೆ, ನೀವು ಸತ್ತರೂ ನಮ್ಮಪ್ಪ ಬಿಡೋದಿಲ್ಲ, ಮಾತ್ರ ಮಾಡಲೇಬೇಕು ಅಂತ ಹೇಳಿದ್ರೆ ಸತ್ತೇ ಹೋಗಿಬಿಟ್ಟ. ಮರುದಿವಸ ಸತ್ತವನೇ ಹೋಗಿ ಮಂದರ ಪರ್ವತದ ಮೇಲೆ ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅಕಸ್ಮಾತ್ ಅದೇ ಊರಿನ ಒಬ್ಬ ಸೋಮಶರ್ಮ ಅನ್ನೋ ಬ್ರಾಹ್ಮಣ ಆ ಕಡೆ ಹೋದಾಗ ನೋಡ್ತಾನೆ, ಆ ಮಂದರ ಪರ್ವತದ ಸಿಂಹಾಸನದಲ್ಲಿ ಆ ಊರಿನ ಅಳಿಯ ಇದ್ದಾನೆ. ಆ ಊರಿನ ಅಳಿಯ ಶೋಭನ ಅಂತ ಅವನ ಹೆಸರು, ಅಲ್ಲಿ ಕೂತಿದ್ದಾನೆ. ಏನಿಲ್ಲಿ ಅಂತಂದ. ಅಯ್ಯೋ, ನಾನು ಏಕಾದಶಿ ಮಾಡಿ ಸತ್ತದ್ದಕ್ಕೆ ಇಲ್ಲಿ ಬಂದೆ ಅಂತಂದ. ಏಕಾದಶಿ ವ್ರತ ಮಾಡಿ ಸತ್ತದ್ದಕ್ಕೆ ಇಲ್ಲಿ ಬಂದೆ, ಅಂದರೆ ಸತ್ರೂ ಬಿಡಬಾರ್ದು ಅಂತ ಅರ್ಥ. ಹಾಗೆ ಆ ರೀತಿ ಮಾಡಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ. ಹಾಗೆ ಸರಿ ಹಾಗಾದರೆ ಅಂಥೇಳಿ ಅವನು ಕೂಡಲೇ ಬಂದು ಅವನ ಹೆಂಡತಿಗೆ ಹೇಳಿದ, ನಿನ್ನ ಗಂಡ ಹೀಗೆ ಇಂಥ ಲೋಕದಲ್ಲಿದ್ದಾನೆ ಅಂತ, ನನ್ನನ್ನು ಕರ್ಕೊಂಡು ಹೋಗು ಅಂತಂದು. ಅವನು ತನ್ನ ದಿವ್ಯ ತಪಃಪ್ರಭಾವದಿಂದ ಹೆಂಡತಿಯನ್ನು ಕರ್ಕೊಂಡು ಬಂದು ಅಲ್ಲಿ ಅವ್ರ ಜೊತೆಗೆ ಸೇರಿಸಿದ್ನಂತೆ ಅಂತ ಇದು ಈ ಕಥೆ. ಕಾರ್ತಿಕ ಮಾಸದ ಕೃಷ್ಣಪಕ್ಷ ಏಕಾದಶಿ, ಶುಕ್ಲಪಕ್ಷ ಏಕಾದಶಿಗೆ ಅದು ಪ್ರಸಿದ್ಧ, ಎಲ್ರಿಗೂ ಕೂಡ ಗೊತ್ತು. ಉತ್ಥಾನ ದ್ವಾದಶಿ ಅಂತ ಕರೀತಾರೆ, ಪ್ರಬೋಧಿನಿ ಏಕಾದಶಿ, ದೇವರು ಎದ್ದದ್ದು ಅವತ್ತು. ಹೀಗೆ ಮಾರ್ಗಶಿರದ್ದಂತೂ ಮೊದಲಿಂದೇ ಬಂದಿದೆ. ಹೀಗೆ 24 ಏಕಾದಶಿಗಳ ಚರಿತ್ರೆಯನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದಲೇ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ
ಬಹಳ ಒತ್ತಾಯಪೂರ್ವಕವಾಗಿ ಏಕಾದಶಿ ಬಗ್ಗೆ ಇದರದ್ದೆಲ್ಲ ಸಾರ ಸಂಗ್ರಹ ಮಾಡುವಂತೆ ಏಕಾದಶಿ ಬಗ್ಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ದಾಸರುಗಳು ಕೂಡ ಅದೇ ರೀತಿ